ಎಲ್ಲರಿಗೂ ಶುಭ ಸಂಜೆ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ. ಬಹಳ ದೂರದಿಂದ ಆಥರ್ ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋದಕ್ಕೆ ನಾನು ಬಂದಿದ್ದೀನಿ. ನನ್ನ ಜೊತೆಯಾಗಿ ನೀವೆಲ್ಲರೂ ಇದ್ದೀರಿ. ನಿಮ್ಗೋಸ್ಕರ ಒಂದ್ಸತಿ ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ. ಆ ಪುಸ್ತಕದ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ರೆ ನಾನ್ ಬಹುಶಃ 1 ನಿಮಿಷ ಎಕ್ಸ್ಟ್ರಾ ತಗೊಳ್ತೀನಿ ಅಂತ ಕಾಣುತ್ತೆ, ಯಾಕಂದ್ರೆ ನನಗೆ ಅಷ್ಟು ಇಷ್ಟವಾದಂತಹ ಪುಸ್ತಕ ಇದು. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ನಾವು ಕರೆದಿದ ತಕ್ಷಣ ಒಪ್ಕೊಂಡು ಬಂದಿರುವಂತಹ ನವೀನ್ ಅವರಿಗೆ, ನವೀನ್ ಚಾಂಡಿಲ್ಯ, ಹೃತ್ಪೂರ್ವಕ ಸ್ವಾಗತ ತಮ್ಗೆ. ಈ ಪುಸ್ತಕ ಬಹುಶಃ ಯಾರ್ಯಾರೆಲ್ಲ ಓದಿದ್ದಾರೆ ಅವರೆಲ್ಲರೂ ಕೂಡ ತುಂಬಾ ಖುಷಿ ಪಡುವಷ್ಟು ಪ್ರಭಾವ ಬೀರಿದೆ ಅಂತ ಹೇಳ್ಬೇಕು. ಓಕೆ ಇದೆಯಲ್ಲ ಇವ? ಓಕೆ, ಸೊ ಈಗ ಕಾರ್ಯಕ್ರಮದಲ್ಲಿ ಮುಂದುವರಿತಾ ಈ ಪುಸ್ತಕದ ಬಗ್ಗೆ ಮೊದಲಿಗೆ ಹೇಳಬೇಕು ಅಂದ್ರೆ, ಇದು ಪ್ರತಿಲಿಪಿ ಅಂತ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಧಾರಾವಾಹಿಯಾಗಿ ಬರ್ತಾ ಇತ್ತು. ಇದು ಬರ್ತಾ ಇದ್ದಿದ್ದು ಸುಮಾರು 2020 ಇಸ್ವಿನ ಆ ಟೈಮ್ 20 ಅಂತ ಕಾಣುತ್ತೆ. ಪ್ರತಿದಿನ ಮಧ್ಯಾಹ್ನ ನಾವು ಊಟದ ಸಮಯದಲ್ಲಿ ಓದೋದು. ಊಟ ಆದ್ಮೇಲಿಂದ ನಾನು ನನ್ನ ಟೀಮ್ ಎಲ್ಲ ಕೂತು ಈ ಕತೆ ಬಗ್ಗೆ ಮಾತಾಡೋದು. ಅದು ಅರ್ಧ ಗಂಟೆ ಮಾತಾಡೋಣ ಅಂತ ಫಸ್ಟ್ ಶುರುವಾಗಿದ್ದು 2-2.5 ಗಂಟೆ ಮಾತಾಡ್ತಾ ಇದ್ವಿ, ಅಷ್ಟು ಇಷ್ಟ ಆಗೋಗಿತ್ತು. ಮತ್ತೆ ನೆಕ್ಸ್ಟ್ ಡೇ ನಾನು 1/4 ಗಂಟೆ ವ್ಯತ್ಯಾಸ ಆದ್ರೆ ಏನ್ ಯಾವ ತರ ಬೇಗ ಬರೆಯೋದು ಹಾಕಕ್ಕಾಗಲ್ವಾ, ಅಷ್ಟು ನಮಗೆ ಎಡಿಕ್ಷನ್ ಆಗ್ಬಿಟ್ಟಿತ್ತು. ಅದು ಅಷ್ಟು ಮಟ್ಟಿಗೆ ನಮ್ಮನ್ನ ಆವರಿಸ್ಕೊಂಡಿದ್ದಂತಹ ಈ ಪುಸ್ತಕನ ಇದು ಧಾರವಾಹಿಗೆ ಬಂದು ಅವರಿಗೆ ಅದರಲ್ಲಿ ಫಸ್ಟ್ ಪ್ರೈಸ್ ಕೂಡ ಬಂತು. 10,000 ನಗದು ಬಹುಮಾನ ಅದಕ್ಕೆ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್ ಆ ವಿಷಯಕ್ಕೆ. ಸೊ ಪ್ರತಿಲಿಪಿ ಕಾದಂಬರಿ ಬಗ್ಗೆ ಎಷ್ಟು ಜೋರಾಗಿ ನಡೀತೆ ಅಂತ ಎಲ್ರಿಗೂ ಗೊತ್ತು. ತುಂಬಾ ಜನ ಭಾಗವಹಿಸ್ತಾರೆ. ಮತ್ತೊಂದು ಟೈಮ್ ಲಿಮಿಟ್ ಇರುತ್ತೆ, ಇಷ್ಟೇ ಡ್ಯೂರೇಷನ್ ಅಲ್ಲಿ ಬರೆದು ಮುಗಿಸ್ಬೇಕು ಅಂತ. ಅಷ್ಟು ದಿನಕ್ಕಾಗುವಷ್ಟು ಕಂತುಗಳನ್ನ ರೆಡಿ ಮಾಡ್ಕೊಂಡು ಇಷ್ಟು ರಿಸರ್ಚ್ ಮಾಡಿರುವಂತ ಪುಸ್ತಕ ಬರೆಯೋದು ಇಸ್ ನಾಟ್ ಈಸಿ. ಅಂಡ್ ಐ ಆಮ್ ಶೋರ್ ಕೋವಿಡ್ ಹೆಲ್ಪ್ ಮಾಡಿದೆ. ಮೈಕ್ ತಗೊಂಡ್ರೆ ಎಲ್ಲರಿಗೂ ಕೇಳಿಸುತ್ತೆ ಅಲ್ವಾ? ಕೋವಿಡ್ ಹೆಲ್ಪ್ ಮಾಡಿರೋದು. ಯಾವ್ದಾದ್ರು ಒಂದು ಪುಸ್ತಕ ಶುರು ಮಾಡ್ಬೇಕು ಅಂತಂದ್ರೆ ಒಂದು ಟ್ರಿಗರಿಂಗ್ ಪಾಯಿಂಟ್ ಅಂತ ಬೇಕು. ಮೊದಲನೇ ಪುಸ್ತಕ ಪ್ರತಿಯೊಬ್ಬ ಲೇಖಕನಿಗೂ ಹೇಗಿರುತ್ತೆ ಅಂದ್ರೆ, ನಮ್ಮ ಅಷ್ಟೂ ದಿನದ ಅನುಭವನ ಎಲ್ಲ ಸಾರಾಗಿ ಆ ಪುಸ್ತಕ ಹಾಕ್ಬಿಡ್ತೀವಿ. ಮುಂದಿನ ಪುಸ್ತಕ ಬರಿಬೇಕಾದ್ರೆ ಬಹುಶಃ ಎಲ್ಲೋ ನಮ್ಮಲ್ಲೇ ಒಂದು ಖಾಲಿತನ ಕಾಡುತ್ತೆ. ನಿಮ್ಗೂ ಹಾಗಾಗಿದೆ? ಈ ಪುಸ್ತಕ, ಈ ಕತೆ ತಲೆಯಲ್ಲಿ ಹೊರಟಿದ್ದು 2017ರಲ್ಲಿ. 3 ವರ್ಷ ಇದ್ರಲ್ಲಿ ನೆನಕಿ ಕೂತಿದ್ದು. ಅಂದ್ರೆ ಡಾವಿನ್ಸಿ ಕೋಡ್ ಓದ್ತಿದ್ದಾಗ ತಲೆ ಬರ್ತಿದ್ದ ಭಾರತೀಯದ ಯಾವುದೇ ಭಾಷೆ ತಂದು ಯಾಕೆ ಬರಲ್ಲ, ಅಷ್ಟೊಂದು ಅತ್ಯುಚ್ಚನ್ನ ಒಂದು ಅಷ್ಟು ಒಳ್ಳೆ ಕಲ್ಚರ್ ಇಟ್ಕೊಂಡು ನಾವು ಅಷ್ಟೊಂದು ಒಳ್ಳೆ ಸ್ಕ್ರಿಪ್ಚರ್ಸ್ ಎಲ್ಲ ಇಟ್ಕೊಂಡು ನಾವು ಯಾಕೆ ಈ ಥರದ್ದು ಮಾಡಕ್ ಆಗ್ಲಿಲ್ಲ ಅನ್ನೋದೊಂದು ಯಾವಾಗ್ಲೂ ಬರೀತಾನೆ ಇತ್ತು. ಅಲ್ಲಿ ತನಕ ನಮಗೆ KN ಗಣೇಶ್ ಅವ್ರ ಪರಿಚಯನೂ ಇರಲಿಲ್ಲ, ಅವ್ರ ಪುಸ್ತಕಗಳ ಪರಿಚಯ ಹೋಗ್ಲಿಲ್ಲ. ಸೊ ಹಾಗಾಗಿ ಗೊತ್ತಿರ್ಲಿಲ್ಲ. ಯಾವಾಗ್ಲೂ ಅನ್ಕೊಂಡ್ರೆ ಯಾರು ಬರ್ದಿರ್ಲಿಲ್ಲ ಅಂತ. ಸೊ ಒಂದು ಈ ಥರದೊಂದು ಮಾಡೋಣ, ಪ್ರಯತ್ನ ಮಾಡೋಣ ಅಂತ ಯಾವುದೋ ಒಂದು ಅದೇ ನನ್ನ ಈ ಕಥೆಯಲ್ಲಿ ಬರೆಯೋ ಥರನೇ ಒಂದು ತಮಿಳ್ ಸಿನಿಮಾ ನೋಡ್ಕೊಂಡು ಬಂದಾಗ ಈ ಕತೆ ಕೊಡ್ತಿದ್ದು ಬರೆದಿಟ್ಟಿದ್ದೆ. ಒಂದು 3 ಚಾಪ್ಟರ್ ಬರ್ತಿರೋದು. ನೀವು ನನ್ನ ಕಥೆನ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಅದು ಡಿಫ್ರೆಂಟ್ ಅಲ್ಲೇ ಎಲ್ಲೋ ಒಂದು ಹೋಗ್ಬಿಡುತ್ತೆ. ಅದೆಲ್ಲಾನು ಏನಕ್ಕೆ ಅಂದ್ರೆ ಅಲ್ಲಲ್ಲಿ ನಾನು ಬಿಟ್ಟು 1 ವರ್ಷ ಅಥವಾ 7 ತಿಂಗಳು 8 ತಿಂಗಳು ಬಿಟ್ಟು ಮುಂದೆ ಬರೆಯೋಕ್ಕೆ ಟ್ರೈ ಮಾಡಿದ್ದು. ಎಲ್ಲ ಆಗಿ ಒಂದು 17 ಸಂಚಿಕೆಗಳು ಅನ್ಸುತ್ತೆ, ಅದು ಬರೆದು ಬಿಟ್ಬಿಟ್ಟಿದ್ದೆ. ಆಗಲ್ಲ ಇರೋದು ಅಲ್ಲೇನು ಅವಾಗಲೇ ಗಣೇಶ ಪುಸ್ತಕ ಓದಿದ್ದು. ಐ ಥಿಂಕ್ ಇದನ್ನ ಕನಕಮುಸುಕುನ ಅಥವಾ ಕಪಿಲಿಪಿ ಸರ್ ಅಲ್ಲ, ಕರಿಸಿರಿಯಾನ ಓದ್ಬಿಟ್ಟು ಅಯ್ಯೋ ಇದು ಅದು ಒಂದೇ ತರ ಇದೆಯಲ್ಲ ಇಲ್ಲ, ಅದು ನಾನು ಬರೆಯೋ ಇದ್ರಲ್ಲಿ 17ನೇ ಸಂಚಿಕೆಯಲ್ಲಿ ಅವರು ತಿರುಪತಿಗೆ ಹೋಗ್ತಾರೆ, ನಂದು ತಿರುಪತಿಗೆ ಹೋಗುತ್ತೆ ಅಂತ ಹೇಳಿ ನಿಲ್ಸ್ಬಿಟ್ಟೆ. ಇಲ್ಲಿ ಇದು ಅವರು ಬರೀತಿದ್ದಾರೆ, ನಾನು ಅವ್ರು ಬರ್ದಾಗ್ಲೇ ಆಗೋಗಿದೆ, ನಾನು ಪ್ರಯೋಜನ ಇಲ್ಲ ಅಂತ ಬಿಟ್ಬಿಟ್ಟಿದ್ದೆ. ಬಂತು 2020ರಲ್ಲಿ ಕೋವಿಡ್ ಬಂತು. ಅವಾಗ ಕೆಲಸ ಇಲ್ಲ, ಕೈಯಲ್ಲಿ ಕೆಲಸ ಇಲ್ಲ, ಮನೇಲಿ ಕೂತಿದ್ದೆ ಅವಾಗ. ಮತ್ತೆ ಇದೊಂದು ಮೋಟಿವೇಶನ್ ತರ ಬಂತು. ಒಂದೊಳ್ಳೆ ಪ್ರತಿಲಿಪಿ ಅನ್ನೋದು ಗೊತ್ತಿರಲಿಲ್ಲ ನನಗೆ. ಚೆನ್ನಾಗಿರುತ್ತೆ, ನೋಡೋಣ ಒಂದ್ಸಲಿ. ಎಷ್ಟೋ ದಿನ ಆಗೋಗಿದೆ, ಇದನ್ನ ಮತ್ತೆ ತಗೊಂಡ್ರೆ ಒಂದು ಡಿಸಿಪ್ಲಿನ್ ಬರುತ್ತೆ, ಅಟ್ಲೀಸ್ಟ್ ಒಂದು ಶಿಸ್ತು ಬಂದು ಅದು ದಿನಕ್ಕೊಂದು ಚಾಪ್ಟರ್ ಅಂತ ಬರೀತಾ ಇತ್ತು. ಹೆಂಗಿದ್ರು 17 ಮುಗಿಸಿದ್ದೆ, ಈಗ 17 ಬಾರಿ ಬರ್ತಾ ಇತ್ತು ನಾನು. ಹಾಗಾಗಿ ದಿನನೂ ಮಾಡ್ಕೊಂಡು ಹೋದೆ. ಹೌದು, ನೀವೊಂದು ಪಾಯಿಂಟ್ ಚೆನ್ನಾಗಿ ಹೇಳಿದ್ರೆ, ಅದನ್ನ ಇದ್ದಬದ್ದ ಎಕ್ಸ್ಪೀರಿಯನ್ಸು, ನಾಲೆಡ್ಜು, ರಿಸರ್ಚು ಎಲ್ಲ ಸೇರಿಸಿ ಒಂದರಲ್ಲಿ ಹಾಕಿ ತುಂಬಿದ್ದಷ್ಟೇ ಇದು. ಹಾಗಾಗಿ ಅದು ಹೇಗೋ ಬಂತದು, ಆಚೆ ಕಡೆ ಅಂತೂ ಬಂತದು, ನಾನು ಇಷ್ಟಪಟ್ಟರು. ಆದರೆ 2ನೇ ಪುಸ್ತಕ ಹೇಳೋದಲ್ಲ, ಅದು ಬರೆಯೋಕ್ಕೆ ಶುರು ಮಾಡಿದಾಗ ರಿಸರ್ಚ್ ಕೊರತೆ ಇರಲಿಲ್ಲ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ, ಮೊದಲನೇ ಪುಸ್ತಕದ ರಿಸರ್ಚಲ್ಲಿ ಎಷ್ಟು ಪಾಯಿಂಟ್ಸ್ ಇರ್ತದೆ, 2ನೇ ಪುಸ್ತಕ ಒಂಥರ ಆರ್ಗ್ಯಾನಿಕಲಿ ಅದು ಶುರುವಾಗಿಬಿಡ್ತದೆ. ಅದು
ಸುಮಾರು ಬರ್ದೇ ಇಲ್ವಲ್ಲ, ಸುಮಾರು ಹೇಳೇ ಇಲ್ವಲ್ಲ ಅನ್ನೋದೊಂದು ಬರುತ್ತಲ್ಲ. ಹಾಗಾಗಿ ಅದು ಬಂತದ್ದು ಎರಡನೇದು. ಬಟ್ ಅದು ಬೇರೆ ಬೇರೆ ಕಾರಣಗಳಿಗೋಸ್ಕರ ನಿಂತಿದೆ. ಹಾಗಾದ್ರೆ ನಿಜ ಹೇಳಿದ್ದೀನಿ. ಅದೇ ಟ್ರಿಗರ್ ಅಂದ್ರೆ ಬೇಸಿಕಲಿ. Okay. ಇದು ಆಡಿಯೋ ಪುಸ್ತಕ ಆಗಿದ್ದ ವಿಚಾರ ಕೂಡ ನಾನು ಇಲ್ಲಿ ಹೇಳ್ತೀನಿ, ಯಾಕಂದ್ರೆ ಇದು ಆಡಿಯೋ ಆಗಿ ಕೂಡ ಲಭ್ಯ ಇರೋದ್ರಿಂದ. ಮೊದಲು ಇದು ಪ್ರತಿಲಿಪಿನಲ್ಲಿ ಧಾರಾವಾಹಿಯಾಗಿ ಓದೋಕ್ ಸಿಕ್ತು. ಅದಾದ ನಂತರ ಮೈಲೈನ್ ನಲ್ಲಿ ನಾವು ಅದನ್ನ ಸೀರಿಯಲ್ ಆಗಿ ಪ್ರತಿದಿನ ಸಾಯಂಕಾಲ 7 ಗಂಟೆಗೆ ಒಂದೊಂದು ಎಪಿಸೋಡ್ ಬಿಡೋದು ಶುರು ಮಾಡಿದ್ವಿ. ತುಂಬಾ ಜನ ಅದನ್ನ ವ್ರತದ ತರ ವೇಟ್ ಮಾಡಿ ನೋಡಿದ್ದಾರೆ. ಇನ್ಫ್ಯಾಕ್ಟ್ ಅದು ಪೇ ಮಾಡಿ ಕೇಳಿಸ್ಕೊಡ್ತಾ ಇದ್ದಂತ ಒಂದು ಪ್ಲಾಟ್ಫಾರ್ಮ್. ಪ್ರತಿದಿನ ಪೇ ಮಾಡ್ಬೇಕಾಗಿತ್ತು. ಅಂದ್ರೆ ಒಂದ್ಸತಿ ನೀವು ಪೇ ಮಾಡಿದ್ರೆ ಎಲ್ಲಾ ಸೀರೀಸ್ ಕೇಳ್ಬೋದು, ಆ ತರದ ಲಕ್ಸುರಿ ಇರ್ಲಿಲ್ಲ. ವೆರಿ ಪ್ರಿಮಿಟಿವ್ ಪ್ಲಾಟ್ಫಾರ್ಮ್ ಅದು. ಆತರ ಇದ್ದಾಗ ಸ್ಟಿಲ್ ಯಾವುದೇ ಬೇಜಾರಿಲ್ದಿರ ತುಂಬಾ ಶಿಸ್ತಿಂದ ಪ್ರತಿದಿನ ಅದನ್ನ ಕೇಳಿಸ್ಕೊಂಡು ಅದಕ್ಕೆ ಉತ್ತರ ಕೊಟ್ಟು ಅದೊಂಥರ ನಮಗೆ ಒಂದ್ 32 ಎಪಿಸೋಡ್ಸ್ ಏನೋ ಬಂತು ಅಂತ ಕಾಣುತ್ತೆ. ಒಂದ್ ಇಡೀ ತಿಂಗಳು ಹೇಗ್ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ. ನಮ್ಗೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬರೀ ಹಿರಣ್ಯ ಗರ್ಭದೇ ಧ್ಯಾನ ಆಗಿತ್ತು. ಲಕ್ಕಿಲಿ ನಾನು ಅದರಲ್ಲಿ ಒಂದು ಮೇನ್ ರೋಲ್ ಅನ್ನ ಪ್ಲೇ ಮಾಡಿದ್ದೆ. ಯಾರೇ ಹೇಳಿದ್ರು ಅದನ್ನೇನ್ ಹೇಳ್ತಾರೆ ಅಂತ ನನಗೆ ಕುತೂಹಲ. ಯಾರೇನೇ ಆಡಿಯೋ ಬುಕ್ ಹೇಳಿದ್ರು ಗಾರ್ಗಿ ರೋಲ್ ಹಿಂಗೆ ಏನ್ ಅನಿಸ್ತಿದೆ ಆಮೇಲೆ ಅಮೂಲ್ಯ ನಂಗೆ ನನಗೆ ತುಂಬಾ ಚಿಕ್ಕ ರೋಲ್ ಕೊಟ್ಟಿದ್ದೀನಿ ನೀನು ಕೊನೆಯಲ್ಲಿ ಬರೋದು. ಪಾಪ ಬೇಜಾರು ವಿಷಯ ಏನಂದ್ರೆ ನನ್ನ ಫ್ರೆಂಡ್ ಅಮೂಲ್ಯ ನವೀನ್ ಅವರೇ ತಾಯಿ ರೋಲ್ ಮಾಡ್ಬಿಟ್ಟಿದ್ದಾರೆ ಸ್ಟಾರ್ಟಿಂಗ್ ನಲ್ಲಿ. ಬಟ್ ಎಷ್ಟು ಅಡ್ವಾಂಟೇಜ್ ಇತ್ತು ಅಂದ್ರೆ ಇದ್ದ ಒಂದು ಪುಟಾಣಿ ಟೀಮ್, ತುಂಬಾ ಜನ ಯಾರು ಇರ್ಲಿಲ್ಲ, ಆದ್ರೂ ಕೂಡ ಎಲ್ಲರೂ ಚೆನ್ನಾಗಿ ಸಿಂಕ್ ಆದ್ರು. ಯಾವ ಟೈಮಿಗೆ ಕೇಳಿದ್ರೆ ಅವ್ರು ತಲುಪಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಮೌತ್ ಆರ್ಗನ್ ಪ್ಲೇಯರ್ ಆಗಿರುವಂತಹ ನವೀನ್ ಶಾಂಡಿಲ್ಯ ಅವರ ಮಗ ಅಥರ್ವ, ಅವ್ರನ್ನು ಕೂಡ ನಾನು ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ. ಒಂದು ಕ್ಲೂಗೆ ಅವನ ಮೌತ್ ಆರ್ಗನ್ ಕೂಡ ಹೆಲ್ಪ್ ಮಾಡುತ್ತೆ ಕತೆ ಪ್ರಕಾರ. ಅವ್ನು ಕೂಡ ಮೌತ್ ಆರ್ಗನ್ ಪ್ಲೇಯರೇನೆ. ಅವ್ನಿಗೆ ಫೋನೆಲ್ಲ ರೆಕಾರ್ಡ್ ಮಾಡಿ ಕಳಿಸು ಗುರು ಅಂತ ಕಳ್ಸ್ಕೊಂಡು ಅದನ್ನು ಸಿಂಕ್ ಮಾಡಿ ಹಾಕಿದ್ವಿ. ಅವ್ರ ವೈಫನ್ನು ಆಕ್ಚುಲಿ ಇನ್ವಾಲ್ವ್ ಮಾಡ್ಬೋದಾಗಿತ್ತು, ಕಾರಣಾಂತರಗಳಿಂದ ಆಗಲಿಲ್ಲ. ಇದು ಆಡಿಯೋ ಬುಕ್ ಆದಂತಹ ಸಂದರ್ಭ ಹೀಗೆ. ಇದಾದ ನಂತರ ಇದು ಪುಸ್ತಕ ಆಗಿ ಬಿಡುಗಡೆ ಆಯ್ತು. ಪುಸ್ತಕ ಆಗಿ ಬಿಡುಗಡೆ ಆದಾಗ ನಿಜವಾಗ್ಲೂ ಅದೊಂಥರ ನನ್ಗೆ ಶಾಕ್. ಯಾಕಂದ್ರೆ ಎಷ್ಟು ಇಮೇಜಸ್ ಇದೆ ಇದರಲ್ಲಿ ಅಂದ್ರೆ ಇದನ್ನೆಲ್ಲ ಆಡಿಯೋನಲ್ಲಿ ನಾವು ದಾಟಿಸಿದೀವಿ ಹೇಗೋ. ವಿ ಡೋಂಟ್ ನೋ ಹೌ ಇಟ್ ಹ್ಯಾಪೆಂಡ್, ಇಟ್ ಜಸ್ಟ್ ಹ್ಯಾಪೆಂಡ್ ಅಷ್ಟೇನೆ. ನಾನು ಫಸ್ಟ್ ಈ ಪುಸ್ತಕ ಓದ್ತಿರ್ಬೇಕಾದ್ರೆ ಇವ್ರನ್ನ ಮೀಟ್ ಮಾಡೋದಕ್ಕೆ ಇವ್ರ ಮನೆಗೆ ಹೋದಾಗ ಹೊರದೆ ಒಂದು ಆಕ್ಚುಲಿ ಕೊನೆಗೆ ಒಂದು ಚಾಪ್ಟರ್ ಬರುತ್ತೆ. ಅದ್ರಲ್ಲಿ ನಾನು ಚೆಸ್ ಬಗ್ಗೆ ಎಲ್ಲ ಬರ್ದಿದ್ದೀನಿ. ಅದನ್ನ ಇಮೇಜ್ ಅಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಬಹುದು. ಆಡಿಯೋದಲ್ಲಿ ಹೆಂಗ್ ಮಾಡ್ತೀರಾ? ಅವ್ರು ಅದೊಂದೇ ಕನ್ಸನ್ ಇದ್ದಿದ್ದು. ಏನ್ ಇವ್ರು ಹಿಂಗ್ ಅನ್ಬಿಟ್ರಲ್ಲ, ಹೂ ಅಂತ ಹೇಳಕ್ ಕರ್ಸ್ಬಿಟ್ಟು ಕೊನೆಯಲ್ಲಿ ಒಂದ್ ಚೆಕ್ ಬಿಟ್ಟಿದ್ದು ಏನ್ ಮಾಡ್ತೀಯ ಹೇಳು ಅಂತ. ಸೊ ವಾಪಸ್ ಬಂದು ಪ್ಲಾನ್ ಮಾಡಿ ಅದೊಂದೇ ಚಾಪ್ಟರ್ ರೆಕಾರ್ಡ್ ಮಾಡಿ ಅವ್ರಿಗೆ ಕಳ್ಸಿದ್ವಿ. ಕೇಳಿಸ್ಕೊಳ್ಳಿ, ನಿಮಗೆ ಕನ್ವಿನ್ಸ್ ಆದ್ರೆ ಯು ಗೆಟ್ ಬ್ಯಾಕ್ ಟು ಅಸ್, ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ, ಇಟ್ಸ್ ಓಕೆ ಅಂತ. ಇಟ್ಸ್ ಓಕೆ ಅಂತ ಬಾಯಲ್ಲಿ ಹೇಳ್ತಿದ್ದೆ, ಆದ್ರೆ ನಾನು 100% ಗ್ಯಾರಂಟಿ ಒಪ್ಕೊಳ್ತಾರೆ. ಇಷ್ಟು ಕಾಡಿದ್ರೆ ಯಾರು ಬಿಡಕ್ ಸಾಧ್ಯ? ಸೊ ಅವ್ರಿಗೆ ಅದನ್ನ ಕೇಳಿಸ್ಕೊಂಡ್ಮೇಲಿಂದ ಆಯ್ತು ಅಂದ್ರು. ಇವ್ರನ್ನೇ ನಾವು ಮೇನ್ ವಾಯ್ಸ್ ಓವರ್ ಆರ್ಟಿಸ್ಟ್ ಕೂಡ ಮಾಡ್ಬಿಟ್ವಿ. 3 ದಿನದಲ್ಲಿ ಇಷ್ಟು ಪುಸ್ತಕನ ಅವರೊಬ್ಬರು ರೆಕಾರ್ಡ್ ಮಾಡಿದ್ದಾರೆ. ಫುಲ್ ನರೇಷನ್ ಪಾರ್ಟ್ ಅವ್ರದೇನೆ. ಯಾಕಂದ್ರೆ ಇವರು ನಾನು ಅಂತಾನೆ ಶುರು ಮಾಡ್ತಾರೆ ಕಥೆನ. ಸೊ ನಾನು ಅಂದ್ರೆ ನವೀನ್ ಹೇಳಿದ್ರೆ ಇನ್ಯಾರನ್ನ ಕರೆಯೋಣ ನಾವು. ಸೊ ನವೀನ್ ಹತ್ರನೇ ಹೇಳ್ಸಿದ್ವಿ. ದಟ್ಸ್ ಆಡಿಯೋ ಬುಕ್ ಹ್ಯಾಪನ್. ಅದಾದ ನಂತರ ಸುಮಾರಷ್ಟು ಜನ ನನಗೆ ಸುಮಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಈ ಒಂದು ಪುಸ್ತಕನ ಓದ್ದವರು ಅಥವಾ ಆಡಿಯೋ ಬುಕ್ ಕೇಳಿದವರು. ಆ ಎಲ್ಲ ಪ್ರಶ್ನೆಗಳು ನನ್ನ ತಲೆನ ತುಂಬಾ ದಿನದಿಂದ ಕೊರಿತಾ ಇತ್ತು. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇವಾಗ ನನಗೆ ನವೀನ್ ಇಂದ ಬೇಕು. ಸೊ ರೆಡಿ ಇದ್ದೀರಾ? ಕತೆ ಹೇಗೆ ಶುರುವಾಗುತ್ತೆ ಅಂತ ಹೇಳೋಣ. ನವೀನ್, ನಿಮ್ಮ ಡಿಎಲ್ ಇದೆಯಾ? ತುಂಬಾ ಅನಿಸ್ತು ನೀವು. ಓಕೆ, ಇದರಲ್ಲಿ ಇವ್ರ ಹತ್ರ ಡಿಎಲ್ ಇರಲ್ಲ. 2 ದಿನದಿಂದ ನಿದ್ದೆ ಮಾಡದೇ ಇರುವಂತಹ, ಡಿಎಲ್ ಇಲ್ಲದೆ ಇರುವಂತಹ ವ್ಯಕ್ತಿ ರಾತ್ರಿ ಒಂದು ಫಿಲಮ್ ನೋಡ್ಕೊಂಡು ಫ್ರೆಂಡ್ಸ್ ಜೊತೆನಲ್ಲಿ ಮಲ್ಲೇಶ್ವರಂ ಮೂಲಕ ಅವ್ರ ಮನೆ ತಲುಪ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಹಂಪ್ ಹತ್ತಾಗುತ್ತೆ. ಮನೆಗೆ ಹೋಗ್ತಾರೆ, ಆರಾಮಾಗಿ ನಿದ್ದೆ ಮಾಡ್ತಾರೆ, ಎಲ್ಲ ಆಯ್ತು. ಬೆಳಗ್ಗೆ ಕಾರ್ ಕ್ಲೀನ್ ಮಾಡುವಾಗ ಗೊತ್ತಾಗುತ್ತೆ ಯಾರಿಗೂ ಗುದ್ದಿದ್ದಾರೆ ಅಂತ. ಒಂದು ಆಕ್ಸಿಡೆಂಟ್ ಆಗಿದೆ. ಏನೋ ಅವ್ರ ಮನೆ ಕೆಲಸದವ್ರು ಏನ್ ಹೇಳ್ತಾರೆ, ಕ್ಲೀನ್ ಮಾಡ್ತಾ ಮೋಸ್ಟ್ಲಿ ಹಂದಿಗೂ ನಾಯಿಗೂ ಗುದ್ದಿದ್ದೀರಾ ಅಂತ. ಬಟ್ ಇವರು ಒಂದ್ ಸ್ವಲ್ಪ ಗಾಬರಿ ಆಗುತ್ತೆ, ಅಯ್ಯೋ ನಾನು ನಿಜವಾಗ್ಲೂ ಗುದ್ಬಿಟ್ನಾ ಅಂತ. ಬಗ್ಗಿ ಚಕ್ರ ನೋಡ್ತಾರೆ, ಅಲ್ಲೊಂದ್ ಕೈ ಸಿಕ್ಕಾಕೊಂಡಿರುತ್ತೆ, ಮನುಷ್ಯನ ಕೈ. ಅದು ಫಸ್ಟ್ ಚಾಪ್ಟರ್. ಸೊ ಇಲ್ಲಿಂದ ಸತ್ತವ್ರು ಯಾರು, ಅವರು ನಿಜವಾಗ್ಲೂ ಆಕ್ಸಿಡೆಂಟ್ ಮಾಡಿದಾರ, ಆಕ್ಸಿಡೆಂಟ್ ಮಾಡಿದ್ರೆ ಆ ಪಾಪ ಪ್ರಜ್ಞೆ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ, ಆ ಕರ್ಕೊಂಡು ಹೋಗುವಂತ ಪಾಪ ಪ್ರಜ್ಞೆ ಅವರಿಗೆ ನಿಧಿಯಾಗಿ ಹೇಗ್ ಟರ್ನ್ ಆಗುತ್ತೆ, ಇದು ಕಥಾನಕ. ನೀವು ಆಕ್ಸಿಡೆಂಟ್ ಮಾಡಿಲ್ಲ ಅನ್ಕೊಳ್ತೀನಿ, ಬರೀ ಡಿಎಲ್ ಇಲ್ಲ ಅನ್ನೋದು ಮಾತ್ರ ಸತ್ಯ. ಓಕೆ, ಈ ಕತೆ ಬರಿಬೇಕಾದ್ರೆ ನೀವ್ ಏನೇನೆಲ್ಲ ವಿಷಯ ತಂದಿದ್ದೀರಾ ಅಂದ್ರೆ, ಒಂದ್ ಕಡೆ ಪದಬಂಧ ಬರೀತೀರಾ, ಇನ್ನೊಂದ್ ಕಡೆ ಪದ್ಯಗಳು ಬರೀತೀರಾ, ಇನ್ನೊಂದ್ ಕಡೆ ಕ್ವಿಜ್ ಮಾಡ್ತೀರಾ, ಇನ್ನೊಂದ್ ಕಡೆ ಸಿಮ್ಯಾಟಿಕ್ಸ್ ಬಗ್ಗೆ ಹೇಳ್ತೀರಾ, ಮತ್ತೊಂದ್ ಕಡೆ ರಾಮಾಯಣ ಹೇಳ್ತೀರಾ, ಮಹಾಭಾರತ ಹೇಳ್ತೀರಾ, ಮತ್ತೆ ಫಿಬೋನಾಚಿ ಸೀರೀಸ್ ಬಗ್ಗೆ ಬರುತ್ತೆ. ನಂಗೆ ಒಂದ್ಸಲಿ ಏನ್ ಅನಿಸ್ತು ಅಂದ್ರೆ, ನಿಜವಾಗ್ಲೂ ಅವ್ರು ಬರೀತಿದಾರಾ, ಇಸ್ ಇಟ್ ಜಸ್ಟ್ ಹ್ಯಾಪನಿಂಗ್ ಆನ್ ಇಟ್ಸ್ ಓನ್ ಅನ್ನೋ ತರ. ಈ ರಿಸರ್ಚ್ ಬಗ್ಗೆ ನಂಗೆ ಸ್ವಲ್ಪ ಹೇಳ್ಬಹುದಾ?
ಪ್ರಶ್ನೆಗೆ ಉತ್ತರ ಇದೆ. ನಿಜವಾಗ್ಲು ಕೆಲವೊಂದು ಡವಿನ್ಸಿ ಸೀರೀಸ್, ಡವಿನ್ಸಿ ಕೋಡ್ ಆಗ್ಲಿ ಅಥವಾ ಆಗ್ಲಿ ಇದರಿಂದ ತುಂಬಾ ಪ್ರಭಾವಿತವಾಗಿತ್ತು. ಸೊ ಅದು ಬರಿತಾ 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 ಅದು ತಾನೇ ಒಂದಕ್ಕೊಂದು ಸಿಕ್ಕಾಕೊಟ್ಟು. ನಿಜ ಅದು ಸುಳ್ಳಲ್ಲ. ಅದು ಖಂಡಿತ ಒಂದೊಂದೇ ಎಡೆ ತಗೊಂಡ್ ಬರ್ತಾ ಇದ್ದಂತೆ ಇನ್ನೊಂದೆಡೆ ತಾನೇ ಹೋಗಿ ಸಿಕ್ಕಾಕೊಳ್ಳೋ ಕಾರಣ ಬಂದ್ಬಿಟ್ಟದು. ಐ ಡೋಂಟ್ ನೋ, ಅದು ಪ್ರಾಬ್ಲಿ ನಾನು ತುಂಬಾ ಇನ್ವಾಲ್ವ್ ಆಗಿರೋದ್ರಿಂದ ಅದು ಬರ್ತಾ ಇತ್ತಾ, ನಾನೇ ಹುಡ್ಕೊಂಡು ಹೋಗ್ತಾ ಇದ್ನ ಅಂತ. ಅದನ್ನ ಮೊನ್ನೆ ಗಣೇಶ ಸಾರಿದ್ದೇನೆ. ಅದನ್ನೇ ನಾನು ಡಿಸ್ಕಸ್ ಮಾಡ್ತಾ ಇದ್ದಾಗ ಸೆರೆಂಡಿಪಿಟಿ ಬಗ್ಗೆ ಮಾತಾಡ್ತಾ ಇದ್ದೆ. ಹೇಳ್ತಾ ಇದ್ದೆ ಸರ್, ಇದೆಲ್ಲ ಸೆರೆಂಡಿಪಿಟಿ. ನಾನು ಈ ತರ ಹುಡ್ಕೊಂಡೇ ಹೋಗಿರ್ಲಿಲ್ಲ, ಕನೆಕ್ಟ್ ಆಗಿ ಕಲಿಬೋದು. ಇಲ್ಲ ನೀವು ತುಂಬಾ ಇನ್ವಾಲ್ವ್ ಆಗಿದ್ದೀರಿ ಅನ್ಸುತ್ತೆ. ಹಾಗಾಗಿ ನೀವು ನೋಡಿದ್ದೆಲ್ಲಾನು ಒಂದೊಂದು ಕ್ಲೂ ತರ ಖಂಡಿತ ಇತ್ತು. ಹಾಗಾಗಿ ನೀವು ಏನ್ ಬಂದ್ರು ಅದು ಸೆಟ್ ಆಗ್ತಾ ಇತ್ತು. ಹಾಗಾಗಿ ಇವಾಗ ಪದಬಂಧನೆ ಇರ್ಬೋದು ಅಥವಾ ನೀವು ಹೇಳಿದ ಬೇರೆ ಬೇರೆ ಕ್ಲೂಸ್ ಇರ್ಬೋದು. ಕವಿತೆ ಬರೆಯೋದು ಇದ್ದಿದೆ, ಅದು ಆರಾಮಾಗಿ ಬಂದ್ಬಿಡ್ತಾ ಇತ್ತು, ತೊಂದರೆ ಇಲ್ಲ. ಅದು ಒಗಟಿನ ತರ ಕವಿತೆ ಬರೆಯೋದೆಲ್ಲ ಬಂದ್ಬಿಡ್ತಾ ಇತ್ತು. ಮೇನ್ ಒಂದ್ ಏನು ಅಂತಂದ್ರೆ ನಾನು ಫಸ್ಟ್ ಪಾರ್ಟಿ ಡೊನೇಷನ್ ಮಾಡಿದ್ದಲ್ಲ, ನಾನೇ ಕಥೆಯಲ್ಲಿ ಒಂದು ಪಾತ್ರವಾಗಿ ಬಂದಿದ್ದು ತುಂಬಾ ಹೆಲ್ಪ್ ಆಯ್ತು ಅನ್ಸುತ್ತೆ. ತುಂಬಾ ಕಷ್ಟ ಆಗುತ್ತೆ. ತುಂಬಾ ಕಷ್ಟ ಅದು, ಅಂದ್ರೆ ಬರೆಯೋದಕ್ಕೆ ಆಸ್ ಅ ಟೆಕ್ನಿಕ್ ಅದು ತುಂಬಾ ಕಷ್ಟವಾದ ಟೆಕ್ನಿಕ್ ಅದು. ಯಾಕಂದ್ರೆ ಖಂಡಿತ ಅದೊಂದು ತುಂಬಾ ಕಷ್ಟಪಟ್ಟಿದ್ದೀನಿ ಅದ್ರಲ್ಲಿ ನಾನು. ಅದು ತುಂಬಾ ಬ್ಯಾಡ್ ಚಾಯ್ಸ್ ಅಂತ ಅನ್ಕೊಂಡೆ. ಬಟ್ ಅಂದ್ರೆ ನಿಜವಾಗ್ಲು ವಿಜುವಲೈಸ್ ಮಾಡ್ಕೊಳ್ಳೋದಕ್ಕೆ ಅದು ತುಂಬಾ ಹೆಲ್ಪ್ ಆಗ್ತದೆ. ಕತೆ ರಾತ್ರಿ ಕನಸೆಲ್ಲ ಬರೋದು, ಕಾಡೋದು, ಕೂತ್ಕೊಂಡ್ರೆ ಅದೇ ಯೋಚನೆ ಬರೋದು. ಅಂದ್ರೆ ನಾನೇ ಅಲ್ಲಿ ಇದೀನಲ್ವಾ, ಏನ್ ಮಾಡೋದು ಮುಂದೆ ಅನ್ನೋ. ಸೊ ಹಾಗಾಗಿ ಈ ತರ ತುಂಬಾ ಒದ್ದಾಡ್ಬಿಟ್ಟಿದ್ದೀನಿ ಆ ತರದಲ್ಲೆಲ್ಲ. ಬಟ್ ರಿಸರ್ಚ್ ಪೋರ್ಷನ್ ಏನಿತ್ತು, ಕತೆ ಹೇಳಿರೋರು ಇದ್ದೀರ. ಸೊ ಹಾಗಾಗಿ ನಾನು ಹೇಳೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಈ ಮೊದಲ ಮೇನ್ ಇದೇನಿದೆ, ರಾಮಾನುಜ ಯಾವಾಗ ಶ್ಲೋಕವನ್ನು ತಗೋತಾರೆ, ಅದು ಸುಮಾರು ದಿವಸದಿಂದ ಕಾಡಿದ್ದಂತ ಒಂದು ನನಗೆ. ನಾನು ಅದನ್ನ ಡೀಟೇಲ್ ಆಗಿ ಬರ್ತಿದ್ದೀನಿ. ಫಲಶ್ರುತಿ ಏನಿದೆ, ಫಲಶ್ರುತಿ ಎಲ್ಲರೂ ನಾವು ಕೇಳ್ತೀವಿ. ಸುಮಾರು ಜನ ಧಾರ್ಮಿಕರು ಪ್ರತಿದಿನ ಶಾಸನವಾಗ್ಲಿ ಅಥವಾ ವಿಷ್ಣು ಶಾಸನವಾಗ್ಲಿ ಅದು ಮಾಡೇ ಮಾಡ್ತೀವಿ. ಅದನ್ನ ವಿಡಿಯೋ ಹೋಗ್ತೀವಿ. ಅದರಲ್ಲಿ ಫಲಶ್ರುತಿಗೆ ವಿಷ್ಣು ಶಾಸನ ಅಥವಾ ಫಲಶ್ರುತಿಗೆ 2-3 ಪೇಜ್. ಸೊ ಅದೇ ಒಂದು 25 ಶ್ಲೋಕಗಳಿದೆ. ಸೊ ಯಾಕೆ ಅಷ್ಟೊಂದು ಪ್ರಾಮಿನೆನ್ಸ್ ಕೊಡ್ತಾರೆ ಅವ್ರು ಫಲಶ್ರುತಿ ಅಂದ್ರೆ ಎಫೆಕ್ಟ್, ಅದನ್ನ ಓದೋದಕ್ಕೆ ಎಫೆಕ್ಟ್ ಏನ್ ಸಿಗುತ್ತೆ, ಅದಕ್ಕೆ ಏನೇನ್ ಸಿಗುತ್ತೆ ಆತರ ಒಂದು ಆ ಒಂದು ಸೆಗ್ಮೆಂಟ್ ಅಷ್ಟೊಂದು ಯಾಕೆ ಪ್ರಾಮಿನೆನ್ಸ್ ಕೊಡ್ತಾರೆ. ಪೂರ್ವಜರು ಅನ್ನೋದು ಒಂದು ತಲೆನಿದ್ರಿಂದ ಏನೋ ಇರ್ಬೇಕು ಅನ್ನೋದು ಒಂದು ಇತ್ತು ಅದು. ಸೊ ಹಾಗಾಗಿ ಇದು ಜಾಸ್ತಿ ಅನ್ಸುತ್ತೆ. ಅಂಡ್ ಇದು ಸುಮಾರು ಜನ ಬರೆದು ಇದ್ದಾರೆ. ಈ ತರ ಪರಿಸ್ಥಿತಿ ಬಂದಿದೆ, ಇದಕ್ಕೆ ಏನಂತ ಅರ್ಥ ಗೊತ್ತಿಲ್ಲ, ಇದಕ್ಕೆ ಖಂಡಿತ ನಾವು ಅದೆಲ್ಲ ಹೋಗೋದಕ್ಕೆ ಖಂಡಿತ ಆಗಿಲ್ಲ. ಸಂಸ್ಕೃತ ಶಾಸ್ತ್ರಾರ್ಥ ಆಗ್ತಾರಲ್ಲ, ಸೊ ಅದು ಆ ಒಂದು ಫ್ರೀಡಮ್ ಇತ್ತು ನನಗೆ. ಸೊ ಹಾಗಾಗಿ ನಂದೇ ಒಂದು ರೀತಿ ಅದನ್ನ ನಿರ್ಣಯಿಸಿದೆ. ಬಟ್ ಇತ್ತು ಒಂದು ಅಲ್ಲಿಂದ ಶುರುವಾಗಿದ್ದದು ಆ ರಿಸರ್ಚ್ ನಾವು ತನಕನೆ ಹೋಗ್ಕೊಂಡು ಹೋಗ್ತೇವೆ. ಅಂಡ್ ಒಂದು ಪಾಯಿಂಟ್ ನಮ್ಗೆ ಸಿಕ್ಕಾದ್ಮೇಲೆ ಬೇರೆ ಪಾಯಿಂಟ್ ತನಕ ಬರ್ಬಿಡೋದು. ಮೇನ್ಲಿ ಅಷ್ಟೇ ರಿಸರ್ಚ್. ಇದು ಸುಮಾರು ರಿಸರ್ಚ್ ಮಾಡೋದ್ರ ಬಗ್ಗೆ ತುಂಬಾ ಇದೆ. ಮುಂದಿನ ಈ ಪುಸ್ತಕದಲ್ಲಿ ಕಥೆ ಹೇಗೆ ಶುರುವಾಗುತ್ತೆ ಅಂತ ಹೇಳಿದ್ರೆ, ಮೊದಲನೇ ಚಾಪ್ಟರ್ ನಲ್ಲಿ ಒಂದು ಆಗುವಂತ ಅಪಘಾತ ಅಂದ್ಕೊಂಡಿರಲ್ಲ ಇವರು ತಾನು ಯಾರನ್ನಾದ್ರೂ ಆ ರೀತಿ ಗುದ್ದಿ ಸಾಯಿಸಿ ಅಷ್ಟು ಮಟ್ಟಿಗೆ ನಂಗೆ ಎದ್ದುಕೊಂಡಿರೋದಕ್ಕೆ ಸಾಧ್ಯನಾ ಅನ್ನೋದೊಂದು ಪ್ರಶ್ನೆ. ಹುಡ್ಕೊಂಡು ಹೋಗ್ತಾರೆ. ಪಾಪಪ್ರಜ್ಞರ ನಮ್ಮನ್ನು ಬಿಡಲ್ಲ. ಇದು ನಾನ್ ಮಾಡಿಲ್ಲ ಅಂತ ನಮ್ಗೆ ಗೊತ್ತಾಗ್ಬೇಕಲ್ಲ, ಅದು ಹುಡ್ಕೊಂಡು ಹೋಗ್ತಾರೆ. ಹಾಗೆ ಹೋದಾಗ ಆ ವ್ಯಕ್ತಿ ಯಾರು ಅಂತ ಗೊತ್ತಾಗುತ್ತೆ. ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಇದು ತುಂಬಾ ಅಪ್ಪಿದೆ ಗುರು, ಇಲ್ಲಿ ನಾನು ಯಾರನ್ನೋ ಗುದ್ದಿ ಸಾಯಿಸಕ್ಕೆಲ್ಲ ಸಾಧ್ಯ ಇಲ್ಲ, ಇದು ಬೇರೆ ಏನೋ ಆಗಿದೆ, ಅದ್ರ ಮೇಲೆ ನಾನು ದೋಷ ಹತ್ತಿರೋ ಸಾಧ್ಯತೆ ಇರ್ಬೋದು. ಆದ್ರೆ ಅದು ಕೂಡ ತಪ್ಪಾನೆ. ಯಾರೋ ಒಬ್ರು ಅಲ್ಲಿ ರಸ್ತೆ ಮಧ್ಯದಲ್ಲಿ ಜೀವ ಬಿಟ್ಟಿದ್ದಾರೆ ಅಂತಂದ್ರೆ ಅವ್ರ ಮೇಲೆ ಇನ್ನೊಂದಿಷ್ಟು ಕಾರ್ಯಗಳು ಹೋಗಿದೆ ಅಂತ ಎಲ್ಲರಿಗೂ ಸಣ್ಣ ಸಣ್ಣ ಪಾಪ ಅಂಟ್ಕೊಂಡಿದೆ ಅನ್ನೋದು ಅವರ ಒಂದು ವಿಚಾರ. ಇದರಿಂದ ಹೇಗಾದ್ರೂ ತಾನು ತಪ್ಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಅವ್ರು ಮನೆ ಹುಡ್ಕೊಂಡು ಹೋಗ್ತಾರೆ. ಮನೆ ಹುಡ್ಕೊಂಡು ಹೋದಾಗ ಮನೆ ಹುಡ್ಕೊಂಡು ಹೋಗೋಕ್ ಮುಂಚೆನೇ ಇನ್ನೊಂದಷ್ಟು ವಿಚಾರಗಳಿದೆ. ಅದನ್ನ ನೀವು ಅಂತ ಎಲ್ಲ ಹೇಳ್ಬಿಟ್ಟೆ ನಿಮಗೆ ಪುಸ್ತಕ ಓದ್ಬೇಕಾದ್ರೆ ನನಗೆ ಗೊತ್ತು ಅನ್ನಿಸ್ಬಿಡುತ್ತೆ. ಅದಕ್ಕೆ ನಾನು ಮಧ್ವದಲ್ಲಿ ಏನು ಹೇಳಲ್ಲ.
ಅಲ್ಲಿ ಹೋದಾಗ ಅವ್ರಿಗೆ ತಮ್ಮ ಸಿಗ್ತಾನೆ. ಆಕ್ಚುಲಿ ತಮ್ಮ ಅಲ್ಲ. ಯಾಕಂದ್ ಹಾಗಾಯ್ತು? ಅವ್ರಿಬ್ರು ತಮ್ಮನೇ ಆಗ್ಬೋದಿತ್ತಪ್ಪ. ಇದು ಸೀಕ್ರೆಟ್ ಇದು. ನಾನ್ ಹೇಳ, ನಿಮ್ಗೆ ಹೀಮೋಫಿಲಿಯಾ ಬಗ್ಗೆ ತುಂಬಾ ಇಷ್ಟ ಇತ್ತು, ಅದಕ್ಕೆ ಹೇಗಾದ್ರೂ ತರಬೇಕಿತ್ತು ನೀವು. ಮತ್ತೆ ಒಬ್ಬ ಉದಾತ್ತ ಪೇರೆಂಟ್ಸ್ ಅಥವಾ ತಂದೆ ತಾಯಿನ ನಿಮ್ಮ ಕಥೆನಲ್ಲಿ ತರೋದಕ್ಕೆ ನಿಮ್ಗೆ ಇದೊಂದು ಒಳ್ಳೆ ಅವಕಾಶ ಸಿಕ್ತು ಅಂತ ಅನ್ಸುತ್ತೆ. ಆ ಕಾರಣಕ್ಕೆ ನಿಮಗೆ ಇದು ತುಂಬಾ ಕಾಡಿ ಅದನ್ನ ತಂದಿರ್ಬೋದು. ನಾನು 1% ಖಂಡಿತ ನಿಜ. ಅದ್ರಲ್ಲಿ ಕೆಲವೊಂದು ವಿಷಯಗಳು ನಮ್ಮ ಪದ್ಧತಿಯಲ್ಲಿ, ನಮ್ಮ ಸಂಪ್ರದಾಯದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ತುಂಬಾ ಸ್ಟ್ರಿಕ್ಟ್ ಅಂತ ಅನ್ಸುತ್ತೆ. ನನಗೆ ಅದ್ರ ಬಗ್ಗೆ ಯಾವಾಗ್ಲೂ ತಕರಾರು ಇದ್ದೇ ಇತ್ತು. ಸೊ ಅದು ಸ್ವಲ್ಪ ಉದಾತ್ತತೆ ಇದ್ರೆ ಯಾವ ತರ ಇರ್ಬೋದು ಅಂದ್ರೆ ಒಂದ್ ಎಕ್ಸ್ಟ್ರೀಮ್, ಒಂದು ನೆಗೆಟಿವ್ ಎಕ್ಸ್ಟ್ರೀಮ್ ಇಂದ ಇದೇ ಬ್ರಾಹ್ಮಣ ಪದ್ಧತಿಗೆ ಪಾಸಿಟಿವ್ ಎಕ್ಸ್ಟ್ರೀಮ್ ಇದ್ರೆ ಜನರು ಹೇಗಿರ್ಬೋದು ಅನ್ನೋದೊಂದು ನನ್ಗೆ ಯಾವಾಗ್ಲೂ ಕಾಡ್ತಾ ಇತ್ತು. ಅದನ್ನ ನಾನು ಅದಕ್ಕೆ ರೆಕಾರ್ಡ್ ಮಾಡಕ್ ಟ್ರೈ ಮಾಡಿದೆ. ಅವರಿಬ್ಬರ ತಂದೆ ತಾಯಿಯರ ತ್ಯಾಗ ಆಗಿರ್ಬೋದು, ಅಥವಾ ಅವರ ಅವರೇ ಒಂದು ಮತದಾರರಾಗಿದ್ರು, ಇಬ್ಬರು ಮಕ್ಕಳನ್ನು ಬೇರೆ ಬೇರೆ ಮತದಲ್ಲೇ ಅವರು ಮುಂದುವರಿಯಕ್ಕೆ ಅವಕಾಶ ಮಾಡ್ಕೊತಾರೆ. ಇದೆಲ್ಲ ಇತ್ತು ಮೊದಲು ನೋಡಿ, ಬಟ್ ಅದು ಕಾಲಾನುಕಾಲದಲ್ಲಿ ಚೇಂಜ್ ಆಗೋಯ್ತು. ಅದೊಂದಿತ್ತು, ಅದನ್ನ ತೋರ್ಸ್ಬೇಕು ಅನ್ನೋದು. ಹಾಗಾಗಿ ಅದನ್ನ ತೋರ್ಸೆ. ಅಣ್ಣ ತಮ್ಮಂದು ಇದು ಈ ಕತೆ ಇನ್ನೆಲ್ಲೂ ಹೋಗ್ಬೇಕಾಗಿತ್ತು ಅಂತ ಹೇಳ್ಬೇಕು ಅಂದ್ರೆ. ಯಾಕಂದ್ರೆ ಹೀಮೋಫಿಲಿಯಾ ಅನ್ನೋದೇನಿದೆ ಅಂತಂದ್ರೆ, ದಿಸ್ ಇಸ್ ಕಾಲ್ಡ್ ರಾಯಲ್ ಡಿಸೀಸ್. ಇದು ರಾಜರ ಮಕ್ಕಳು ಮಾತ್ರ. ಸೊ ರಾಮಾನುಜ ಕೊನೆಗೆ ಒಂದು ರಾಯಲ್ ಫ್ಯಾಮಿಲಿ ಬರ್ಬೇಕಾಗಿತ್ತು. ತುಂಬಾ ಜಾಸ್ತಿ ಆಗೋತ್ತೆ ಹೇಳಕ್ ಹೋಗಿಲ್ಲ ನಾನು, ಬಟ್ ಇತ್ತು, ಅದೊಂದು ಪ್ಲಾನ್ ಇತ್ತು ಅದು. ಹಾಗಾಗಿ ಮೊದಲೇ ಅದು ಬಂದ್ಬಿಟ್ಟಿದೆ. ಅವ್ನು ಹಿಮೋಫಿಲಿಯಾ ಇತ್ತು, ಅಷ್ಟೊಂದು ಜೀನಿಯಸ್ ಆಗಿದ್ದ. ಬಿಕಾಸ್ ಆಫ್ ಸಮ್ ಅದರ್ ಜೀನ್ಸ್ ಆಡ್ ಅನ್ನೋ ತರ ತೋರ್ಸ್ಬೇಕಿತ್ತು. ಸದ್ಯಕ್ಕೆ ಬೇಡ ಅಂತ ಬಿಟ್ಟಿದ್ರು. ಮೋಸ್ಟ್ಲಿ ಮುಂದಿನ ಯಾವ್ದಾರ ಹಂತದಲ್ಲಿ ತೋರ್ಸೋದು 2, 3 ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ನೀವು ಅದನ್ನೆಲ್ಲ ತರ್ಬೋದು ಅನ್ಕೊಳ್ಳೋಣ. ಇದು ಕತೆ ಹೀಗೆ ಶುರುವಾಗುವಂತ ಕತೆ. ಈಗ ರಾಮಾನುಜ ಹೇಗೆ ಅಂತ ಹೇಳಿದ್ರು, ಅವನು ತುಂಬಾ ವಿದ್ವತ್ತು, ಅವನಿಗೆ ಎಲ್ಲವೂ ಗೊತ್ತಿದೆ. ಆದ್ರೆ ಅವನಿರುವಂತಹ ಕಾಯಿಲೆ ಕಾರಣಕ್ಕೆ ಅವನಿಗೆ ಆಯಸ್ ತುಂಬಾ ಚಿಕ್ಕದು ಅಂತ ಅವನಿಗೆ ಗೊತ್ತಾಗಿರೋದ್ರಿಂದ ಅವನಿಗೆ ಏನೋ ಒಂದು ಹೊಳೆದಿದೆ, ಅದನ್ನ ಮುಂದುವರಿಸೋದಕ್ಕೆ ಅವನಿಗೆ ಆಯಸ್ಸಿಲ್ಲ, ಆಯುಷ್ಯ ಇಲ್ಲ, ಆರೋಗ್ಯ ಇಲ್ಲ, ಶಕ್ತಿನೂ ಇಲ್ಲ. ಅಂದ್ರೆ ಹಣಕಾಸಿನ ಯಾವುದೇ ತರ ಶಕ್ತಿ ಇಲ್ಲ. ಈ ತರ ಇರ್ಬೇಕಾದ್ರೆ ಅವನು ಸೂಸೈಡ್ ಮಾಡಿ ಯಾವುದೋ ಒಂದು BPO ಕೆಲ್ಸಕ್ಕೆ ಸೇರ್ಕೊಂಡು ಇನ್ಶೂರೆನ್ಸ್ ಮಾಡಿಸಿ ತಾನು ಸೂಸೈಡ್ ಮಾಡ್ಕೊಂಡ್ಬಿಟ್ರೆ ಅವಾಗ ಆ ಹಣ ತಂದೆ ತಾಯಿಗೆ ಸಿಗತ್ತೆ ಅಥವಾ ತಮ್ಮಂಗ್ ಸಿಗತ್ತೆ. ತಮ್ಮ ಏನಾದ್ರೂ ಮಾಡಬಹುದು. ಒಬ್ಬ ಅನಾಥನಾಗಿರೋ ತನ್ನನ್ನ ಇಷ್ಟು ಪ್ರೀತಿಯಿಂದ ಸಾಕ್ತಾ ಇರೋ ಅಪ್ಪ ಅಮ್ಮಗೆ ನಾನು ಏನೂ ಮಾಡಕ್ ಆಗ್ಲಿಲ್ಲ ಅನ್ನೋ ಗಿಲ್ಟಿಗೆ ಇವ್ನು ಈ ತರ ಒಂದು ದಾರಿ ಹುಡ್ಕೊಳ್ತಾನೆ. ಅನ್ಫಾರ್ಚುನೇಟ್ಲಿ ಅವ್ನು ಸತ್ತಿರಲ್ಲ, ಫಾರ್ಚುನೇಟ್ಲಿ ಸತ್ತಿರಲ್ಲ. ಸೊ ಹೀಗೆ ಅವನಿಗೆ ಸತ್ತಿಲ್ಲ ಅನ್ನೋದು ಕೂಡ ನನಗೆ ಬಹಳ ಬೇಗ ಗೊತ್ತಾಗ್ಬಿಟ್ಟಿದೆ ಚಾಪ್ಟರ್. ಅದೇನು ತುಂಬಾ ಸೀಕ್ರೆಟ್ ಅಲ್ಲ, ತುಂಬಾ ಬೇಗ ನಾನು ಏನಿದೆ ಹಿಂಗೆ ಇಲ್ಲೇ ಹೇಳ್ಬಿಟ್ಬಿಟ್ಟಲ್ಲ ಅಂತ ನನಗೆ ಇದೇನಪ್ಪ ಇದು ಈ ತರ ಆಗ್ಬೇಕು ಅಂತ ಅನ್ನಿಸ್ತು. ಬಟ್ ಅದಾದ್ಮೇಲೆ ಅವ್ನು ಕಾಣಿಸ್ಕೊಳ್ಳೋದಿದೆಯಲ್ಲ ಮತ್ತೆ ನಮ್ಗೆ ಕಥೆನಲ್ಲಿ ನಾವು ಮರ್ತ್ಬಿಡ್ತೀವಿ ಅವನನ್ನ. ಕತೆ ಹೋಗ್ತಾ 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 ಅಂದ್ರೆ ನಾವು ಕೂಡ ಜೊತೆ ಟ್ರೆಜರ್ ಹಂಟನ್ನ ಶುರು ಮಾಡಿದಾಗ ಹಂಪಿಗೆ ಹೋದ್ಮೇಲಂತೂ ರಾಮಾನುಜ ಅಂತ ಒಬ್ಬ ಇದ್ದಾಗದೇ ನಮಗ್ ಜ್ಞಾಪಕ ಬರಲ್ಲ, ಅಷ್ಟರ ಮಟ್ಟಿಗೆ ಇಂಟೆನ್ಸ್ ಆಗಿದೆ ಅದು. ಪ್ರತಿ ಒಂದು ಅಲ್ಲಿ ಸಿಗುವಂತ ಕ್ಲೂಗಳಿರ್ಬೋದು, ಅದನ್ನ ಬೇಯಿಸುವಂತ ರೀತಿ, ಅವ್ರ ಮಧ್ಯೆ ನಡೆಯುವಂತ ಕಲೆ ತಮಾಷೆಗಳು. ಅಲ್ಲೊಬ್ಬ ಚುರುಕಾಗಿರುವಂತಹ ಒಬ್ಬ ಆಸಾಮಿ ಸಿಗ್ತಾನೆ, ಅವನ ಹೆಸರು ಸಮೀರ ಅಂತ. ಅವನ ಕೋಪ ತಿಳಿಯುವ ವ್ಯಕ್ತಿ ಯಾಕೆ ಹೇಳಿ. ಇದು ಒಂದು ವಿಡಿಯೋ ನೋಡಿದ್ದೆ ನಾನು. ವಿಡಿಯೋನು ಅಲ್ಲ, ಆಕ್ಚುಲಿ ನಾವೇ ನವಬೃಂದಾವನಕ್ಕೆ ಹೋದಾಗ ಅಲ್ಲಿ ಈ ತೆಪ್ಪ ಹುಟ್ಟಾಕುವ ಹೆಸರು ರಂಜಾನ್. ಅದನ್ನ ನಮ್ಮ ತಂದೆ ನೀವು ಹುಡ್ಕೊಂಡ್ರೆ ಯೂಟ್ಯೂಬ್ ನಲ್ಲಿ ಸಿಗತ್ತೆ. ಇವ್ರ ಬಗ್ಗೆ ಒಂದಿಷ್ಟು ಜನ ಮಾತಾಡಿರೋದೆಲ್ಲ ಸಿಗುತ್ತೆ. ಸೊ ಆ ರಂಜಾನ್ ಅನ್ನೋದೇ ಹೆಸರೇನೇ ವಿಚಿತ್ರ. ಯಾರು ಹಬ್ಬದ ದೀಪಾವಳಿ ಹಬ್ಬ ಅಂತ ಯಾರು ಹೇಳಿದ್ರು? ಸೊ ಈ ತರ ರಂಜಾನ್ ಅಂತ ಏನ್ ಮಾತಾಡ್ಸಿದ್ವಿ ಅವ್ರಿಗೆ. ಅವಾಗ ನಮ್ಗೆ ಆಶ್ಚರ್ಯ ಆಯ್ತು. ಮಾಧವ ಪರಂಪರೆಯವರು ಒಂದು ಮುಸ್ಲಿಂ ಹೆಂಗಸನ್ನ ಅಲ್ಲಿನ ಪಾರುಪತಿ ನೋಡ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ಇಟ್ಟಿದ್ದು. ಅದು ನವಬೃಂದಾವನ, ಅಷ್ಟು ಮರೆಯುವಂತ ಜಾಗ ಅದು. ಅದನ್ನ ಇವರು ನಡೆಸ್ತಿದ್ದಾರೆ ಅನ್ನೋದು ಆಶ್ಚರ್ಯ ಆಯ್ತು. ಸೊ ಆಯಮ್ಮನ ತರಬೇಕು ಅನ್ನೋದು ಒಂದಿತ್ತು. ಆಯಮ್ಮನ ಒಬ್ಬ ಅಳಿಯನ್ನ ಮಾಡಿ ಅದನ್ನ ಸಮೀರ ಅನ್ನೋದು ಇದಲ್ಲ, ಅದು ಎರಡೂ ಮತದಲ್ಲಿ ಬರುತ್ತೆ. ಅದೊಂದು ಕೊಡೋಣ, ಒಂದು ಮಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅವನ್ ಬೆಳವಣಿಗೆ ಎಲ್ಲ ನೀನು ಬ್ರಾಹ್ಮಣ ಜೊತೆ ಸಂಘದಲ್ಲಿ ಇದ್ರು ಅವ್ರಿಗೆ ಎಲ್ಲಾ ತರದ ಎಲ್ಲಾ ಭಾಷೆಗಳು, ಎಲ್ಲಾ ಪದ್ಧತಿಗಳು ಎಲ್ಲಾನು ಚೆನ್ನಾಗಿರುತ್ತೆ. ಆದ್ರೆ ಅವ್ರು ಮುಸ್ಲಿಂ ಪಂಗಡಕ್ಕೆ ಸೇರಿದವರು.
ಜಸ್ಟ್ ಫನ್ ಅಷ್ಟೇ, ಏನಾದ್ರೆ ಹಿಂದೆಗಡೆ ಏನು ಇರ್ಲಿಲ್ಲ. ಓಕೆ, ಅದು ತುಂಬಾ ಚೆನ್ನಾಗಿ ಡೆಪಿಕ್ಟ್ ಆಗಿದೆ. ಅದರಲ್ಲಿ ನಾನು ನಿಮ್ಗೆ ಕಂಗ್ರಾಚುಲೇಟ್ ಮಾಡ್ಬೇಕು. ಕಾರಣ ಏನಂದ್ರೆ, ನನಗೊಬ್ಬ ಫ್ರೆಂಡ್ ಇದ್ದಾನೆ ಸಮೀರಾ ಅಂತ. ಈ ನೆವರ್ ನ್ಯೂ ಮುಸ್ಲಿಮ್ಸ್ ಕೂಡ ಹೆಸರು ಇಟ್ಕೊಳ್ಬಹುದು ಅಂತ. ಇದ್ ನನಗೊಂಥರ ಆಶ್ಚರ್ಯ ಅನ್ನಿಸ್ತು. ಇದು ಟ್ರೂ ಅಂತ ಕೇಳಲ್ಲ, ಇಬ್ರು ನಂಗೆ ಗೊತ್ತಿಲ್ಲ ಬಹುಶಃ ಇಟ್ಕೊಳ್ತಾರೆ ಅನ್ಸುತ್ತೆ ಅಂತಂದ್ರೆ ಹುಡುಕ್ದಾಗ ಅವ್ರು ತುಂಬಾ ಜನ ಮುಸ್ಲಿಮ್ಸ್ ಕೂಡ ಸಮೀರಾ ಅನ್ನೋ ಹೆಸರು ಇಟ್ಕೊಳ್ತಾರೆ. ಬೈ ದ ವೇ, ಅಲ್ಲಿ ಹಂಪಿ ಸುತ್ತಮುತ್ತ, ಹಾಗೆ ಮಂತ್ರಾಲಯ ಸುತ್ತಮುತ್ತ ಇಲ್ಲಿರುವಂತ ತುಂಬಾ ಜನ ಮುಸ್ಲಿಮ್ಸ್ಗೆ ವೇದಗಳು ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದು ಕಿವಿ ಮೇಲೆ ಬೀಳುವಂತಹ ಲಾಲಿತ್ಯದಿಂದ ಬಂದಿರೋದು. ಅವ್ರು ಕೂತು ಓದಿಲ್ಲದೆ ಇರ್ಬೋದು. ಅವರೊಂದು ಸಂಘದಿಂದ ನೀವು ಹೇಳಿದ್ರಿ, ಯಾವ ಜೊತೆನಲ್ಲಿ ಬಾಲ್ಯ ಕಳಿತೀವೋ ನಮಗೆ ಗೊತ್ತಿದ್ರೆ ಅವ್ರು ಇನ್ಫ್ಲೂಯೆನ್ಸ್ ಆಗ್ಬಿಡುತ್ತೆ. ನಮ್ ಪಕ್ಕದಲ್ಲಿ ಯಾರು ಉರ್ದು ಮಾತಾಡೋರಿದ್ರೆ ಬಹುಶಃ ನಮಗೂ ಉರ್ದು ಬಂದಿರ್ತಿತ್ತೇನೋ. ಅದು ಇಂಟೆನ್ಷನಲಿ ನಾವು ಕಲಿಬೇಕು ಅಂತ ಕಲಿಯುವಂತದ್ದಲ್ಲ, ತಾನಾಗಿ ನಮಗೆ ದಕ್ಕುವಂಥದ್ದು. ಆ ತರ ಯೋಚನೆ ಮಾಡಿದಾಗ ಸಮೀರಾ ಅಮೇಸಿಂಗ್ ಕ್ಯಾರೆಕ್ಟರ್. ಅವ್ನ್ ಪಾಪ ಆ ಗಾರ್ಗಿ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಅದು ಅವನ್ನ ಗೋಳೈಕೊಳ್ಳಕ್ಕೂ, ಅದು ಪೆದ್ದು ತರ ಪ್ರತಿ ಸತಿನೂ ಬೆಪ್ಪ ಆಗೋದಕ್ಕೂ, ಬಟ್ ಸ್ಟಿಲ್ ಅವ್ನು ಎಷ್ಟು ಹೆಲ್ಪ್ ಮಾಡ್ತಾರೆ ಅವ್ನಿಗೆ ಗೊತ್ತಿರಾನೆ ಅಂದ್ರೆ ಮತ್ತೆ ತುಂಬಾ ಚೆನ್ನಾಗಿ ಹೋಗುತ್ತೆ. ಅವ್ರಿಲ್ಲರೂ ಬಹುಶಃ ಅವ್ನಿಗೆ ಬೋರ್ ಆಗ್ತಿತ್ತು. ಅಷ್ಟು ಮಟ್ಟಿಗೆ ಸಮೀರಾ ಇವ್ರ ಜೊತೆಗೆ ಹೊಂದ್ಕೊಳ್ಳೋರಿಗೆ ತುಂಬಾ ಚೆನ್ನಾಗಿ ಬಂದಿದೆ. ಇದು ಬಂದ ನಂದು ಇನ್ನೊಂದು ಪ್ರಶ್ನೆ ಏನಂದ್ರೆ, ಅಲ್ಲಿ ನೀವ್ ಹೇಳೋ ಎಲ್ಲ ಜಾಗಗಳಿವೆ. ಹಂಪೆಗೆ ಹೋದ್ರೆ ಪಂಪಾ ಸರೋವರ ಇದೆ, ನೀವ್ ಹೇಳುವಂತಹ ದೇವಸ್ಥಾನಗಳಿದೆ, ಆ ಗುಹೆನೂ ಇದೆ, ಮತ್ತೆ ಅಲ್ಲಿ ನೀವೊಂದು ಹಾವಿನ ಚಿತ್ರದ ಬಗ್ಗೆ ಹೇಳ್ತೀರಾ, ಆ ಚಿತ್ರ ಕೂಡ ಇದೆ. ಹಂಗಂದ್ರೆ ನಾನು ಇವ್ಯೂ ಇತ್ತಾ ಅಂತ ನನ್ಗೆ ಗೊತ್ತಿಲ್ಲ ನನಗೆ. ಆ ಗುಹೆ ಅಂತೂ ಮೊದಲೇ ಕಿಂಡಿ ಅಂತ ಅನ್ಕೊಂತೀನಿ. ತುಂಬಾ ಕಷ್ಟಪಟ್ಟು ಹೋಗಿದ್ರು ಅದನ್ನ. ಅದಕ್ಕೆ ಗೊತ್ತಾಗಿದ್ದು ಆಶ್ಚರ್ಯನೇ. ಸುಮಾರು ಜನ ಗೊತ್ತಿಲ್ಲ ಅದು. ನೀವು ಇವನ್ನ ಗೂಗಲ್ ಮಾಡೋದು ಸಿಗೋದಿಲ್ಲ. ಮ್ಯಾಪ್ ಹುಡ್ಕಕ್ ಹೋಗ್ತಿದ್ರೆ ಮತ್ತೆ ಕಿಂಡಿ ಇರುತ್ತೆ, ಅವ್ರು 2-3 ಯೂಟ್ಯೂಬ್ ವಿಡಿಯೋಸ್ ಇದೆ. ಅದ್ ಬಿಟ್ರೆ ನೀವು ಮ್ಯಾಪ್ ಅಂತ ಹೋಗಿ ಅದು ಅದಕ್ಕೆ ಕಿಂಡಿ ಅಂತ ಹೊರಗೆ ಸಿಗೋದಿಲ್ಲ. ಸಿಕ್ಕರು ನಾವು ಹುಡ್ಕೊಂಡು ಹೋಗಂದ್ರೆ ನಾವು ಹೋಗಿ ಎಲ್ಲೋ ಅದೊಂದು ರೋಡಲ್ಲಿ, ಒಂದು ಹಳ್ಳಿ ರೋಡಲ್ಲಿ ನಿಂತೋಗತ್ತದು. ಅಲ್ಲಿಂದ ಎಲ್ಲಿ ಹುಡುಕ್ತೀರಾ ಅಂತ ನೋಡಿ, ಎಲ್ಲಾ ಕಡೆ ಬಂಡೆಗಳು ಅಲ್ಲೇ ಇರೋದು. ಒಂಟೆ ಕಿಂಡಿ ಇರೋದೇ ಅಲ್ಲಿ, ಬಟ್ ಎಲ್ಲ ಬಂಡೆಗಳು, ನಿಮ್ಗೆ ಏನು ಕಾಣಿಸಲ್ಲ. ಸೊ ಲಿಟರಲಿ ಹುಡ್ಕೊಂಡು ಟ್ರೆಕ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ಕಡೆ ನೋಡಿದೀವಿ. ಅಲ್ಲಿ ಅನ್ಸಿದ್ದೆ ಹಾಗೆ ನಮ್ಗೆ ಒನಕೆ ಕಿಂಡಿ ಪಿಕ್ಚರ್ ಕೂಡ ಕೊಟ್ಟಿದ್ದೀನಿ, ಹಾವಿನಂತೂ ಇದೆ ಅಲ್ಲಿ, ಎಡೆ ಇರೋ ಹಾವು ಇದೆ ಅಲ್ಲಿ. ಅಂಡ್ ಅದು ಲೇಟೆಸ್ಟ್ ಹಾವು ಅಂತ ಗೊತ್ತಾಗುತ್ತೆ, ಯಾಕಂದ್ರೆ ವೈಟ್ ಬಣ್ಣದಲ್ಲಿ ಬೆಳೆದಿದ್ದಾರೆ. ಅಂದ್ರೆ ಲೇಟೆಸ್ಟ್ ಅಂದ್ರೆ ಬೇರೆದೆಲ್ಲ 10,000 ವರ್ಷದ ಹಿಂದಿರೋದು ಹೇಳ್ತೀವಿ. ಬಟ್ ಇದು ಒಂದು 1000 ಅಥವಾ 500-600 ವರ್ಷದ ಹಳೇದು ಅಂತ ಅನ್ಸುತ್ತೆ. ಅಲ್ಲಿಂದ ಅದು ಕೆಳಕ್ ಹೋಗುತ್ತೆ. ಆ ಒನಕೆ ಕಿಂಡಿ ಅಂತ ಏನಿದೆ, ಒಂದು ಚಿಕ್ಕ ಕಿಂಡಿ ಇರೋದು, ಆ ಕಿಂಡಿ ಥ್ರೂ ಹೋಗುತ್ತೆ ಅಂತ ಅಷ್ಟೇ ಇರೋದು. ಅದರಿಂದ ಆಚೆ ಯಾರು ನೋಡಿಲ್ಲ, ನಾನಂತೂ ಖಂಡಿತ ನೋಡಿಲ್ಲ. ಸೊ ಅದ ಅಲ್ಲಿಂದ ಆಚೆ ಎಲ್ಲಾನು ಅದೆಲ್ಲ ಕಲ್ಪನೆ ಜನ ಹುಡ್ಕೊಂಡೋದ್ರೆ ಅದೆಲ್ಲ ಏನು ಸಿಗಲ್ಲ. ಸಿಗಲ್ಲ ಅನ್ಕೊಂಡಿದ್ದೀನಿ. ಸಿಕ್ಕರೆ ಮತ್ತೆ ಇನ್ನೊಂದು ಗೊತ್ತಾಗುತ್ತೆ. ಅವ್ರು ಬರೀತಾರೆ. ಅಲ್ಲಿ ಇನ್ನೊಂದು ಸಿನಿಮಾಟಿಕ್ ಬಗ್ಗೆ, ಇದಕ್ಕಿಂತ ಮುಂಚಿನ ಸಿನಿಮಾಟಿಕ್ ಬಗ್ಗೆ ಬರುತ್ತೆ. ಇದು ಒಂಥರ ಸಿನಿಮಾಟಿಕ್ ವಿಚಾರನೆ. ತುಂಬಾ ಜನಕ್ಕೆ ಎಲ್ಲಾದ್ರೂ ಸಿನಿಮಾದಲ್ಲ ನೋಡಿದ್ರೆ ಗೊತ್ತಿರ್ಬೇಕು, ಬಿಟ್ರೆ ಇಟ್ ಇಸ್ ವೆರಿ ಏನಂತಾರೆ, ತುಂಬಾ ವಿರಳವಾದಂತ ಒಂದು ಸಬ್ಜೆಕ್ಟ್. ನಾವು ಶಬ್ದ ತರಂಗಗಳು, ಈ ಕಂಪನ ಇದೆಲ್ಲ ಏನೇ ಓದಿದ್ರು ಅದನ್ನ ಡಯಾಗ್ರಾಮ್ಸ್ ಮೂಲಕ ನೋಡಿರ್ಬೋದು. ಬಟ್ ನೀವಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ರೀತಿ ಇಟ್ ಇಸ್ ಸೋ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ನಿಮಗೆ ಈ ವಿದ್ವತ್ತು ಹೇಗ್ ಬಂತು? ಗಾರ್ಗಿ ಅಂತ ಹೇಳ್ತಾ ಇದ್ದೀನಿ, ಯಾವ ಚಿಕ್ಕ ಮಕ್ಕಳು ಅಂತ ಏನಾದ್ರು ಯಾಮಾರಿಸ್ತಾ ಇದ್ದೀರಾ? ನಿಜವಾಗ್ಲೂ ತಿಳ್ಕೊಂಡಿದ್ದೀರಾ? ಕೊಟ್ಟಿದ್ದೀನಿ ಅದಕ್ಕೆ ಸರ್. ಕೆಲವೊಂದು ವೆಂಚರ್ಸ್ ನನ್ನ ಜೀವನದಲ್ಲಿ ನಾನು ಮಾಡೋದು. ಏನೆಲ್ಲ ಮಾಡಿದ್ರ? ಅಕಾಸ್ಟಿಕ್ಸ್ ಒಂದು ಅಕಾಸ್ಟಿಕ್ಸ್ ಪ್ರಾಜೆಕ್ಟ್ಸ್ ಮಾಡ್ತಾರೆ, ಅಕಾಸ್ಟಿಕಲ್ ಪ್ರಾಜೆಕ್ಟ್ ಎಲ್ಲ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಡಿಫ್ರೆಂಟ್ ಇರುವಂತ ಇದು ಮಿಕ್ಕಿರೋದೆಲ್ಲ ಅದರಲ್ಲೇ ಬರುತ್ತೆ. ಆ ಕೆಳಗಿರೋ ರಿಫ್ಲೆಕ್ಟರ್ಸ್, ಅಬ್ಸರ್ವರ್ಸ್, ಡಿಫ್ಯೂಸರ್ಸ್ ಎಲ್ಲಾನು ಅದನ್ನ ಇರೋದೆಲ್ಲಾನು ಅದೇ ಹೇಳ್ದಂಗೆ ನಂಗೆ ಏನೇನ್ ಚೆನ್ನಾಗಿದೆ ಅನಿಸ್ತು ನನ್ನ ಫೀಲ್ಡ್ ಅಲ್ಲಿ ಎಲ್ಲಾನು ಹಾಕ್ತಾ ಇದ್ದೆ. ಸೊ ಅದೆಲ್ಲ ಹಾಕ್ಬಿಟ್ಟಿದ್ದೆ. ಬಟ್ ಈ ಕಾಸ್ಟಿಕ್ಸ್ ಅಂದ್ರೆ ಒಂದು ಡಿಫ್ರೆಂಟ್ ಲೋಕ. ಸೊ ಅದನ್ನ ಹುಡ್ಕೊಂಡು ಹೋಗ್ತಾ ಇದ್ದೆ. ಅಂದ್ರೆ ಕಾಸ್ಟಿಕ್ಸ್ ಅಲ್ಲಿ ಹುಡ್ಕೊಂಡು ಹೋಗ್ತಿದ್ದಾಗ ಸಿನಿಮಾಗ್ಲಿಗೆ ಬಂದಿತ್ತು. ಅಂಡ್ ಅದು ಒಂದು ಆರ್ಟಿಕಲ್ ಕೂಡ ಬಂದಿತ್ತು ಅದರಲ್ಲಿ. ಅದು ಒಂದು ಇದರಲ್ಲಿ ವೇರಶಿ ಅದನ್ನು ಮೆನ್ಷನ್ ಮಾಡಿದೆ, ರೇಟ್ ಕೊಟ್ಟಿದ್ದೀನಿ ಅದರಲ್ಲಿ. ಸಿಕ್ರಿ ಅಂತ ಹೆಸರಾದ್ರಲ್ಲಿ ಅವರು ಅದು ಒಂದು ಆಂಗಲ್ ತೋರಿಸಿದ್ರು. ಅಂದ್ರೆ ಇವಾಗ ಸಿನಿಮಾ ಗ್ಲಿಫಿನ ಪ್ಯಾಟರ್ನ್ಸ್ ಏನ್ ಬರುತ್ತೆ, ಆ ಪ್ಯಾಟರ್ನ್ ಸಿಮಿಲರ್ ಟು ನಮ್ಮ ಫಿನಸ್ ಅದು ಫ್ಲವರ್ ಆಫ್ ಲೈಫ್ ಅಂತ ಒಂದು ತುಂಬಾ ಫೇಮಸ್
ಇದು ಬರುತ್ತೆ. ತುಂಬಾ ಕಡೆ ನಾವು ಅದನ್ನ ನೋಡ್ತೀವಿ. ಅದು ಅದರದ್ದು ಒಂದನ್ನು ಅವರು ಮೆನ್ಷನ್ ಮಾಡಿದ್ರು. ಫ್ಲವರ್ ಆಫ್ ಲೈಫ್ ಇದು ನೋಡಿದ್ರೆ ಇದು ಹಂಗೆ ಇದೆ, ಶಿವಾಜಿ ಒಂದು ಇದನ್ನು ಅಂತ ತೋರಿಸಿದ್ರು. ಸೊ ಅದನ್ನ ಒಂದು ಇಟ್ಕೊಂಡು ನಂಗೆ ಯಾವಾಗ ತಲೆ ಇರ್ತದೆ ಇದನ್ನ ತಂದಾಗ ತುಂಬಾ ಆಶ್ಚರ್ಯ ಅನ್ನೋ ತರ ಇರ್ತಿದ್ವಿ. ಒಂದೊಂದೇ ನಾನು ಜಗಲಂ ದೇವಸ್ಥಾನದ ಕಂಬಗಳದು ಒಂದೊಂದು ತೆಗೆದು ನೋಡಿದಾಗ ಅದನ್ನ ನೋಡಿ ನಾನು ಅವಾಗ AI ಕೂಡ ಇರ್ಲಿಲ್ಲ, ChatGPT ಕೂಡ ಇರ್ಲಿಲ್ಲ. ಅಂದ್ರೆ ಅದನ್ನ ತೆಗೆದ್ಬಿಟ್ಟು ಲುಕ್ ಸಿಮಿಲರ್ ಅಂತ ಬರುತ್ತೆ, ಆ ಥರದ್ದು ಇರ್ಲಿಲ್ಲ. ಸೊ ಅದನ್ನ ಚಿಮಾಗ್ನೆಟ್ನ ಹುಡ್ಕೊಂಡು ಚಿಮಾಗ್ನೆಟ್ ಸುಮಾರು ರಿಸರ್ಚ್ ಮಾಡಿದೆ, ಸುಮಾರು ಇದೆ US ಅಲ್ಲಿದೆ, ಗಮನ ಸುಮಾರಿದೆ. ಸೊ ಅದಕ್ಕೆ ಒಂದೊಂದು ಹುಡ್ಕೊಂಡು ಹೋಗ್ತಿದ್ದಂಗೆ ಆಶ್ಚರ್ಯ ಕರೆದಿರ್ತೀವಿ, ಅದು ಕೈ ಆಗ್ತಾ ಇತ್ತು. ಅಷ್ಟೇನೆ ಅಲ್ಲಿಗೇನೆ ಅದು. ಬಟ್ ಈಗೇನು ಅದರಿಂದ ನಾನು ಕಂಡಿಡಿಯೋ ತರ ಅದೇನು ಇರ್ಲಿಲ್ಲ. ಬಟ್ ತುಂಬಾ ಇತ್ತು, ತುಂಬಾ ರಿಸೆಂಬ್ಲೆನ್ಸ್ ಕಾಣಿಸ್ತು. ಯಾಕೆ ಯೂಸ್ ಮಾಡ್ಕೊಂಡು ಅಂತ ಅನ್ನಿಸ್ತು. ಅದ್ರ ಮುಂದೆ ನೆಕ್ಸ್ಟ್ ಇನ್ನೊಂದು ಆಂಗಲ್ ತಗೊಂಡ್ರು ಆಶ್ಚರ್ಯ ಇರ್ತಿಲ್ಲ. ಅದನ್ನ ನನ್ನ ಹೆಂಡತಿ ಅದನ್ನ ಹೆಲ್ಪ್ ಮಾಡೋದು ಒಂದ್ಸಲಿ ಮ್ಯೂಸಿಕಲ್ ನೋಟ್ಸ್ ಅದು ಆ ರೆವಲ್ಯೂಷನ್ ಬಂದಿದ್ದು ಅವ್ರು ಹೇಳಿದ್ವಲ್ಲ, ಅದು ನಾವು ಅನ್ಸಿದ್ರೆ ಅದು ಅವಾಗ ಅನ್ಸಿದ್ದು ಇದೆ. ಅದು ಸೊ ನಾವು ತುಂಬಾ ರ್ಯಾಂಡಮ್ ಆಗಿ ಮಾತಾಡಿದ್ವಿ ಅನ್ಸುತ್ತೆ. ಒಂದ್ಸತಿ ಇದ್ರ ಬಗ್ಗೆ ಹೇಳ್ಬಿಡ್ತೀನಿ. ನಮ್ಗೆಲ್ಲ ವಿಕಲನ ಮಂದಿರ ಗೊತ್ತು, ಅಲ್ಲಿ ಸಂಗೀತ ಕಂಬಗಳಿದೆ ಅಂತಾನು ಕೇಳಿದೀವಿ. ಅದನ್ನ ಬಾರಿಸಿದಾಗ ಎಲ್ಲಾ ತರದ ವಾದ್ಯಗಳು ಕೂಡ ನುಡಿಸಿದಷ್ಟೇ ಸ್ಪಷ್ಟವಾಗಿ ನಮ್ಗೆ ಕೇಳಿಸುತ್ತೆ ಅಂತಾನು ಗೊತ್ತಿದೆ. ಇದರಲ್ಲಿ ನವೀನ್ ಅವ್ರಿಗೆ ಯಾವ ತರ ವಿಷಯ ತಂದಿದ್ದಾರೆ ಅಂದ್ರೆ, ಆ ಪ್ರತಿ ಕಂಬದ ಮೇಲೂ ಕೂಡ ಒಂದು ರಂಗೋಲಿ ಪ್ಯಾಟರ್ನ್ ಅನ್ಕೊಳ್ಳೋಣ. ಆ ತರದೆಲ್ಲ ಕೆತ್ತನೆಗಳು ನಾವು ನೋಡ್ತೀವಿ, ಸೀಲಿಂಗ್ ಅಲ್ಲೂ ಇರುತ್ತೆ, ಕಂಬದ ಮೇಲೂ ಇರುತ್ತೆ, ಎಲ್ಲಾ ಕಡೆ ಇರುತ್ತೆ. ಇವ್ರು ಹೇಳ್ತಿರೋದೇನಂದ್ರೆ, ಅದರಲ್ಲಿ ಯಾವ ಒಂದು ಫ್ರೀಕ್ವೆನ್ಸಿನಲ್ಲಿ ನುಡ್ಸೋಕ್ ಸಾಧ್ಯ ಇದೆಯೋ ಅದನ್ನು ಸಿಮಾಗ್ಲಿಪ್ ಅಂತಂದ್ರೆ ಒಂದು ಶ್ರುತಿ ಏನಂತಾರೆ ಫ್ರೀಕ್ವೆನ್ಸಿ, ಅದು ಒಂದು ಯು ಶೇಪ್ ಅಲ್ಲಿ ಇರುತ್ತೆ. ಅದನ್ನ ಶ್ರುತಿ ಕವೆ ಅಂತಾರೆ ಮೋಸ್ಟ್ಲಿ. ಟ್ಯೂನಿಂಗ್ ಫೋರ್ಕ್ ನಾವು ಯಾವ್ದಾದ್ರು ಒಂದು ವಸ್ತುಗೆ ಹೊಡೆದು ಅದನ್ನ ನೀರು ಹಿಡಿದ್ರೆ ನೀರೆಲ್ಲ ನಮ್ಗೆ ಪ್ಯಾಟರ್ನ್ ಆಗಿ ಕಾಣಿಸುತ್ತೆ. ನೀವು ಇದನ್ನ ಸುಮ್ಮನೆ ಪೆನ್ ನೋಡಿದ್ರು ಕಾಣುತ್ತೆ, ಏನ್ ಮಾಡಿದ್ರು ನಿಮ್ಗೆ ನೀರಲ್ಲಿ ಒಂದು ಪ್ಯಾಟರ್ನ್ ಕಾಣುತ್ತೆ. ಅದು ರಂಗೋಲಿ ಪುಡಿನಲ್ಲಿ ಮಾಡಿದಾಗ ಆಕ್ಚುಲಿ ಹೇಗ್ ಕಾಣುತ್ತೆ ಅನ್ನೋದನ್ನ ತೆಗೆದು ಒಂದು ಗೋಡೆಗೆ ಹಾಕಿದ್ದಾರೆ ಅಥವಾ ಒಂದು ಕಂಬದ ಮೇಲೆ ಬರ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ಇವ್ರ ಪ್ರಕಾರ ಆ ಮ್ಯೂಸಿಕಲ್ ಕಂಬ ಯಾವ ಮ್ಯೂಸಿಕ್ ಫ್ರೀಕ್ವೆನ್ಸಿನ ಎಡಿಟ್ ಮಾಡ್ತಾ ಇದೆಯೋ ಅದಲ್ಲಿ ಪ್ಯಾಟರ್ನ್ ಆಗಿ ಹಾಕಿದ್ದಾರೆ ಅನ್ನೋದು. ಸೊ ಅದನ್ನೇ ಇವರು ಡಿಕೋಡ್ ಮಾಡ್ತಾರೆ. ಅದರ ಏನಂತಾರೆ ಕೋಡ್, ಅದನ್ನ ಅದೊಂದು ಕ್ಲೂ ಆಗಿ ಇವ್ರಿಗೆ ಸಿಗತ್ತೆ. ಅದನ್ನ ಡಿಕೋಡ್ ಮಾಡಿದ್ಮೇಲಿಂದ ಗೊತ್ತಾಗುತ್ತೆ ಇದು ಯಾವ್ದೋ ಒಂದು ಸಂಗೀತದ ಸ್ವರ ತರ ಇದೆ ಅಂತ. ಆ ಸಂಗೀತದ ಪ್ಯಾಟರ್ನ್ ಅವರು ಡಿಕೋಡ್ ಮಾಡಿದಾಗ ಪುರಂದರದಾಸರು ರಚನೆ ಮಾಡಿರುವಂತಹ ಒಂದು ಹೇಳ್ಬೋದಾ ಯಾವುದು ಅಂತ, ಇದು ಕೆರೆಯಲ್ಲಿ ಏನು ಕೆರೆಗೆ ಚೆಲ್ಲಿ, ಅದು ಇವರಿಗೆ ಥಿಂಕ್ ಆಗುತ್ತೆ. ಅದ್ರಲ್ಲಿ ಇರುವಂತ ಅದನ್ನ ಚೆಕ್ ಮಾಡಿ ಸುಮಾರು ಪರ್ಮುಟೇಷನ್ ಕಾಂಬಿನೇಷನ್ ಎಲ್ಲ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಹುಡುಕ್ತಾರೆ. ಹುಡುಕಿ ಒಬ್ಬ ಇವ್ರ ಟೀಚರ್ ಅಥರ್ವನ ಮ್ಯೂಸಿಕ್ ಟೀಚರ್ಗೆ ಕಾಲ್ ಮಾಡಿ ಕೇಳಿದಾಗ ಅವ್ರು ಹೇಳ್ತಾರೆ ಏನದು ಅದ್ ಏನ್ ಇರ್ಬೋದು ಅಂತ ಹೇಳ್ತಾರೆ. ಅವಾಗ ಹಾಗಿದ್ರೆ ಇದು ಪುರಂದರದಾಸರು ಹಂಪೆನಲ್ಲೇ ಇದ್ದವರು, ನಿಮ್ಗೆ ಏನೋ ಕೋಡ್ ಖಂಡಿತ ಇದೆ, ನಮಗೇನೋ ಇದು ಲೀಡ್ ಮಾಡ್ತಾ ಇದೆ, ನಮಗೇನೋ ಇದು ಸಿಗ್ತಾ ಇದೆ ಅಂತ. ಅದರಿಂದ ಗೊತ್ತಾಗುತ್ತೆ ನೀರಿರುವಂತಹ ಜಾಗಗಳನ್ನ ಹುಡುಕ್ಬೇಕು ಅಂತ. ಅದು ನೆಕ್ಸ್ಟ್ ನೀರಿರೋ ಜಾಗಕ್ಕೆ ಹೋದಾಗ ಅಲ್ಲೊಂದು ದೊಡ್ಡ ಹಂಗಾಮನೆ ಆಗುತ್ತೆ. ಅವ್ರು ಮಾಡೋ ಒಂದೊಂದು ಎಡವಟ್ಟು ನಿಜವಾಗ್ಲೂ ನಮ್ಗೆ ಟೆನ್ಷನ್ ಆಗುತ್ತೆ ಕೇಳಿಸ್ಕೊಳ್ತಾ ಇದ್ರೆ. ಏನೇನೋ ಅನ್ಕೊಳ್ತಾರೆ, ನೀರ್ ಎಲ್ಲಿಂದನೋ ಬರಕ್ ಶುರು ಆಗ್ಬಿಡುತ್ತೆ. ಅದನ್ನ ನಿಲ್ಸಕ್ ಪ್ರಯತ್ನ ಮಾಡ್ತಾರೆ, ಅದು ತುಂಬಾ ಕಷ್ಟ ಆಗತ್ತೆ. ಅದೆಲ್ಲ ಆದ್ಮೇಲಿಂದ ನಿಲ್ಸೋದಕ್ಕೋಸ್ಕರ ಅಂತ ಒಂದು ಗುಹೆ ಒಳಗಡೆ ಎಂಟರ್ ಆಗ್ತಾರೆ. ಕೊನೆಗೂ ನೀರೊಳಗಡೆ ಹೋಗಿ ಅಲ್ಲಿಂದ ಗುಹೆಗೆ ಅದು ಟರ್ನ್ ತಗೊಳುತ್ತೆ. ಅದಾದ್ಮೇಲಿಂದ ಅವರಿಗೆ ಸಿಗುವಂತ ಸಾಕ್ಷಾತ್ಕಾರ ಬಹುಶಃ ಅದನ್ನ ಬರದಾಗ ಅವ್ರಿಗೆ ಅನ್ಸುತ್ತೋ ಗೊತ್ತಿಲ್ಲ. ಅದನ್ನ ಕೇಳಿಸ್ಕೊಂಡಿರೋ ಪ್ರತಿಯೊಬ್ರು ಹೇಳಿದ್ದಾರೆ, ನಿಮ್ ಭಾವನೆಗಳು ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಆಗಿದೆ ಪ್ರತಿಯೊಬ್ಬರದು ಅಂದ್ರೆ ನಮ್ ಕಣ್ಣು ಮುಂದೆ ರಂಗನಾಥ ಬಂದಂಗ ಆಗತ್ತೆ. ಅದ್ರ ಜೊತೆ ನಮ್ ಮ್ಯೂಸಿಕ್ ಎಲ್ಲ ಕೊಟ್ಟಿರೋದು. ನಾನು ಇಷ್ಟು ಹೇಳ್ತಿದ್ದೀನಿ ಅಂದ್ರೆ ಏನರ್ಥ ಹೇಳಿ, ನೀವೆಲ್ಲ ಆಡಿಯೋ ಬುಕ್ ಹೇಳ್ಬೇಕು ಅಂತ. ಸೊ ಇಲ್ಲಿ ಇಷ್ಟುವರೆಗೂ ಕೂಡ ನಿಮಗೆ ಇದೊಂದು ರಿಸರ್ಚ್ ಏನಂತಾರೆ ಬೇರೆ ಬೇರೆ ಆಂಗಲ್ ನಲ್ಲಿ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಇದಾದ ನಂತರ ಜಾನಪದಕ್ಕೆ ಟರ್ನ್ ಆಗ್ಬಿಡುತ್ತೆ ಸಡನ್ ಆಗಿ. ಅದರಲ್ಲಿ ಒಂದ್ ಕ್ಯಾರೆಕ್ಟರ್ ಕೂಡ ಇದೆ, ಏನಿದೆ ಸಡನ್ ಆಗಿ ಯಾರೋ ಮನೆಗೆ ಕರ್ಕೊಂಡು ಹೋಗ್ತಿದೆಯಲ್ಲ, ಯಾಕೆ ಅವ್ರು ಹಾಡು ಕೇಳ್ಕೊಂಡು ನಾವೇನ್ ಮಾಡ್ಬೇಕು ಅಂತ. ಅಲ್ಲಿ ಜನಪದ ರಾಮಾಯಣ ಬರುತ್ತೆ. ಸರ್ಪ್ರೈಸ್ ಎಷ್ಟು ಚೆನ್ನಾಗಿ ಸಿಂಕ್ ಆಗಿದೆ ಆ ಹಾಡು ಮತ್ತೆ ಈ ಕತೆ ಒಳಗಡೆ ಅಂದ್ರೆ. ಮತ್ತೆ ಅದನ್ನ ಆಡಿಯೋ ಮಾಡುವಾಗ್ಲೂ ಅಷ್ಟೇ ಒಂದು ಜಾನಪದ ಅನ್ನೋ ಕಾರಣಕ್ಕೆ ನಿಮಗೆ ರಿದಮ್ ಇರ್ಬೇಕು, ಅದು ಹೆಂಗೋ ಎಲ್ಲ ಏನಿಲ್ಲ, ಹಾಡಂದ್ರೆ ಸಾಕು. ಸೊ ಎಷ್ಟು ಈಸಿ ಮಾಡ್ಕೊಟ್ಟಿದ್ದಾರೆ ನಮ್ಗೆ. ಆ ಕಾರಣಕ್ಕೆ ಆ ಹಾಡನ್ನ ನನ್ನ ಫ್ರೆಂಡ್ ಕೈಯಲ್ಲಿ ಹಾಡಿಸಿ ಇವ್ರು ಕಳಿಸ್ದೆ, ನೋಡಿ ನಿಮ್ ವೆಂಕಮ್ಮ ಹಾಡು ಹೆಂಗಿದೆ ಹೇಳಿ ಅಂತ. ಚೆನ್ನಾಗಿದೆ ಒಂದು ಚಂದನ ಹೆಂಗೋ ಒಟ್ನಲ್ಲಿ ನಮಗ್ ಚೆನ್ನಾಗ್ ಅನಿಸ್ತಿದೆ. ಅವ್ರು ಯಾರೋ ಹೇಳಿದ್ರು, ಇಲ್ಲ ಇದು ಮೊದಲನೇ ಎಲ್ಲಾ ಸೆಂಟೆನ್ಸ್ ಚೆನ್ನಾಗಿದೆ, ಆಮೇಲೆ ಸ್ವಲ್ಪ ಮೀಟರ್ ಕೊಡ್ತಾ ಇಲ್ಲ. ಮೀಟರ್ ಗೊತ್ತಿಲ್ಲ, ನಮಗೆ ಏನೋ ಗೊತ್ತಿಲ್ಲ, ಸುಮ್ಮನೆ ಹಾಡಿರೋದು.
ಬಟ್ ಸ್ಟಿಲ್ ಅದು ತುಂಬಾ ಚೆನ್ನಾಗಿ ಬಂತು. ಆ ಎಫರ್ಟ್ ಬಗ್ಗೆ ನನಗೆ ನೀವೊಂಚೂರು ಹೇಳ್ಬೋದಾ? ಇದು ನಿಮ್ಮ ಎಫರ್ಟ್ ಬಗ್ಗೆ ನಾನು ಹೇಳಬೇಕು. ಆಡಿಯೋ ಬುಕ್ ಮಾತ್ರ ಅಮೇಸಿಂಗ್. ನೀವು ಅದನ್ನ ಹೇಳಬೇಕು. ಅದಕ್ಕೋಸ್ಕರ ಹೇಳ್ತಿಲ್ಲ, ಖಂಡಿತ ಒಂದು ನೀವು ಹೇಳಿದ್ರಿ ಅದನ್ನ, ಅದ್ರ ಬಗ್ಗೆ ಸ್ವಲ್ಪ ರಿಸರ್ವೇಶನ್ಸ್ ಇತ್ತು. ಒಂದು 2-3 ಸಲ ನೀವು ಫೋನ್ ಮಾಡಿದ್ರಿ, ನಾಗರಾಜ್ ಫೋನ್ ಮಾಡಿದ್ರಿ, ಎಲ್ಲ ಮಾಡಿದ್ರು. ಅವಾಗ ತುಂಬಾ ಕಷ್ಟಪಟ್ಟು ಫಸ್ಟ್ ಆಫ್ ಆಲ್ ಸ್ಟ್ರಗ್ಲಿಂಗ್ ರೈತರ್ ಅದರಲ್ಲೂ ಇಲ್ಲ ಅನ್ನೋದು ಎಂತದ್ದು ಚಿಂತೆನೂ ಇತ್ತು. ಅದು ಸ್ವಲ್ಪ ಅಹಂಕಾರ ಅಂತ ಅನ್ಸಿದ್ರು ತುಂಬಾ ತುಂಬಾ ಕೆಟ್ಟದಾಗ ಫೇಲ್ ಆಗುತ್ತೆ. ಯಾಕಂದ್ರೆ ಎಷ್ಟು ಇದೆ ಅದರಲ್ಲಿ, ತುಂಬಾ ವಿಜುವಲಿಸ್ಟ್ ಆಗಿದೆ ಅದು. ಅದನ್ನ ಹೆಂಗೆ ಆಡಿಯೋ ಹೆಂಗ್ ತೋರ್ಸಕ್ಕಾಗತ್ತೆ, ಹೆಂಗೆ ವಿಜುವಲೈಸ್ ಮಾಡ್ಕೊತಾರೆ ಅಂತ ಒಂದಿತ್ತು. ಬಟ್ ನೀವು ಹೇಳಿದ್ದ ಅದು ಅದೇ ಒಂದ್ಸರಿ ಕಳ್ಸಿದ್ಮೇಲೆ ಇಲ್ಲ, ನನ್ಗೆ ಹಂಗೂ ಅನ್ಸಲ್ಲ. ಇವರು ನಮ್ಮ ಆಫೀಸ್ಗೆ ನಮ್ಮನ್ನ ಮೀಟ್ ಮಾಡಕ್ ಬಂದಿದ್ದೀನ ಗಣೇಶ ನಮ್ಮ ಆಫೀಸಲ್ಲಿ ಪರ್ಮಿಷನ್ ಕೊಟ್ಟಾಗಿತ್ತು. ಅವ್ರು ಅವ್ರನ್ನೇ ಕೇಳೋದು, ಅಲ್ಲ ನೀವು ಒಳ್ಳೆ ಬುಕ್ಕಿಗೆ ಕೊಡ್ತಾ ಇದ್ದೀರಾ, ನಮಗೂ ಕೇಳ್ತಿದಾರೆ ಏನ್ ಮಾಡ್ಲಿ, ನೀವು ಕೊಡಿ ಅದ್ರಲ್ಲೇ ನಿಂತಿದ್ರು ಅವರು. ನಾನ್ ನಿಜವಾಗ್ಲೂ ಗಣೇಶ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರು ಹೇಳ್ದೇ ಇದ್ರೆ ಇವ್ರು ಒಪ್ಕೋತಾ ಇರ್ಲಿಲ್ಲ. ಇನ್ಫ್ಯಾಕ್ಟ್ ಇವ್ರ ಪುಸ್ತಕ ಮುಗಿಸಿ ನಾವು ಗಣೇಶ ಪುಸ್ತಕನ ಸ್ಟಾರ್ಟ್ ಮಾಡಿದ್ವಿ. ನನಗೇನಂದ್ರೆ ನವೀನ ಕನ್ವಿನ್ಸ್ ಮಾಡೋದ್ ಸ್ವಲ್ಪ, ಗಣೇಶ ಆನ್ಸರ್ ಮಾಡೋದ್ ಕಷ್ಟ ಅನ್ಸಿತ್ತು. ಆಮೇಲೆ ಅದರ್ ವೇ ರೌಂಡ್ ಅಂತ. ಬಟ್ ಸ್ಟಿಲ್ ದೇ ಆರ್ ಹ್ಯಾಪಿ ವಿತ್ ಬೋತ್ ದ ಬುಕ್ಸ್. ತುಂಬಾ ಚೆನ್ನಾಗಿ ಖುಷಿಯಿಂದ ಮಾಡಿದ್ವಿ ಎರಡನ್ನು. ಗುಡ್ ಸೈನ್. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀವು. ಅದು ಅದಕ್ಕಿಂತ ಮುಂಚೆನೆ ಡಿಸ್ಕೈಡ್ ಮಾಡಿದ್ದೆ ಕೊಡೋಣ ಅಂತ. ಅದು ನಿಮ್ಮ ಎಫರ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಸ್ಪೆಷಲ್ ಎಫೆಕ್ಟ್ಸ್ ಅಂದ್ರೆ ತುಂಬಾ ಜನ ಹೇಳಿದ್ದಾರೆ. ಸ್ಪೆಷಲ್ ಎಫೆಕ್ಟ್ಸ್ ಮಾತ್ರ ಇಟ್ ವಾಸ್ ಟೋಟ್ಲಿ ಡಿಫರೆಂಟ್. ಹಳೆ ಕಾಲದಲ್ಲಿ ಆಕಾಶವಾಣಿ ರೇಡಿಯೋ ನಾಟಕಗಳು ಬರ್ತಿತ್ತಲ್ಲ, ಆ ತರ ಫೀಲ್ ಆಗ್ತಾ ಇತ್ತು. ನಿಜವಾಗ್ಲೂ ಅಂದ್ರೆ ಪ್ರಶ್ನೆ ಏನು ಅಂತ ಅಂದ್ರೆ, ನಂಗೂ ಮತ್ತೆ ಜನಪದ ರಾಮಾಯಣ ಬರೋದಲ್ಲ, ಅದು ಎಫರ್ಟ್ ಬಗ್ಗೆ ಸ್ವಲ್ಪ ಹೇಳ್ಬೋಣ. ಅಂದ್ರೆ ಜನಪದ ಸಾಹಿತ್ಯ ಈಗ ವೇದ ಸುಳ್ಳಾಗ ಗಾದ ಸುಳ್ಳಾಗಲ್ಲ ಅಂತ ಇದೆ. ಹಾಗಾಗಿ ಜಾನಪದ ನಾನು ಅದನ್ನ ಬರೆದು ಕೂಡ ಇದ್ದೀನಿ. ನಾವ್ ಏನೇ ತಲೆ ಓಡಿಸ್ತೀವಿ, ಆದ್ರೆ ಬೇರೆ ಬೇರೆ ರೀತಿಲಿ, ಅಂದ್ರೆ ಇದ್ರಲ್ಲಿ ನಾವು ಈ ತಾಳಮುಖ ಆಗಿರ್ಬೋದು, ವಿದ್ಯಾರ್ಥಿ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಬಚ್ಚಿಡೋದಕ್ಕೋಸ್ಕರ ಅದಕ್ಕೆ ಏನೋ ಫೋನ್ ಮಾಡಿ ಇಟ್ಟಿದ್ರು ನಾವು ಅನ್ಕೊಂಡು ನಾವೆಲ್ಲ ಇಲೈಟ್ ಕ್ಲಾಸ್ ಅವರು. ಬಟ್ ಅದೇ ತರದಲ್ಲಿ ಪ್ಯಾರಲಲ್ಲಿ ಇನ್ನೊಂದು ವರ್ಗ ಕೆಲಸ ಮಾಡ್ತಾ ಇರುತ್ತೆ. ಅದು ಈ ಕೂಲಿ ಕಾರ್ಮಿಕರು. ಮೇನ್ ಆಗಿ ಅವರೇ ಇದನ್ನೆಲ್ಲರೂ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಶಿಫ್ಟ್ ಮಾಡೋದು. ಯಾವ ಸಂತರು ಇವ್ರು ಮಾಡ್ತೀರಿ ಅಂತ ಕೂಲಿ ಕಾರ್ಮಿಕರೇ ಮಾಡೋದು. ಅವ್ರಿಗೆ ಅವ್ರದೇ ಆದಂತ ಒಂದು ಜಗತ್ತಿದೆ. ಅವ್ರದೇ ಆದಂತ ಜಗತ್ತಿನಲ್ಲಿ ಅವ್ರದೇ ಆದಂತಹ ಅಸಂಪ್ಷನ್ಸ್ ಇರುತ್ತೆ. ಅವ್ರ ಕಣ್ಣಾರೆ ಅದನ್ನ ಒಳಗೇನಿದೆ ಅಂತ ನೋಡಿಲ್ಲ ಅಂದ್ರೂ ಅವ್ರಿಗೊಂದು ಅಸಂಪ್ಷನ್ ಇರುತ್ತೆ. ಏನಿರ್ಬೋದು ಇದ್ರೊಳಗೆ, ಅಥವಾ ಯಾರೋ ಒಬ್ಬ ಪೀಕ್ ಮಾಡಿರ್ತಾನೆ ಅದ್ರಲ್ಲಿ, ಏನೋ ಗಂಡಿರುತ್ತೆ ಅವ್ರಿಗೆ. ಸೊ ಅವನು ಇದೆಲ್ಲ ನಡೀತಾ ಇದೆ, ಏನೋ ನಡೀತಾ ಇದೆ ಅನ್ನೋದೊಂದು ಅವ್ನಿಗಿರುತ್ತೆ. ಸೊ ಅವನ್ನ ಸುತ್ತಮುತ್ತಲಿರೋರ್ಗೆ ಏನೋ ಒಂದು ಹೇಳಿರ್ತಾನೆ, ಅಥವಾ ಅವನೇನೋ ಒಂದ್ ಹಿಡಿ ಕದ್ದಿರ್ತಾನೆ. ಸೊ ಅದು ಅವನು ಯಾವ್ದೋ ಒಂದು ಫ್ಯಾಮಿಲಿ ಅವನು ಒಂದು ಸ್ಕ್ರೀನ್ ಬಿಟ್ಟೋಗಿರ್ತಾರೆ, ಒಂದು ಫೋರ್ಟ್ ಇರ್ತಾನೆ. ಸೊ ಅದೊಂದು ತಲೆಯಲ್ಲಿ ಇರ್ತದೆ. ಇದೇ ನಮ್ಮ ಗಣೇಶ ಸರ್ ಒಂದು ಜನಪದ ವಾಕ್ಯ ಬರುತ್ತೆ, ಎರಡೇ ಸೆಂಟೆನ್ಸ್, ಒಂದು ಮುಖ್ಯ ಅದನ್ನ ಅದು ಕೂಡ ಅದು ಬಂದಿತ್ತು. ಸೊ ಅವಾಗ ಅಲ್ಲೇ ಬಂತೊಂದು ಆನೆ ಇದೆಯಲ್ಲ, ಅದನ್ನು ಅರೇಹಳ್ಳಿ ರವೀಂದ್ರ ಅವರು ಹೇಳೋದೇನಂದ್ರೆ, ಇದು ಆ ಜನಕ್ಕೆ ಏನಿತ್ತು ಅಂತ ಗೊತ್ತಿಲ್ಲ. ಆನೆಗಳ ಮೇಲೆ ಸಿರಿನ ಸಾಧಿಸ್ತಿರ್ಬೇಕಾದ್ರೆ ನೋಡಿದವರೆಲ್ಲ ಆನೆ ಬಂತೊಂದು ಆನೆ, ಯಾವ ಊರ ಆನೆ ಅಂದ್ರೆ ಬಿಜಾಪುರದ ಆನೆ ಅಂದ್ರೆ ಅಲ್ಲಿಂದ ಬರ್ತಿದೆ ಅನ್ನೋದನ್ನ ಈ ತರ ಮಕ್ಕಳು ಹೇಳೋ ರೀತಿನಲ್ಲಿ ಅದೊಂದು ಕೋಡ್ ಆಗಿ ಮುಂದಿನ ಜನರೇಷನ್ ಬಿಟ್ಕೊಟ್ಟಿದ್ದಾರೆ ಅನ್ನೋ ತರ ಅವರು ಕೂಡ ಹೇಳ್ತಾರೆ. ಸಾಧ್ಯತೆಗಳಿರ್ಬೋದು. ಇದೇ ಲಾಜಿಕ್ ಇಟ್ಕೊಂಡೆ ನಾನು ರಾಮಾಯಣ ಅದನ್ನ ಫೋನ್ ಮಾಡಿದ್ದು. ಅದೇ ರಾಮಾಯಣ ಎಂಟಿ ಅವಳು ಹೇಳೋ ತರ ರಾಮಾಯಣ ಅದು. ಹಾಗಾಗಿ ಅವ್ರು ಇದ್ರಲ್ಲಿ ಅದು ನೋಡಿದಿರಲ್ಲ, ಬರೆಯೋದ್ರ ಬಗ್ಗೆ ಅದು ನಂಗೇನು ಜಾಸ್ತಿ ಎಫರ್ಟ್ ಆಗ್ಲಿಲ್ಲ. ಅದು ಸಲೀಸಾಗಿ ಬಂದ್ಬಿಡ್ತದೆ. ಸದ್ಯ ಯಾವುದೇ ಜಾನಪದ ಇಲ್ಲ ಅದರಲ್ಲಿ. ಸುಮ್ಮನೆ ಪಾಪ ಯಾವ ಜಾನಪದ ಕವಿ ಕೊಡಬಾರ್ದು, ನಾನೇ ಬರ್ದಿದ್ದು ಈಸಿಯಾಗಿ ಬಂದ್ಬಿಡ್ತದೆ. ಬಟ್ ಆ ಕಬಂಧನ್ ಬಂದಾಗ ಅವ್ರ ಕರಬಂಧ ಅಂತ ಬಂದು ಮಾಡಿ ದಟ್ ವಾಸ್ ಅ ಪಿಲ್ಲರ್. ಅದು ಒಂದು ಅದೇನೆ ಒಂದು ರಿಯಲ್ ಸೆರೆಂಡಿಪಿಟಿ ಯಾವಾಗ
ಅಲ್ಲಿ ನಿಂತೋಯ್ತು ನನಗೆ. ನಾನು ಬರೆಯುವಾಗ ಅಲ್ಲಿ ಅದು ಮುಂದೆ ಹೋಗ್ಲಿಲ್ಲ ನನ್ನ ಕೈ. ಯಾಕೆ ಕರ್ಮಣ್ಣ ಇಸ್ ಸಚ್ ಕ್ವಾಲಿಫೈಯಿಂಗ್ ಕ್ಯಾರೆಕ್ಟರ್. ಅವನು ಇಷ್ಟೆಲ್ಲ ಇದೆ ಅವನು. ಬಟ್ ಅವ್ರ ಕಥೆಯಲ್ಲಿ ರಾಮಾಯಣದ ಕಥೆ ಇದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಅಟ್ಲೀಸ್ಟ್ ಒಂದು 2-3 ಪೇಜ್ ಅಂತೂ ಇದೆ. ಅವ್ರು ಆ ಯುದ್ಧ ಮಾಡೋದು, ಅವ್ನ ಕೈ ತಪ್ಪಿಸೋದು ಇವೆಲ್ಲ ಇದೆ. ಬಟ್ ನಾವು ಮಾತಾಡೋವಾಗ ಅಥವಾ ಇದನ್ನ ಮಾಡೋವಾಗ ಅದೊಂದು ಹಿಂಗೆ ಎದುರಿಸ್ಬಿಡ್ತೀವಿ. ಅದು ಕರ್ಕೊಂಡವನ್ನ ಅವ್ನ ಕೈಯೆಲ್ಲ ಇದು ಮಾಡ್ತಾರೆ ಪ್ರಯತ್ನ ಮಾಡುವಂತ. ಅಂಡ್ ಅವನು ಸುಟ್ತಾರೆ, ಅವನು ದಿವ್ಯ ಇದರಲ್ಲಿ ಬಂದ ಅಷ್ಟೇ ಬಂದ್ರು. ಆ ಚಿತಾಭಸ್ಮದ ಬಗ್ಗೆ ಏನು ಇಲ್ಲ ಅದರಲ್ಲಿ. ಸೊ ಅದು ಆ ಕಲ್ಪನೆ ನಮ್ಗೆ ಕಾಡ್ತಾ ಇತ್ತು. ಇಷ್ಟು ದೊಡ್ಡ ಹಾಡು, ಅವನ ಚಿತೆ ಅಂದ್ರೆ ಎಷ್ಟು ದೊಡ್ಡದಾಗಿ ಆಗಿರುತ್ತೆ, ಎಷ್ಟು ಜನಕ್ಕೂ ಗೊತ್ತಿರುತ್ತೆ. ಇಮ್ಯಾಜಿನ್ ಅವನು ಬಂದಾಗ ಅವನು ಒಂದು ದಿವ್ಯ ರೂಪ ಪಡಿತಾನೆ ಅಂದಾಗ, ಆ ದಿವ್ಯ ರೂಪ ಅಂದ್ರೆ ಏನಿರುತ್ತೆ, ಒಬ್ಬ ದಿವ್ಯ ರೂಪ ಆಗಿರ್ಬೇಕು ಅಂತಂದ್ರೆ ಆಬ್ವಿಯಸ್ಲಿ ಅದು ಟೈಸ್ ಬ್ಯಾಕ್ ಗೋಲ್ಡ್ ಡಸ್ಟ್ ಅಂತ. ಆ ಚಿತಾ ಭಸ್ಮನೇ ಒಂದು ಬೂದಿ ಆಗಲಿ ಹೆಂಗಿರುತ್ತೆ, ಅಷ್ಟು ದೊಡ್ಡ ಒಂದು ಇಡೀ ಕಾಡೆ ಹರಡ್ಕೊಂಡಿರುತ್ತೆ. ಈ ತರದ್ದು ಆ ಚಿಕ್ಕ ಮಕ್ಕಳದು ಜಾನಪದ ಆಗಿರುತ್ತಲ್ಲ. ಸೊ ಮಾತ್ರ ಚಿಕ್ಕ ಮಕ್ಕಳು ಕಥೆ ಹೇಳಿದಾಗ ಕಥೆ ಮಾಡ್ಕೊಂಡಾಗ ಚೆನ್ನಾಗಿದೆಯಲ್ಲ ಇದು ಅನಿಸ್ತೇನೆ. ಅವಾಗ ಅದನ್ನ ಆಡ್ ಮಾಡ್ಕೊಳ್ತದೆ. ಅದಕ್ಕೆ ಒಳ್ಳೆ ಇದು ಕೊಡ್ತದೆ, ಅದು ಕಂಟಿನ್ಯೂಷನ್ ಒಳ್ಳೆ ಚೆನ್ನಾಗಿ ಕೊಡ್ತದೆ. ಅದು ಎಂಡ್ ಮಾಡುವಾಗ ಬೇಕು ಅಂತ ಮಾಡಿದೆ ಅದನ್ನ. ಅಲ್ಲಿ ತನಕ ನನಗೆ ಮುಂದೆ ಏನಾಗುತ್ತೆ ಕಥೆ ಅಂತ ನಮ್ಗೆ ತಲೆಗೆ ಇರ್ಲಿಲ್ಲ. ನನ್ನ ನೋಟ್ಸ್ ನೀವು ನೋಡಿದ್ರೆ ಅದು ಡಿಫ್ರೆಂಟ್ ಆಂಗಲ್ ಇದೆ. ಅಲ್ಲಿಂದ ಆಚೆಗೆ ಡಿಫ್ರೆಂಟ್ ಆಂಗಲ್ ಇದೆ. ತಿರುಪತಿಗೆ ಹೋಗ್ಬೇಕಿತ್ತು ಆಕ್ಚುಲಿ ಅದು. ಬಟ್ ಈ ಕರ್ಬಂದ ಬಂದ್ಮೇಲೆ ಅದು ಚೇಂಜ್ ಆಗುತ್ತೆ. ಇದು ಸಮಥಿಂಗ್ ವೆರಿ ಯುನೀಕ್ ಆಗ್ತದೆ. ಹಾಗಾಗಿ ಲಾಸ್ಟ್ ಅಲ್ಲಿ ಅದು 2 ಲೈನ್ ನಾನು ಬರ್ತಿದ್ದೀನಿ, ಅದನ್ನ ಕೊಟ್ಟೆ. ಅದನ್ನ ಚೇಂಜ್ ಆಗುತ್ತೆ, ಅದು ಇಡೀ ಕಥೆಗೆ ಚೇಂಜ್. ನಂಗೆ ಇನ್ನೊಂದು ಪ್ರಶ್ನೆ ನನ್ನ ಫ್ರೆಂಡ್ ಕೇಳಿದ್ರು, ಇದು ಪಾಸಿಬಲ್ ಅನ್ನೋದ ಯೋಚನೆ ಮಾಡಿ. ನೀವ್ ಒಂದ್ ಸೆಂಟೆನ್ಸ್ ಬರುತ್ತೆ, ಇದೆಲ್ಲ ಸುಳ್ಳು, ನಮ್ ಪೂರ್ವಜರು ಒಂದು ಟೈಮ್ ಲೈನ್ ಪ್ರ್ಯಾಂಕ್ ಮಾಡಿದ್ದಾರೆ ಅಷ್ಟೇನೆ, ಫ್ಯೂಚರ್ ಅಲ್ಲಿ ಬಂದು ಮುಟ್ಟಾಳ್ರಾಗ್ಲಿ ಅನ್ನೋ ತರನೇ ಇದನ್ನೆಲ್ಲ ಮಾಡಿಟ್ಟಿದ್ದಾರೆ. ಜನ ಬುದ್ಧಿ ಇಲ್ದಿರ ಇದ್ರ ಹಿಂದೆ ಬಿದ್ದು ಅದನ್ನ ಅಣ್ಣ ತಗೊಂಡ್ ಬೇಕಲ್ಲ, ನೀವು ಮಾಡೋದಕ್ಕೆ ನಾವು ಬೇರೆ ಬರ್ಬೇಕು ನಿಮ್ ಹಿಂದೆ ಅನ್ನೋದಲ್ಲ. ಸೊ ಈಸ್ ಇಟ್ ಪಾಸಿಬಲ್? ಯಾಕಂದ್ರೆ ಇವಾಗ ನಾವು ಈ ಟೈಮ್ ಲೈನ್ ಅಲ್ಲಿ ಇದೀವಿ, ಮುಂದೆ ಕೂಡ ತುಂಬಾ ಪೀಳಿಗೆಗಳು ಬರುತ್ತೆ. ಯಾರಾದ್ರೂ ಅದನ್ನ ಒಂದು ಮಾಡಿ ಇಡೋ ಯೋಚನೆ ಮಾಡ್ತಾರ? ಹಂಗೆಲ್ಲ ಸಾಧ್ಯನಾ? ಅಥವಾ ನೀವೇ ಶಾಂತಿಕರು ನೀವೆಲ್ಲರೂ ಮಾಡ್ತೀರಾ? ಇಲ್ಲ, ಇದು ಒಂದು ನಮಗೆ ತಂದೆ ಒಂದು ಕಥೆ ಹೇಳ್ತಿದ್ರು. ಕೋಲಾರ ಹತ್ರ ಒಂದು ಈಗ ನಡೆದಿದ್ದ ಕಥೆ ಆಗುತ್ತೆ. ಮಕ್ಕಳು ಗೊತ್ತಿಲ್ಲ, ನಾವು ತುಂಬಾ ಕುತೂಹಲವಿದ್ದಾಗ ಒಂದು ಯಾವ್ದೋ ದೇವಸ್ಥಾನ ಚೆನ್ನಾಗಿ ಗೊತ್ತಿರೋಂತೆ. ಆ ದೇವಸ್ಥಾನದ ಕೆಳಗೆ ಒಂದು ಶಾಸನ ಇತ್ತಂತ, ಕತ್ತೆ ಎತ್ತು ಲಿಂಗ ಅಂತ. ಕತ್ತೆದ ಒಂದು ಪಿಕ್ಚರ್, ಎತ್ತದ ಒಂದು ಪಿಕ್ಚರ್, ಲಿಂಗದೊಂದು, ಆ ಮೂರದ್ದು ಇತ್ತಂತೆ. ಸೊ ಎಲ್ಲಾರು ನೋಡಿದವರೆಲ್ಲ ಕತ್ತೆ ಎತ್ತು ಲಿಂಗ ಅಂದ್ರೆ ನನ್ ಕತ್ತೆ ಅಂತ ಬೈತಿದ್ದಾರೆ ಅನ್ನೋ ತರ ಅನ್ಕೊಂಡ್ಬಿಟ್ಟು ಹೊರಟೋರಂತೆ ಅದನ್ನ. ಬಟ್ ಅದನ್ನ ಅವ್ರು ಈ ಮೆಂಟ್ ವಾಸ್ ಆ ಲಿಂಗ ಇದೆ, ಆ ಲಿಂಗ ಎತ್ತು ಅನ್ನೋ ತರ ಈ ನಿಧಿ ಬೇಟೆ ಕಥೆಗಳು ಹಿಂಗೆ ಯಾವ್ದು ಸ್ಟ್ರೇಟ್ ಯೋಚನೆ ಮಾಡಕ್ಕೆ ಬಿಡಲ್ಲ. ಸೊ ಅದನ್ನ ಅವನು ಯಾರೋ ಒಬ್ಬ ಗಂಡ ನಂತರ ಅವನು ಅದನ್ನ ಎತ್ತದಂತೆ, ಅವನು ನಿಧಿ ಸಿಕ್ತಂತ. ಇದು ನಮ್ ಎತ್ತು ಅಂದ್ರೆ ಎತ್ತನೆ ಲೆಟರ್ ಆಗಿ ಎತ್ತನ ಹುಡ್ಕೊಂಡು ಹೋಗ್ತಾ ಇದ್ರು. ಸೊ ಇದೊಂದು ಮೆಸೇಜ್ ಅಂತ ಯಾರು ನೋಡ್ತಾ ಇರ್ಬೋದು. ಸೊ ಈ ಒಂದು ಇದ್ದಾಗ ಇದೊಂದು ತಲೆ ನಿಂತು ತರದೊಂದು. ಸೊ ಈ ಪರ್ಟಿಕ್ಯುಲರ್ ಕ್ಲೂ ಏನಿರ್ತದೆ ಅದು ದಟ್ ವಾಸ್ ಮೋಸ್ಟ್ಲಿ ಅದಕ್ಕೆ ಕಾಂಟ್ಯಾಕ್ಟ್. ಸೊ ಫ್ಯೂಚರ್ ಟೈಮ್ ಲೈನ್ ಪ್ರ್ಯಾಂಕ್ ಅನ್ನೋದು ಪಾಸಿಬಲ್ ಇದೆ. ಸಾರಿ, ಫ್ಯೂಚರ್ ಟೈಮ್ ಲೈನ್ ಸುಮಾರು ಮಾಡಿದ್ದಾರೆ. ಸುಮಾರು ದಿಕ್ಕು ತಪ್ಪಿಸುವಂತದ್ದು ಬೇಕಾದಷ್ಟಿದೆ. ಅಂದ್ರೆ ಕೆಲವೊಂದು ಪ್ರವೀಣ್ ಮೋಹನ್ ಅವ್ರು ತೋರಿಸ್ತಾರಲ್ಲ, ಅದು ನನ್ ಗೊತ್ತಿರೋ ಪ್ರಕಾರ ಫ್ಯೂಚರ್ ಅದು ಪ್ರ್ಯಾಂಕ್ ಏನಾದ್ರು ಎಷ್ಟೋ ಜನ ಅಲ್ಲಿ ಅವಳು ಮೊಬೈಲ್ ಇಟ್ಕೊಂಡಿರ್ತಾರೆ, ಅದು ಸಿಗಿ ಅನ್ಸುತ್ತೆ ಎಷ್ಟೋ ಸರಿ. ಅದು ಅವೆಲ್ಲ ಏನೋ ಒಂದು ಇಮ್ಯಾಜಿನೇಷನ್ ಆಗಿ ಮಾಡ್ಕೊಂಡಿದ್ದಾರೆ. ಅದನ್ನ ಪ್ರ್ಯಾಂಕ್ ಏನಾಗ್ತದೆ, ಸುಮಾರು ಪ್ರ್ಯಾಂಕ್ಸ್ ಇದೆ ಇರ್ತಾರೆ. ಅದು ಅದಕ್ಕೆಲ್ಲ ಅರ್ಥ ಹೋಗ್ಕೊಂಡು ಹೋಗಕ್ಕೆ ಆಗಲ್ಲ, ಖಂಡಿತ ಆಗೋದಿಲ್ಲ. ನಾನ್ ಮಾಡ್ತೀನಿ ವಕ್ರೋಕ್ತಿಯಿಂದ ಬರುತ್ತೆ ಕೊನೆಗೆ ಮಾಡಿದ್ವಿ. ಆ ವಕ್ರೋಕ್ತಿಗೆ ಸುಮಾರು ವಕ್ರೋಕ್ತಿಗಳು ಸುಮಾರು ಪ್ರಾಕ್ಟಿಗೋಸ್ಕರ. ಸೊ ಕೆಲವೊಂದು ಮಾತ್ರ ವಕ್ರೋಕ್ತಿಗಳು ನಾವು ನೋಡ್ಕೊಂಡಿದ್ದೀವಿ. ಬಟ್ ಸುಮಾರು ವಕ್ರೋಕ್ತಿಗಳು ಬರುತ್ತೆ, ಎಲ್ಲಾ ಕಡೆನೂ ಬರುತ್ತೆ. ಅದು ಇರೋದಕ್ಕೆ ಇರೋದೇ ಆಗುತ್ತೆ ವಕ್ರೋಕ್ತಿ. ಫ್ರಾಂಕ್
ನೈಸ್. ಸೊ ಈ ಫ್ಯೂಚರ್ ಟೈಮ್ ಲೈನ್ ಪ್ರ್ಯಾಂಕ್ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ನೀವು ಪುಸ್ತಕ ಓದ್ಬೇಕು. ಇಲ್ಲಿಂದ ಮುಂದೆ ದಿಕ್ಕಿ ಬದಲಾಗುತ್ತೆ ಅಂತ ಹೇಳಿದ್ನಲ್ಲ, ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಇಲ್ಲಿ ಸಿಗ್ತಾನೆ ನಮಗೆ ರಾಮಾನುಜ, ಕರೆಕ್ಟ್? ಈಗ ಈ ಒಂದು ಈ ಸೆಂಟೆನ್ಸ್ ಎಲ್ಲ ಮುಗಿದು ಅವರು ಒಂದು ಶಂಕರಾಚಾರ್ಯರು ಮತ್ತೆ ವಿದ್ಯಾರಣ್ಯರ ಬಗ್ಗೆ ಒಂದು ವಿಷಯ ಬರುತ್ತೆ, ಅದನ್ನು ಕೂಡ ನೀವು ಪುಸ್ತಕದಲ್ಲೇ ಓದಿದ್ರೆ ಸೂಕ್ತ. ಅದಾದ ನಂತರ ಇವರು ಡಿಸೈಡ್ ಮಾಡ್ಕೊಳ್ತಾರೆ, ಓಕೆ ಇಲ್ಲಿ ನಾಮದ ಬಗ್ಗೆ ಒಂದು ಚರ್ಚೆ ಬರುತ್ತೆ. ಅವಾಗ ತರ್ಲೆ ಅಂದ್ರೆ ತರ್ಲೆ ಗಾಡಿ ಅವಳು ಹೇಳ್ತಾಳೆ, ನನಗ್ ನಾಮ ಅಂದ್ರೆ ಜ್ಞಾಪಕ ಬರೋದು ಶ್ರೀಮದ್ ರಾಮಾರಮಣ ಗೋವಿಂದ ಅಂತ. ಈ ಕರೆಕ್ಟ್ ಅಲ್ವಾ? ಸಾಧ್ಯ ಇದೆ. ಯಾಕಂದ್ರೆ ಕೃಷ್ಣದೇವರಾಯಂದು ಮನೆ ದೇವರು ಬಂದು ತಿರುಪತಿ ವೆಂಕಟರಮಣ ಸುಮಾರು ಹೀಗೆ ದಾನ ದತ್ತಿ ಕೊಟ್ಟಿದ್ದಾನೆ. ಅಲ್ಲೇ ಬಚ್ಚಿಟ್ಟಿರೋ ಸಾಧ್ಯತೆ ಇರಬಹುದಾ? ಇವ್ರು ಹೇಳಿದ್ರಲ್ಲ ದಿಕ್ಕೆ ಬೇರೆ ಆಗಿತ್ತು ಅಂತ. ಸೊ ಅಲ್ಲಿಗೆ ಒಂದು ಕಥೆ ನಿಲ್ಲುತ್ತೆ. ಅದಾದ ನಂತರ ಇವ್ರು ಕೂತ್ಕೊಂಡು ಮತ್ತೆ ಯೋಚನೆ ಮಾಡ್ತಿರ್ಬೇಕಾದ್ರೆ ರಾಮಾನುಜನಿಂದ ಇವ್ರಿಗೆ ಒಂದು ಮೆಸೇಜ್ ಬರುತ್ತೆ, ಮತ್ತೆ ಕಾಲ್ ಬರುತ್ತೆ. ಅವನು ಬದುಕಿದಾನೆ ಅನ್ನೋ ವಿಷಯ ಇವ್ರಿಗೆ ಗೊತ್ತಾಗುತ್ತೆ. ಸತ್ತಿರೋದು ಅಲ್ಲ ಅಂತ ಮೊದಲು ಗೊತ್ತಾಗಿತ್ತು. ಈಗ ಅವ್ನು ಬದುಕಿದಾನೆ, ಮತ್ತೆ ಅಲ್ಲೇ ಎಲ್ಲೋ ಸುತ್ತಮುತ್ತಾನೆ ಇದ್ದಾನೆ, ಇಷ್ಟಲ್ಲೇ ಸಿಗ್ತಾನೆ ಅನ್ನೋ ತರ ಗೊತ್ತಾಗುತ್ತೆ. ಅದು ಒಂದು ಬೂಸ್ಟ್ ಬೌನ್ಸ್ ಮೂಮೆಂಟ್ ಅಂತ ಹೇಳ್ಬೇಕು. ಯಾಕಂದ್ರೆ ಅಲ್ಲಿಂದ ಒಂದಕ್ಕೆ ರಾಮಾನುಜನ ಬರೀ ಅವ್ನ್ ಹಾಗೆ ಅವ್ನ್ ಹೀಗೆ ಅಂತ ಗುಣಗಾನ ಕೇಳಿ 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 ನಮಗೆ ಒಂಥರ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ಬಿಟ್ಟಿರುತ್ತೆ. ಅವ್ನ ಮೀಟ್ ಮಾಡಕ್ ನಾವು ರೆಡಿ ಆಗ್ಬಿಡ್ತೀವಿ, ಯಾವಾಗ ಕರ್ಕೊಂಡ್ ಬರ್ತಾರಪ್ಪ ರಾಮಾನುಜನ ಅಂತ. ರಾಮಾನುಜನ ಪಾತ್ರದ ಬಗ್ಗೆ ನೀವೇನ್ ಹೇಳ್ತೀರಾ? ಇದಕ್ಕೆ ವಾಯ್ಸ್ ಕೊಟ್ಟಿರುವಂತ ಮುಖೇಶ್ ಸುದರ್ಶನ್ ಸೋ ಹ್ಯಾಪಿ. ಅವ್ನ ಫ್ರೆಂಡ್ಸ್ ಎಲ್ಲ ನಿನ್ ಯಾವ್ದು ಮಾಡದೆ ಇದ್ರು ಇದನ್ನ ಮಾಡಿದ್ ಒಳ್ಳೇದಾಯ್ತು. ಯಾಕಂದ್ರೆ ನಿನ್ ವಾಯ್ಸ್ಗೆ, ನಿನ್ ಸ್ಟೇಚರಿಗೆ, ನೀನ್ ಯೋಚನೆ ಮಾಡೋ ರೀತಿಗೆ, ಮತ್ತೆ ಅವನಿಗೂ ಸ್ವಲ್ಪ ಎಲ್ಲ ಈ ತರದ ವೇದ ಇದು ಎಲ್ಲ ಇಂಟ್ರೆಸ್ಟ್ ಇರೋದ್ರಿಂದ ಯು ಫೆಲ್ಟ್ ವೆರಿ ಹ್ಯಾಪಿ. ನನ್ನ ಏನಂತ ಇದೊಂಥರ ಚೋಸ್ ಮೀ ಅಂತ, ಐ ಆಮ್ ಚೋಸನ್ ಅನ್ನೋ ತರ ಅವ್ನ್ ಫೀಲ್ ಮಾಡ್ದ. ಸೊ ನನಗೆ ಗೊತ್ತಿಲ್ಲ ನಿನಗೆ ಅದ್ರ ಬಗ್ಗೆ ಹೇಗ್ ಅನ್ನಿಸ್ತು ಅಂತ ನಾನು ಇವತ್ತು ಕೇಳಿಲ್ಲ, ಅದನ್ನು ಹೇಳಿ. ಅಟ್ ದ ಸೇಮ್ ಟೈಮ್ ನಿಮಗೆ ಆ ಪಾತ್ರನ ಅಲ್ಲಿಗೆ ತಂದ ಮೇಲಿಂದ ಇಟ್ ಈಸ್ ದ ಚಾಲೆಂಜ್. ಮುಂದಕ್ಕೆ ಅವನ ಕ್ಯಾರೆಕ್ಟರೈಸೇಷನ್ ಎಲ್ಲೂ ಡ್ರಾಪ್ ಆಗದೆ ಇರೋ ತರನೇ ನೀವು ಮೇಂಟೈನ್ ಮಾಡ್ಬೇಕು. ಅವು ಚಾಲೆಂಜ್. ಮುಖೇಶ್ ಅವ್ರದ್ದು ನಿಜ ಹೇಳ್ಬೇಕಂದ್ರೆ ಇಟ್ ವಾಸ್ ಲೈಕ್ ಅವ್ರ ವಾಯ್ಸ್ ಫಸ್ಟ್ ಕೇಳಿದಾಗ ಅದನ್ನ ಕ್ಲಿಕ್ ಕಳ್ಸಿದ್ರಿ ಫಸ್ಟ್ ಟೈಮ್ ಹೋದ ನನಗೂ ಕೂಸ್ಕೊಂಡಿರ್ತದೆ. ಅದು ನಾನೇ ಹಿಂಗೆ ಇಮ್ಯಾಜಿನ್ ಮಾಡ್ಕೊಂಡಿದ್ದ ರಾಮಾನುಜನ್ ವಾಯ್ಸ್ ಎಕ್ಸಾಕ್ಟ್ ರಿಪೀಟ್ ಆಗಿಸ್ತದೆ ನನಗೆ. ಇಟ್ ವಾಸ್ ಲೈಕ್ ಪ್ರಾಬ್ಲಿ ಡೆಫಿನೆಟ್ಲಿ. ಅದ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಾವು ಬಂದು ಮಾತಾಡಿದಂಗೆ ಇದು ಬಂದಿದ್ದು ನಾಲೆಡ್ಜ್ ರಿಸರ್ಚ್ ಎಲ್ಲ ಹಾಕಿದ್ದು ಒಬ್ಬ ಸೂಪರ್ ಹ್ಯೂಮನ್ ಕ್ಯಾರೆಕ್ಟರ್ ತರ ಬರಲೇಬೇಕಿತ್ತು. ಅಂಡ್ ಅದನ್ನ ಯಾರಾದ್ರೂ ಒಬ್ರು ಹೇಳ್ಬೇಕಲ್ಲ, ಇಷ್ಟೆಲ್ಲ ಇದೆ ಇಷ್ಟೆಲ್ಲ ಇದೆ ಅಂತ. ಸೊ ಹಾಗಾಗಿ ಒಂದ್ ಕ್ಯಾರೆಕ್ಟರ್ ಅಂಡ್ ಅದಕ್ಕೆ ರಾಮಾನುಜ ಅನ್ನೋದಕ್ಕಿಂತ ಉಚಿತವಾದ ಹೆಸರು ಕೇಳಿ. ಅಂದ್ರೆ ರಾಮಾನುಜ ನಮ್ಮ ಜೀನಿಯಸ್ ಇದ್ದಾರೆ, ಅವರು ಜೀವನ ಸೂಪರ್ ಹ್ಯೂಮನ್ ಸೊ ಹೀಗಾಗಿ ಅದಕ್ಕಿಂತ ಒಳ್ಳೆ ಹೆಸರು ನಾವು ಸಿಗ್ಲಿಲ್ಲ. ನಾವು ಯಾವಾಗ ಮ್ಯಾಥಮೆಟಿಕ್ಸ್ ಇಂಜಿನಿಯರ್ಸ್ ಏನಿದ್ದಾನೆ ಅವನ ಬ್ರೈನ್ ಕೆಪಾಸಿಟಿ ಎಲ್ಲ ಕಂಪೇರ್ ಮಾಡಿದಾಗ ಅವ್ನು ತೋರ್ಸ್ಕೊಟ್ಟು ಒಬ್ಬ ಇನ್ನೊಂದು ಇಷ್ಟು ಏನು ಅಲ್ಲ, ನಾವು ಅನ್ಕೊಳ್ಳೋ ತರ ಕೆಪಾಸಿಟಿ ಅಷ್ಟಲ್ಲ, ಇದು ಬಹಳಷ್ಟು ಕೆಪಾಸಿಟಿ ಇದೆ. ಅದೆಲ್ಲಾನು ಅರ್ಕೊಂಡು ಅದನ್ನ ಗ್ರಾಸ್ಪ್ ಮಾಡಿ ಕಾಂಪ್ರಿಹೆಂಡ್ ಮಾಡಿ ಎಲ್ಲಾ ತರದ ಪಾಸಿಬಿಲಿಟೀಸ್ ಇದೆ ಅನ್ನೋದು ತೋರ್ಸ್ಕೊಟ್ಟಂತ ಮಹಾನ್ ಭಾವ ಅವರು. ಸೊ ಅದನ್ನ ಎಕ್ಸ್ಪೆರಿಮೆಂಟ್ ಹಾಕೋದು ಒಬ್ಬ ಮನುಷ್ಯ ಬಂದ್ರೆ ಎಲ್ಲರೂ ಅರ್ಕೊಂಡಿರುವಂತ ಮನುಷ್ಯ ಜಾಸ್ತಿ ಇಲ್ಲ. ಅವ್ರಿಗೆ ಇದು ಏಕಸಂಧಿಗ್ರಾಹಿ ಇರ್ತಾರಲ್ಲ, ಆ ತರ ಏಕಸಂಧಿಗ್ರಾಹಿ ಆಗಿ ಅಥವಾ ಗ್ರಹಿಕೆ ಏಕಸಂಧಿ ಇರ್ಬೋದು. ಬಟ್ ಅವನ ಯೋಚನೆ ಮಾಡೋ ರೀತಿ ಸುಮಾರು ಸಲ ಬೇರೆ ಬೇರೆ ರೀತಿ ಅಂದ್ರೆ ಈ ಕತೆ ನನಗೆ ಪರ್ಸನಲ್ ಆಗಿ ಏನು ಇಷ್ಟ ಆಯ್ತು ನನಗೆ ಬರ್ದಾದ್ರೆ, ಬೇರೆ ನಿಧಿ ಕಥೆಗಳಲ್ಲಿ ಒಂದು ಫಸ್ಟ್ ಯಾವ್ದೋ ಒಂದು ಕ್ಲೂ ಇರುತ್ತೆ. ಆ ಕ್ಲೂ ಇರುತ್ತೆ ಅಂದ್ರೆ ಯಾರೋ ಒಬ್ಬ ನ್ಯಾಷನಲ್ ಟ್ರೆಷರ್ ನೋಡಿ ಅಥವಾ ಏನೋ ಸಿಗುತ್ತೆ, ಏನೋ ಇರುತ್ತೆ, ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಈ ಕಥೆಗೆ ಏನೂ ಇಲ್ಲ, ಲಿಟ್ರಲಿ ಏನೂ ಇಲ್ಲ. ಅದ್ರಲ್ಲಿ ನನ್ಗೆ ದಟ್ ವಾಸ್ ನನಗೆ ಥ್ರಿಲ್ ಆಗ್ತಾ ಇತ್ತು ಅದನ್ನು. ಅಂದ್ರೆ ಶ್ರೀ ಸೂಕ್ತದ ಮಂತ್ರದಿಂದ ಶ್ರೀ ಸೂಕ್ತ ದಿನ ಎಲ್ಲಾರು ಎಷ್ಟೋ ಜನ ಮಾಡ್ತಾರೆ. ನಮ್ಮನೆ ಹತ್ರ ಎಷ್ಟು ದಿನ ಬರುತ್ತೆ. ಸೊ ಔಟ್ ಆಫ್ ನೋಡಿದ್ರೆ ಅವನು ಅದನ್ನ ತಗೊಂಡ್ ಬಂದ ಆಚೆ ಕಡೆ ಅಂತಂದ್ರೆ ಅವನು ಈ ಶುಡ್ ಬಿ ಹ್ಯೂಮನ್ ಎನ್ಸೈಕ್ಲೋಪೀಡಿಯಾ. ಸೊ ಅಂಡ್ ಅವನ್ ತಲೆ ಅದೆಲ್ಲಾನು ಓಡ್ತಿತ್ತು ಅನ್ನೋದು ಕ್ಲಿಯರ್ ಆಗುತ್ತದೆ. ಸೊ ಹಾಗಾಗಿ ಆ ತರದ ಕ್ಯಾರೆಕ್ಟರ್ ತರಬೇಕು ಅನ್ನೋದಿತ್ತು. ಬಟ್ ನೀವ್ ಹೇಳ್ದಂಗೆ ಅದನ್ನ ಸಪೋರ್ಟ್ ಮಾಡಕ್ ಆಗ್ಲಿಲ್ಲ ಕೊನೆ ತಂದರು, ಯಾಕಂದ್ರೆ ಸಾಯಿಸ್ಬಿಟ್ಟಾರೆ. ಅಂಡ್ ತುಂಬಾ ಇದು ಬಂತು ನಮ್ಗೆ ಅದರಿಂದ. ಅಂದ್ರೆ ಸುಮಾರು ಜನ ನಾನು ಫಸ್ಟ್ ಒಂದಷ್ಟು ಜನ ಫ್ರೆಂಡ್ಸ್ ಎಲ್ಲ ಕೆಲಸ ಇದೆ ಅವಾಗ 3 ವರ್ಷದಿಂದ, ಅವಾಗ 3 ವರ್ಷದಿಂದ 2017ರಲ್ಲಿ ಅವ್ರು ಸಾಯಿಸುವುದು ಅಲ್ಲ ಅಂದ್ರೆ
ಸಾಯಿಸ್ಬಿಟ್ಟಿದ್ದೆ ಆಕ್ಚುಲಿ ನಾನು ಹೌದಾ? ಫಸ್ಟ್ ಅದೇ ಅವ್ನು ಸತ್ತ ಅನ್ಕೊಂಡು ನಮಗ್ ತೋರಿಸಿದ್ದೀನಿ. ಸಿಕ್ಕಿದ್ರೆ update ಆಮೇಲೆ ಅವನು ತುಂಬಾ ಜನ ಬೈದ್ರು, ಹೆಂಗ್ ಸಾಯಿಸ್ಬಿಡ್ತೀಯ, ಅವ್ನು ಅಂತ ಹೀರೋ, ಅವನು ಚೆನ್ನಾಗಿ ಅಷ್ಟು ಒಳ್ಳೆಯವನು, ನೋಡಕ್ಕೂ ಚೆನ್ನಾಗಿದ್ದಾನೆ ಅಂತ ಬೇರೆ ಬರ್ಬಿಟ್ಟಿದ್ವಿ. ಎಷ್ಟೋ ಜನ ಕಲ್ಸಿ ಇಟ್ಕೊಂಡ್ಬಿಟ್ಟು. ಸೊ ಅಷ್ಟೆಲ್ಲ ನೀವು ಸಾಯಿಸ್ಬೋದು ಹೆಂಗೆ, ಅನ್ಯಾಯ ಆಗ್ಲತ್ತೆ ಅಂತ ಹೇಳಿದ್ರೆ ಅವನ್ನ ಶ್ರೀನಿವಾಸ್ ಅಂತಂದು ಪಾಪ ಅವನನ್ನ ಸಾಯಿಸಿ ಅದೆಲ್ಲ ಮಾಡಿ ಏನೋ ಆಯ್ತದೆ. ಸೊ ಹಾಗಾಗಿ ಕೊನೆಗೂ ಅದನ್ನ ಒಂದು ಡೈಲಾಗ್ ತರ ಬಂದಿದೆ. ಕೊನೆಗೆ ಅವ್ನು ಹೇಳ್ತಾನೆ, ದಿಸ್ ಇಸ್ ನಾಟ್ ದಿ ಎಂಡ್ ಪಿಕ್ಚರ್ ಆಗಿ ಬಾಕಿ ಆಗುತ್ತೆ. ಸೊ ಅದನ್ನ ಎರಡನೇ ಇದರಲ್ಲಿ ಅವನನ್ನ ತಂದಿದ್ದೀನಿ, ಸುಮಾರು ಯೂಸ್ ಮಾಡ್ಕೊಂಡಿದ್ದೀನಿ ಒಂದು ಕೆಪಾಸಿಟಿ. ಫಸ್ಟ್ ನನ್ ಗೊತ್ತಿರೋಂಗೆ ರಾಘವ ಮತ್ತೆ ಗಾರ್ಗಿ ಸ್ವಲ್ಪ ಜಾಸ್ತಿನೇ ಹೈಲೈಟ್ ಆಗ್ತಾರೆ. ರಾಮಾನುಜ ಇನ್ನೂ ಆಗ್ಬೋದಾಗಿತ್ತು. ತುಂಬಾ ಕಷ್ಟ ಆಯ್ತು ಲಾಸ್ಟ್ ಅವ್ನು ರೀಇಂಟ್ರೊಡ್ಯೂಸ್ ಆಗ್ತಾರಲ್ಲ, ಅವ್ನು ಬರ್ತಾರಲ್ಲ, ಎಲ್ಲೂ ಕಮ್ಮಿ ಮಾಡೋ ಹಾಗಿಲ್ಲ. ಮಾಡೋಂಗಿಲ್ಲ. ಅಂಡ್ ಅವ್ನು ಬಂದ್ಬಿಟ್ಮೇಲೆ ಅವ್ನು ವಿದ್ವತ್ತಿನ ಜಾಸ್ತಿ ಮಾಡಿದ್ರೆ ಮಿಕ್ಕಿರೋದು ನಾವು ಡಮ್ಮಿ ಆಗ್ತಿರ್ತಾರೆ. ತುಂಬಾ ಕಷ್ಟ ಆಯ್ತು, ಯಾಕಂದ್ರೆ ಎಲ್ಲರೂ ಜೀನಿಯಸ್ ಅಂತ ತೋರಿಸ್ಕೊಳ್ಳೋದು ಈಸಿ, ಮೇಂಟೈನ್ ಮಾಡೋದು ಕಷ್ಟ ಆಯ್ತು. ಈ ವಿಷಯಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಇತ್ತು. ಇನ್ಫ್ಯಾಕ್ಟ್ 2 ಪ್ರಶ್ನೆ ಇದೆ. ಮೊದಲನೇ ಪ್ರಶ್ನೆ ಈಗ ಕೇಳ್ತೀನಿ. ಈ ನವೀನ್ ಅವ್ರ ಕಥೆನಲ್ಲಿ ಇರೋ ಬರೋರು ಎಲ್ಲರೂ ಡಬಲ್ PhD, ನವೀನ್ ಒಬ್ಬರನ್ನ ಬಿಟ್ಟು. ಆದ್ರೆ ಬರ್ದಿರೋದು ಏನಿದೆನಲ್ಲ ನವೀನ್, ಇವರೆಲ್ಲರೂ ಮುಂದೆ PhD ತಗೊಂಡಿದ್ದಾರೆ, ಬರ್ದಿದ್ದಾರೆ. ಮತ್ತೆ ಎಲ್ಲರೂ ಅತಿ ಬುದ್ಧಿವಂತರು, ಯಾರು ಕೂಡ ನನ್ಗೆ ಗೊತ್ತಿಲ್ಲ ಅನ್ನೋರಿಲ್ಲ. ಏನಾದ್ರೆ ಹೇಳಿದ್ರೆ ಸಪೋರ್ಟಿಂಗ್ ವಿಡಿಯೋ ಬರ್ತಾರೆ. ಯಾರೋ ಒಬ್ರು ಒಂದ್ ಸೆಂಟೆನ್ಸ್ ಹೇಳಿದ್ರೆ ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ಮತ್ತೊಬ್ರು ಇರ್ತಾರೆ. ಮತ್ತೆ ಯಾರೋ ಒಬ್ರು ಯೋಚನೆ ಮಾಡಕ್ ಶುರು ಮಾಡಿದ್ರೆ ಎಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡಿ ಅದು ಒಂದು ದಿಕ್ಕು ಕಾಣೋ ಹಾಗೆ ಮಾಡ್ತಾರೆ. ಇಟ್ ಇಸ್ ನಾಟ್ ಈಸಿ. ಅದು ಒಂದ್ ಪ್ರಶ್ನೆ ಇದೆ. ಅದೇ ನಿನಗೆ ಸಿಗ್ತಾರೆ ಎಲ್ಲ ಜೀನಿಯಸ್ಗಳು, ಬೇರೆ ರೈಟರ್ಸ್ ಯಾರಿಗೂ ಸಿಗ್ಲಿಲ್ವಲ್ಲ, ಯಾಕೆ? ಅದೇ ಇಟ್ ಇಸ್ ಓನ್ಲಿ ಲೈಕ್ ನಾನ್ ಅಂತವ್ ಯಾರು ಇಲ್ಲ ಅಂತಲ್ಲ, ಯಾಕಂದ್ರೆ ನಾನ್ ನೋಡಿದೀನಿ ಅಂತ ಅವ್ರ ಕೆಲವೊಂದು ಪರಿಚಯ ಇದೆ. ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ನೋಡಿದೀನಿ ಅಂತ ಅವ್ರನ್ನೆಲ್ಲ ಎಲ್ಲಾನು ತಂದು ಹಾಕೋದು ಅಷ್ಟೇ. ಅದನ್ನ ಇಟ್ ವಾಸ್ ಓನ್ಲಿ an ideal scenario ತರ ತಗೊಂಡು ಸೊ ಈ ಪುಸ್ತಕದಲ್ಲಿ ಹೋಗ್ತಾ ಹೋಗ್ತಾ ಕತೆ ಎಷ್ಟು ಸಂಕೀರ್ಣ ಆಗತ್ತೆ ಅಂದ್ರೆ, ನಿಮ್ಗೆ ಮೊದ್ಲಿಂದ ಓದ್ಬೇಕಾದ್ರೆ ಒಂಥರ ನೀವೇ ಇನ್ವಾಲ್ವ್ ಆಗಿ, ಫಾರ್ ಎಕ್ಸಾಂಪಲ್ ಬಿಗಿನಿಂಗ್ ಅಲ್ಲಿ ಬರುವಂತಹ ಒಂದಿಷ್ಟು ಕೋಡ್ಗಳನ್ನ ನೀವೇ ಡಿಕೋಡ್ ಮಾಡ್ಬೋದು. ಅಂದ್ರೆ ಒಂದು ಪದಬಂಧ ಇದೆ, ಇನ್ನೊಂದು ಒಂದು ಒಗಟಿದೆ, ಇದನ್ನೆಲ್ಲ ನೀವೇ ಡಿಕೋಡ್ ಮಾಡ್ಬೋದು. ಹೋಗ್ತಾ ಹೋಗ್ತಾ ಎಷ್ಟು ಕಾಂಪ್ಲೆಕ್ಸ್ ಆಗುತ್ತೆ ಅಂದ್ರೆ ಓನ್ಲಿ ದೇ ಕ್ಯಾನ್ ಡೂ ಇಟ್ ಅನ್ಸುತ್ತೆ. ಸೊ ಅವ್ರ ಜೊತೆ ನೀವು ಪ್ರಯಾಣ ಮಾಡ್ತಾ ಇದೀರಾ, ನಿಮಗೆ ಕುತೂಹಲ ಹೇಗಿರುತ್ತೆ ಅಂದ್ರೆ ಅವ್ರು ಮುಂದಿನ ಏನ್ ಮಾಡ್ತಾರೆ ಅಂತ. ಈಗ ಹೋಗ್ತಾ 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 ತುಂಬಾ ಜಾಗಗಳು ಬರುತ್ತೆ, ಸಿಕ್ಕಾಪಟ್ಟೆ ಜಾಗಗಳನ್ನ ತೋರಿಸ್ತಾರೆ. ನಾವೇನ್ ಹೇಳಿದೀವೆಲ್ಲ ಆ ಜಾಗಗಳನ್ನ ಮುಂಚೆನೆ ನೋಡಿ ಆ ಜಾಗಗಳ ಬಗ್ಗೆ ತಿಳ್ಕೊಂಡು ಬರ್ದಿದ್ದೀರಾ, ಅಥವಾ ಎಲ್ಲ ಯೂಟ್ಯೂಬ್ ಅಲ್ಲಿ ಅಥವಾ ಮ್ಯಾಥ್ಸ್ ಅಲ್ಲಿ ನೋಡಿ ಬರ್ದಿದ್ದೀರಾ? ನನಗೆ ಸತ್ಯ ಹೇಳ್ಬೇಕು ಇವಾಗ. ಸೂಡಿ ನಾನು ನೋಡಿದ್ದು 1 ವರ್ಷ ಹಿಂದೆ. ಕೊನೆ ಎಲ್ಲ ನಡೆಯುವಂತದ್ದು ಸಿಗುವಂತದ್ದು ಸೂಡಿಗೆ ನೋಡೇ ಇರಲಿಲ್ಲ, ಕೇಳೇ ಇರ್ಲಿಲ್ಲ. ಫಸ್ಟ್ ಆಫ್ ಆಲ್ ಸೂಡಿ ಅನ್ನೋದೊಂದಿದೆ, ಅದರಲ್ಲಿ ಅದೊಂದಿದೆ, ಸಿಗ್ತಾ ಇದೆ. ಅದು ಆಶ್ಚರ್ಯ, ಇನ್ನೂ ಆಶ್ಚರ್ಯ. ಅದು ಸುಮಾರು ಅಕ್ಕಪಕ್ಕದಲ್ಲೆಲ್ಲ ಸಿಗ್ತಾ ಇದೆ ಅಂತ, ಅದಿನ್ನೂ ಆಶ್ಚರ್ಯ ಬರ್ತದೆ. ಅಲ್ಲೇ ಹೋಗಿ ಹುಡುಕ್ಬೇಕಾ, ಬಾವಿಗೆ ಹುಡುಕ್ಬೇಕಲ್ಲ. ಇಲ್ಲ ನಾನ್ ನಿಜ ಹೇಳ್ಬೇಕು, ಇಲ್ಲ ಕೆಲವೊಂದಷ್ಟೇ ಗೊತ್ತೂ ಇಲ್ಲ ಅಂತ ಕಾಣುತ್ತೆ. ನಮ್ಗೆಲ್ಲ ರಾಣಿಗೆ ಹೋಗ್ಬೇಕು, ಗುಜರಾತ್ ನಲ್ಲಿ ಇರುವಂತಹ ಸ್ಟೆಪ್ವೆಲ್ ಮಾದರಿನಲ್ಲಿ, ಅಂದ್ರೆ ದೇವಸ್ಥಾನದ ಉಲ್ಟಾ ಸ್ಟ್ರಕ್ಚರ್ ಅಲ್ಲಿ ಹೇಗೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ನಿದರ್ಶನ. ಅದ್ಭುತವಾಗಿದೆ ಅಂತ ಕೇಳಿದ್ದೇನೆ ನಾನು, ನೋಡಿಲ್ಲ. ಇವರು ವಡೋದರಲ್ಲಿ ವರ್ಷ 10 ಹೋಗಿ ಬಂದಿದ್ದಾರೆ. ಆ ತರದೇ ಒಂದು ಇಲ್ಲೂ ಕೂಡ ಹೋಗಿಲ್ಲ. ಅದೇ ತರ ನಿಮ್ಗೆ ಯಾವ್ದು ಅದಾಲತ್ ಆಗ್ತಿದ್ದು 2-3 ಇದೆ. ಅದಾಲತ್ ಅದೇ ತರ ಸೊ ಅದನ್ನೇ ಒಂದು ಮಿನಿಯೇಚರ್ ಅಂತ ಹೇಳ್ಬೋದಾ ನೋಡಿರುವಂತದ್ದು? ಯಾಕಂದ್ರೆ ತುಂಬಾ ದೊಡ್ಡದು ಅಂತ ಹೇಳ್ಬೋದು. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆರ್ಕಿಟೆಕ್ಚರ್, ಬಟ್ ಇದರಿಂದ ಅದು ಪ್ರಭಾವಿತ ಆಗಿರ್ಬೇಕು, ಅದರಿಂದ ಇದು ಎರಡು ಅದೇ ತರ ಇದೆ. ಸ್ಟೆಪ್ಪಲ್ ಅಂದ್ರೆ ಬೇಸಿಕ್ ಆರ್ಕಿಟೆಕ್ಚರ್ ಒಂದೇ ಇದೆ, ಇಂಟೆನ್ಷನ್ ಇದನ್ನು ಒಂದೇ ಇದೆ. ಇನ್ನ ಸ್ವಲ್ಪ ಸಿಮಿಲಾರಿಟೀಸ್ ಕಾಣಿಸ್ತದೆ. ಅಂದ್ರೆ ಎಲ್ಲಾನು ಗ್ರೌಂಡ್ ಲೆವೆಲ್ ಅಲ್ಲೇ ಇರುತ್ತೆ, ಗ್ರೌಂಡ್ ಲೆವೆಲ್ ಇಂದ ಕೆಳಗೆ ಬರುತ್ತೆ. ದಟ್ ಇಸ್ ವೆರಿ ಅಂಡ್ ಎಲ್ಲಾನು ಕ್ಲೋಸ್ಡ್. ಬೇರೆ ಇದ್ರಲ್ಲೇನೆ ಅದು ನಿಮ್ಗೆ ಓಪನ್ ಕ್ಲೋಸ್.
ನಿಮ್ಗೆ ಗೊತ್ತೇ ಆಗಲ್ಲ ಕೆಲವೊಂದು ಬಾವಿ ಇದೆ ಅನ್ನೋದೇ ಗೊತ್ತಾಗಲ್ಲ. ನೀವು ಸುಳಿ ಹೋಗಿರ್ತೀನಿ ತುಂಬಾ ಚೆನ್ನಾಗಿದೆ. ಈಗ ಹೇಳ್ತೀನಿ ಈಗ ಹೋಗಿದ್ದೀನಿ ಅದಕ್ಕೆ. ಮತ್ತೆ ಈಗ ಹೋದಾಗ ಆಕ್ಚುಲಿ ನಡೀತಾ ಇದೆ ತುಂಬಾ ಕೆಲಸ ನಡೀತಾ ಇದೆ. ಚೆನ್ನಾಗಿ ಮಾಡ್ಬೋದು ಇದ್ರೆ ಹಾಳು ಮಾಡ್ಬೋದು ಎರಡರಲ್ಲೂ ಇದೆ. ಚೆನ್ನಾಗಿ ಮಾಡ್ಲಿ ಬಟ್ ಅದು ಅಷ್ಟೇ ಗೊತ್ತೇ ಆಗಲ್ಲ. ನಮ್ ಕಾರು ನಿಲ್ಸಿದಾಗೂ ಗೊತ್ತಾಗಿದೆ ಎಲ್ಲಿ ಎಲ್ಲಿ ಅಂಡರ್ ಗ್ರೌಂಡ್ ಅಲ್ಲಿ ಅಲ್ಲೋ ಹುಡ್ಕೋಣ ಅಂತ ಹೋದ್ರೆ ಇಲ್ಲ ಅದು ಜಾಗಗಳು ಗೊತ್ತಿರ್ಬೇಕಾ? ಇಲ್ಲ ನಾನು ನೋಡಿರ್ಲಿಲ್ಲ, ಅದು ನೋಡಿಲ್ಲ. ಕೋಣಮುಂಡಿ ದೇವಸ್ಥಾನ ಈಗಲೂ ನೋಡಿಲ್ಲ. ಇದೆ ಕೋಣಮುಂಡಿ ದೇವಸ್ಥಾನ ಇದೆ, ಖಂಡಿತ ಇದೆ. ಅದು ಗೂಗಲ್ ಪಿಕ್ಚರ್ಸ್ ಎಲ್ಲ ಸಿಕ್ಕಿತ್ತು ನಮ್ಗೆ. ನೋಡ ಕೋಣಮುಂದು ಸ್ಟೋರಿ ಎಲ್ಲಾದ್ರು ನಮ್ಗೆ ಕ್ರಿಯೇಷನ್ ಅಂದ್ರೆ ಇದೆ. ಬಟ್ ಮೋಸ್ಟ್ಲಿ ಕೋಣಮುಂಡಿ ದೇವಸ್ಥಾನವರೆಗೂ ಗೊತ್ತಿರಲ್ಲ ಅದು ಅದಿದೆ ಅಂತ. ಯಾಕಂದ್ರೆ ನಾನು ಅದನ್ನ ತುಂಬಾ ರಿಸರ್ಚ್ ಮಾಡಿದಾಗ ಇರ್ಲಿಲ್ಲ, ಎಲ್ಲೂ ಇರ್ಲಿಲ್ಲ ಅದು. ಅದನ್ನ ಬರೆದವ್ರು ಯಾರು, ಅದು ದ್ರೌಪದಿ ಬಗ್ಗೆ ಬರ್ದಿರೋದು ಅದು ಬೇರೆನೆ ಬುಕ್ ಅದು. ಅದನ್ನ ರಿಲೇಟ್ ಮಾಡಕ್ ಆಲ್ರೆಡಿ ತಿನ್ನೋದು ಇದೆ. ವಾಸ್ ಇಟ್ ಕಂಪಲ್ಸರಿ ಟು ಬ್ರಿಂಗ್ ಇನ್ ರಾಮಾಯಣ ಮಹಾಭಾರತ ಎಲ್ಲ? ನ್ಯಾಚುರಲ್ ಅನ್ಸುತ್ತೆ, ಕಂಪಲ್ಸರಿ ಅಲ್ಲ, ಬಟ್ ನ್ಯಾಚುರಲ್. ಎಲ್ಲಾರು ನೀಟಾಗಿ ಬರ್ತಾ ಇತ್ತು, ನೀಟಾಗಿ ಕೂರ್ಕೊತಾ ರಾಮಾಯಣ ಬಂದು ಮಹಾಭಾರತ ಬರಲೇಬೇಕು. ಸೊ ಅಂಡ್ ಅಲ್ಲಿ ಪಾಂಡವ ಲಿಂಗ ಇದೆ. ಸೊ ಪಾಂಡವ ಲಿಂಗ ಒಂದ್ಮೇಲೆ ಬರ್ಲೇಬೇಕು. ಸೊ ಹೀಗೆ ಒಂದೊಂದು ದರ್ಶನಂಗೆ ದರ್ಪಣ ಮಾಡಿ ಅಂತಿದ್ರು ಕೂಡ ಹೋಗ್ಬಿಟ್ಟಿರ್ತಾರೆ. ಹಾಗೆ ಸುಮಾರು ನೋಡಿರ್ಲಿಲ್ಲ. ಅಫ್ಕೋರ್ಸ್ ಮಹಾಕೂಟ ನೋಡಿದ್ದೆ, ಈ ಆಂಗಲ್ ಇಟ್ಕೊಂಡು ಯಾವ್ದು ನೋಡಿರ್ಲಿಲ್ಲ. ಅದ್ ಮಹಾಕೂಟಲ್ಲಿ ಇವ್ರದಂತ ಡಾಕ್ಯುಮೆಂಟೇಶನ್ ಅಂತ ನೋಡೇ ಇರ್ಲಿಲ್ಲ, ಕೇಳೇ ಇರ್ಲಿಲ್ಲ. ಸಾಕಷ್ಟು ಇಟ್ ವಾಸ್ ವೆರಿ ಸೆರೆಂಡಿಪಿಟಿ ಅಂದ್ರೆ ಏನಂದ್ರೆ ಹಿರಣ್ಯ ಗರ್ಭ ಅಂತ ಹೇಳ್ಬೋದು. ಇವಾಗ ಅಷ್ಟು ಮಟ್ಟಿಗೆ ಅವರು ಅಷ್ಟು ಸಲ ಅದನ್ನ ಬಳಸ್ತಾ ಇದ್ದಾರೆ. ಇದರಲ್ಲಿ ಇನ್ನೊಂದು ವಿಷಯ ಬರುತ್ತೆ, ಕಾಳುಮುಖರು ಅಂತ. ಕಾಳುಮುಖರು ಯಾರು ಏನು ಅಂತ ನಾವು ಹುಡುಕಿದ್ರೆ ಬಹುಶಃ ತುಂಬಾ ವಿಳಂಬಗಳು ಸಿಗ್ತಾ ಇರ್ಬೋದು. ಆದ್ರೆ ಅನಾಥ್ರವರ ವಿಜಯನಗರ ಪುಸ್ತಕ ಇದೆಯಲ್ಲ, ಆ ಸೀರೀಸ್ ನಲ್ಲಿ ವಿಜಯನಗರ ಸಾಮ್ರಾಜ್ಯ ಪುಸ್ತಕ ಸೀರೀಸ್ ನಲ್ಲಿ ಸುಮಾರು ಕಡೆ ಈ ವಿಷಯ ಬರುತ್ತೆ. ಡೈರೆಕ್ಟ್ ಆಗಿ ಮೆನ್ಷನ್ ಮಾಡದೇ ಇದ್ರು ಹೇಗೆ ಸಪೋರ್ಟ್ ಸಿಗ್ತಾ ಇತ್ತು ಅವರಿಗೆ ಇಂಡೈರೆಕ್ಟ್ ಆಗಿ. ಯಾರೋ ಕಾವಲು ಕಾಯ್ತಾ ಇದ್ದಾರೆ ಅನ್ನೋದನ್ನ ಅವರು ಕಾಳುಮುಖರು ಪದ ತರ್ತಾರೆ, ಆದ್ರೆ ಯಾರು ಆ ಗುಂಪು ಎಲ್ಲಿದ್ರು ಅನ್ನೋದನ್ನ ಹೇಳೋದಿಲ್ಲ. ನನ್ಗೆ ಅದನ್ನು ಕೂಡ ಅವಾಗ ಆಡಿಯೋ ಮಾಡ್ತಾ ಇದ್ದಾಗ ನನಗೆ ಇದು ಎಷ್ಟು ರಿಲೇಟಬಲ್ ಆಗಿದೆ, ಎಷ್ಟೋ ವಿಷಯಗಳು ನಮಗೆ ವಿಷಯ ಗೊತ್ತಿದ್ರು ಕೂಡ ಅದು ನಮಗೆ ಅರ್ಥ ಆಗೋದಕ್ಕೆ ಅದರ ಒಂದು ಮೀನ್ಸ್ ಅಂತ ಸಿಗ್ಬೇಕು. ಆ ರೀತಿ ನಂಗೆ ಅದು ಹೆಲ್ಪ್ ಆಯ್ತು. ಅದ್ರ ವಿಷಯಕ್ಕೆ ಬಂದ್ರೆ ಅದ್ರ ಬಗ್ಗೆ ತುಂಬಾ ಪುಸ್ತಕಗಳು ಬಂದಿಲ್ಲ, ಅಥವಾ ತುಂಬಾ ಯಾರು ಯೂಟ್ಯೂಬ್ ಅಲ್ಲಿ ಆಗ್ಲಿ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಪೇಪರ್ ಪ್ರೆಸೆಂಟ್ ಆಗಿರೋದಾಗ್ಲಿ ಈ ತರ ಕೂಡ ಹೆಚ್ಚು ಇಲ್ಲ. ನಿಮಗೆ ಇದು ಸಿಕ್ಕಿದ್ ಹೇಗೆ, ಎಲ್ಲಿ ಹುಡುಕಿದ್ರೆ ನೀವು ಕಾಳುಮುಖರನ್ನು? ಕಾಳುಮುಖರು ಸಿಕ್ಕಿದ್ದು ವಿದ್ಯಾರಣ್ಯರಿಂದ. ಸೊ ವಿದ್ಯಾರಣ್ಯರ ಬಗ್ಗೆ ರಿಸರ್ಚ್ ಮಾಡ್ತಿರಲ್ಲ, ಅವರ ಬ್ಯಾಕ್ಗ್ರೌಂಡ್, ಅವ್ರು ಹೇಗೆ ವಿದ್ಯಾರಣ್ಯರಾದ್ರೆ ಮಾಧವರಾಗಿದ್ದರು, ವಿದ್ಯಾರಣ್ಯರಾಗಿದ್ದರು ಸಾಕಷ್ಟು ನೋಡ್ತಾ ಇದ್ದಾಗ ಅವರ ವಿದ್ಯಾರಣ್ಯ ಪುಸ್ತಕಗಳು ಹೋಗ್ತಾ ಇದ್ದೆ. ಒಂದು ಆಶ್ಚರ್ಯ ಇದೆ, ಆರ್ಕೈವಲ್ ಯೂನಿವರ್ಸಿಟಿ ಇಂಡಿಯನ್ ಆರ್ಕೈವಲ್ ಯೂನಿವರ್ಸಿಟಿ ಅದನ್ನು ಗೊತ್ತಿರೋ ತರ ವಿದ್ಯಾರಣ್ಯ ಅಂದ್ರೆ ಅವರು ಕಾಳುಮುಖ ಪದ್ಧತಿಯನ್ನ ಆಚರಿಸ್ತಾ ಇದ್ದು ಆಗಿದ್ದು ಅನ್ನೋದನ್ನು ಬಂತು. ಅದು ದಟ್ ವಾಸ್ ಲೈಕ್ ವಿದ್ಯಾರಣ್ಯ ನಮಗೆ ಬೇರೆ ರೀತಿಯಲ್ಲಿ ಹೇಳಿದ್ರೆ ಅವರನ್ನ ಕಾಳುಮುಖರು ಹಾಗೆ ನೋಡೋದು, ವಿಜುವಲೈಸ್ ಮಾಡೋದು ಕೂಡ ಅಷ್ಟಾದ್ಯ ಮಾಡ್ತಾರೆ. ಬಟ್ ಅದು ನಿಜ. ಅದು ಅವರು ಆಗಿದ್ರು ಸಾಯಣಾಚಾರ್ಯರು ಆಗಿದ್ರು. ಅವರು ಸಾಯಣಾಚಾರ್ಯ ಇಬ್ರು ಇದಾಯ್ತು, ಬೇರೆ ದೀಕ್ಷಾ ತಗೊಂಡು ಇವ್ರು ಶಂಕರಾಚಾರ್ಯ. ಸೊ ಇದೆಲ್ಲ ಆಗ್ತದೆ. ಅಂದ್ರೆ ನಾನು ಅದನ್ನು ಬಂದಿದ್ದೀನಿ. ಕಾಳುಮುಖರು ಅಂತಂದ್ರೆ ನಾವು ಅನ್ಕೊಳ್ಳೋ ರೀತಿ ಈಗ ನಾಗಾ ಸಾಧುಗಳ ತರ ಆ ತರ ಏನು ಇರೋಲ್ಲ. ನಾಗಾ ಸಾಧುಗಳು ಅವರೆಲ್ಲ ತುಂಬಾ ಪೂರ್ವವಾಗಿರುವಂತಹ ಇದವರು ಎಲ್ಲಾ 4 ವೇದಿಕೆಗಳು ಎಲ್ಲ ಉಪನಿಷತ್ತುಗಳನ್ನು ಅನುಕೂಲದಂತವ್ರು. ಬಟ್ ಅವರ ವೇದಕ್ಕೆ ಪ್ರೆಸೆಂಟ್ ವೇದಾಸ್ ಇದೆಯಲ್ಲ ಅದು ಟೋಟಲಿ ಡಿಫ್ರೆಂಟ್ ಆಗಿದೆ. ಅಂಡ್ ಅವರು ಶಿವನ ನೋಡುವಂತ ರೀತಿ ಬೇರೆ ತರ, ನಾವು ನೋಡುವಂತ ಭೈರವ. ಸೊ ಹಾಗಾಗಿ ಅವ್ರೇ ಬೇರೆ ಪದ್ಧತಿ ಇರುತ್ತೆ. ಹಾಗಂತ ಅವರು ಕ್ರೂರಿಗಳು ಅಥವಾ ಕಲೆಗೆಟ್ಟವರು ಆ ತರದ್ ಏನಿರಲ್ಲ. ಸೊ ಆ ರೀತಿ ನೋಡಿದಾಗ ವಿದ್ಯಾರಣ್ಯನು ಇದು ಕಾಳುಮುಖರಾಗಿದ್ದಾಗ ಅವ್ರು ಬರೆದಂತ ಕೆಲವೊಂದು ಕೃತಿಗಳು ಇದು ಚೆನ್ನಾಗಿದೆ. ಇದು ರೀಸೆಂಟ್ ಆಗಿ ಇನ್ನೂ ಚೆನ್ನಾಗಿದೆ. ಅದೆಲ್ಲ ಅವೈಲೇಬಲ್ ಇದೆಯಾ? ಇದೆ, ಆರ್ಕೈವಲ್ ಅಲ್ಲಿ ಇದೆ. ಅಂದ್ರೆ ಅವರು ತರ್ತಾರೆ ಬಸವಶಾಸ್ತ್ರ ಅವ್ರಿಗೂ ಇದೆ. ಅದು ಇದು ಶಕ್ತಿ
ಸಣ್ಣ ಗೊತ್ತಿಲ್ಲ. ಅದೇ ವಿದ್ಯಾರಣ್ಯ ಅಂತ ಹೋಗ್ತಾರೆ. ಆ ಬುಕ್ ಅಲ್ಲಿ ಸುಮಾರು ಇದೆ, 150 ಬುಕ್ ಅದು. ಅದು ಅಷ್ಟೇ ರೆಫರೆನ್ಸ್ ಆಗಿ ನೋಡಕ್ ಶುರು ಮಾಡಿದ್ರು. ಮುಗಿಸ್ಬಿಟ್ಟೆ 2 ದಿವಸದಲ್ಲಿ ಅದು 350 ಪುಸ್ತಕ ಆಗಿದೆ. ಎಷ್ಟೋ ವಿಷಯಗಳಿದೆ, ಅಷ್ಟು ವಿಷಯಗಳಿದೆ, ಆಶ್ಚರ್ಯ ಆಗ್ಬಿಡುತ್ತೆ ಎಲ್ಲ. ಅದರತ್ತ 2ನೇ ಬುಕ್ಕು ಬರೆಯೋದಕ್ಕೆ ನಿಮ್ಗೆ ಬೇಕಾದಷ್ಟು ಮೆಟೀರಿಯಲ್ ಇದೆ. ನಾವೆಲ್ಲ ಕಾಯ್ತಾ ಇದ್ದೀವಿ ಅನ್ನೋದು ನಿಮ್ಗೆ ನೆನಪಿದೆ. ಸುಮಾರು ನೆನಪು ಮಾಡ್ತಿರ್ತೀವಿ ಅದು ಅವಾಗ. ಸೊ ಅದು ಇದೆ ಕಥೆ ಬೇಕಾಗಿ. ಇಲ್ಲಿಗೆ ಸುಮಾರಷ್ಟು ಕಥೆಯ ಭಾಗನ ನಾವು ಹೇಳ್ಬಿಟ್ಟಿದ್ದೀವಿ. ನೀವು ಬರಿಬೇಕಾದ್ರೆ ಸುಮಾರಷ್ಟು ವಿಷಯಗಳು ಕನ್ವಿನ್ಸ್ ಮಾಡೋದು ಕಷ್ಟ ಅಂತ ಅನ್ನಿಸ್ಬೋದು. ಅಂದ್ರೆ ನಿಮಗೇನೋ ಕನ್ವಿನ್ಸ್ ಆಗಿರುತ್ತೆ ಆ ಟಾಪಿಕ್ ಇವಾಗ ಓದಿನೇ ತಿಳ್ಕೊಳ್ಳಿ. ಬಟ್ ಸ್ಟಿಲ್ ಒಂದು ಲಾಜಿಕ್ ಪಿಕ್ಚರ್ ನಾವು ನೋಡೋದಾದ್ರೆ ಕೆಲವೆಲ್ಲ ವಿಷಯಗಳು ನಿಮಗೆ ಸಿಕ್ಕಿರುವಂತ ರೆಫರೆನ್ಸ್ ಮೂಲಕ ಅಥವಾ ನಿಮಗೆ ಸಿಕ್ಕಿರುವಂತಹ ಸಬ್ಸ್ಟಾನ್ಷಿಯಲ್ ಎವಿಡೆನ್ಸ್ ನ ಇಟ್ಕೊಂಡು ನೀವ್ ಯಾವ್ದೋ ಒಂದು ಕನ್ಕ್ಲೂಷನ್ಗೆ ಅರೈವ್ ಆಗ್ತೀರಾ. ಬಟ್ ಅದನ್ನ ಜನಕ್ಕೆ ಕನ್ವಿನ್ಸ್ ಮಾಡೋದು ಇಸ್ ಅ ವೆರಿ ಬಿಗ್ ಚಾಲೆಂಜ್. ಯಾಕಂದ್ರೆ ಸುಮಾರು ದೊಡ್ಡ ಪಂಥ ಅಥವಾ ತುಂಬಾ ದೊಡ್ಡ ಒಂದು ಪರಂಪರೆಗೆ ನಿಷ್ಠರಾಗಿರೋರಿಗೆ ಅದು ಸ್ವಲ್ಪ ಇಷ್ಟ ಆಗದೆ ಹೋಗಬಹುದು ಅಥವಾ ಅದು ಅಭಾಸ ಅನ್ನಿಸ್ಬಹುದು. ಈ ಚಾಲೆಂಜಿನ ಫೇಸ್ ಮಾಡ್ಬೇಕಾಗುತ್ತೆ ಅಂತ ನಿಮಗೆ ಭಯ ಹೇಳಕ್ಕೂ ಆಗ್ಲಿಲ್ವಾ? ಅಥವಾ ಈಗಲೂ ಇದೆ. ಬಟ್ ಆದ್ರೆ ಈಗ ಎಷ್ಟು ಸರಿ ನಂಗೆ ಸ್ವಲ್ಪ ದೊಡ್ಡದವ್ರು ಇದನ್ನ ಟಾಪಿಕ್ ಕೊಡ್ತಾ ಇರ್ತೀನಿ, ಯಾರಿಗಾದ್ರು ಓದಿ ನನ್ಗೆ ಹೇಳಿ ಹೇಳಿ ಅಂತ. ಯಾರಾದ್ರೂ ಆ ಟಾಪಿಕ್ ತೆಗೆದು ಮಾತಾಡಿದ್ಯಾ? ಅದು ಓದಿರಲ್ಲ ಅಂತ ಗ್ಯಾರಂಟಿ. ಸೊ ಅಂದ್ರೆ ಕೆಲವು ಸರಿ ಶರಾವತಿ ಗಣೇಶ ಮುಂದೆ ನಿಂತಿದ್ದೆ ನಾನು, ಇದನ್ನ ಹಿಡ್ಕೊಂಡೇ ನಿಂತಿದ್ದೆ ಹಿಂಗೆ ಒಡವೆ ಕೊಡ್ಲೇಬೇಕು ಇವತ್ತು ಅಂತ. ಬಟ್ ಆ ಒಂದು ವಿಷಯ ನೀವೇನ್ ಹೇಳ್ತಿರ್ತೀರ ಆ ವಿಷಯ ತಲೆಗಿತ್ತು. ಅದು ಕೊಡ್ಬೇಕು ಅನ್ಸುತ್ತೆ ನನಗೆ. ಅವ್ರು ಕರೆದು ಓದಿತಾರೆ ಅಂತ ಗೊತ್ತಾಯ್ತು. ಅಪ್ಪಿ ತಪ್ಪಿ ಅದು ಓದಿದ್ರೆ ಕರೆದು ಓದಿತಾರೆ ಅಂತ ಗೊತ್ತಿದೆ ನನಗೆ. ಅದು ತುಂಬಾ ಅದನ್ನ ಅಲ್ಲೂ ಹೈಪೋಥೆಸಿಸ್ ಅಂತಾನೆ ತೋರಿಸ್ಬಿಟ್ಟಿದ್ದೀನಿ. ಐ ಪ್ಲೇಡ್ ಸೇಫ್. ಅದನ್ನ ಕ್ಯಾರೆಕ್ಟರ್ ಮೂಲಕ ನಾನೇ ಬಯಸ್ಕೊಂಡಿದ್ದೀನಿ. ಆಯ್ತಾ, ಇದನ್ನೆಲ್ಲ ಈ ಹುಚ್ಚು ಇಷ್ಟಪಟ್ಟೆ ಈ ತರದ್ದೆಲ್ಲ ಕೊಡಬೇಡ ಅಂತೆಲ್ಲ ಬೈತಾರದ್ರಲ್ಲಿ. ಬಟ್ ದಟ್ಸ್ ನಾಟ್ ಕವರ್ ಅಟ್ ಆಲ್. ಅದು ಬರ್ತಿದ್ದೀನಿ, ಬಟ್ ಐ ಫೀಲ್ ದಟ್ ಇಟ್ ಇಸ್ ಟ್ರೂ. ಹಾಗಾಗಿ ನಾನು ಅದನ್ನ ತಂದಿಲ್ಲ. ನಂದು 2ನೇ ಎಡಿಷನ್ ಬರ್ತಾ ಇದೆ ಸದ್ಯದಲ್ಲೇ, ಅದನ್ನು ಕೂಡ ತೆಗ್ದಿಲ್ಲ. ನನ್ಗೆ ಇದೆ ತಲೆಯಲ್ಲಿ ಇದೆ. ಅದು ಚಾಲೆಂಜ್ ಮಾಡ್ಬೇಕು ಅನ್ನೋದಲ್ಲ, ಅದ್ರ ಬಗ್ಗೆ ಡಿಸ್ಕಷನ್ಸ್ ಆಗಿದೆ. ಈ ತರ ಸುಮಾರು ಇದೆ. ಕಾಳಿದಾಸನ್ ಬಗ್ಗೆ ನೋಡೋದಾದ್ರೆ ಕಾಳಿದಾಸನ್ ಕಾಲಘಟ್ಟ ಆಗಿರ್ಬೋದು ಅಥವಾ ಅವನ ಕೆಲವೊಂದು ಎಲ್ಲಾನು ಅವನೇ ಬರುತ್ತಾ ಪಂಚಭಾಷೆ 2 ಕಾವ್ಯ ಅವನು ಎಲ್ಲಾನು ಇದೆ. ಅವ್ರು ಅಷ್ಟೊಂದು ಅಂತ ಗ್ರೇಟ್ ಕ್ಯಾರೆಕ್ಟರ್ ಒಬ್ಬ ಬರ್ಬೋದಾ ಅನ್ನೋ ತರದಿ ಬೇಕಾದಷ್ಟು ಇಲ್ಲ. ಕಾಳಿದಾಸ ಅನ್ನೋ 2-3 ಜನ ಇದ್ರು ಅನ್ನೋದು ಸುಮಾರು ಆ ತರದ್ದೆಲ್ಲ ನಡೆದಿರುತ್ತಾ ಇದೆ. ಅವಾಗ ನಮ್ ಕನ್ನಡದ ವಿದ್ವಾಂಸರು ಅವರ ಕಾವ್ಯದ ಶೈಲಿಗಳನ್ನ ಅನಲೈಸ್ ಮಾಡಿ ರಿಸರ್ಚ್ ಮಾಡಿ, ಇಲ್ಲ ಈ ಎಲ್ಲಾ ಕಾವ್ಯ ಶೈಲಿಗಳು ಒಳ್ಳೆ ಒಳ್ಳೆ ರೀತಿಲಿದೆ, ಒಬ್ಬರೇ ಬರ್ದಿದ್ದಾರೆ ಅನ್ನೋ ತರದ್ದು ಕೊಟ್ಟರು. ಸೊ ಅದೇ ರೀತಿಲಿ ಆ ಒಂದು ಪ್ರಯತ್ನ ನಾವು ಪಟ್ಟಾಗ ಇದ್ರೆ ಈ ಸಾರಿ ಅದನ್ನ ಹೇಳಕ್ ಆಗಲ್ಲ ಅದನ್ನ. ಬಟ್ ಈ ಸಂದರ್ಭ ಬರೆದಂಥದ್ದು ಈ ಸಂದರ್ಭ ಅದು ಎರಡೂ ಮ್ಯಾಚ್ ಆಗ್ತಾ ಇರ್ಲಿಲ್ಲ. ಕಾವ್ಯದ ಶೈಲಿಗಳಲ್ಲಿ ಗೊತ್ತಾಗ್ತಿದೆ. ನಾವು ಯಾವ ವಿದ್ವಾಂಸನೂ ಅಲ್ಲ, ಬಟ್ ನನ್ನ ಅಲ್ಪ ಬುದ್ಧಿಗೆ ಅದನ್ನು ಅನ್ನಿಸ್ತು, ಅದು ನಾನು ಬರಬೇಕು. ಓಕೆ, ಇದು ಏನು ಅಂತ ಕುತೂಹಲ ನಿಮ್ನು ಕೂಡ ಕಾಡ್ತಾ ಇರಬಹುದು. ಖಂಡಿತ ಪುಸ್ತಕ ಓದಿ ಅಥವಾ ಆಡಿಯೋ ಕೇಳಿ. ಇದು ಆಲ್ಮೋಸ್ಟ್ ಕೊನೆ ಹಂತ. ಕ್ವಶನ್ ಪೇಪರ್ ಕೇಳಿದ್ವಿ, ಕ್ವಶನ್ ಪೇಪರ್ ಅಂತ ಕಷ್ಟ ಇರ್ಲಿಲ್ಲ ಅನ್ಕೊಳ್ತೀನಿ. ಈಗ ಹೇಳೋದು ಅವರೇ ನರೇಟ್ ಮಾಡಿರುವಂತಹ ಪುಸ್ತಕ, ಅವರೇ ಬರ್ದು ಅವರೇ ಇದನ್ನ ರೆಕಾರ್ಡ್ ಕೂಡ ಮಾಡಿ ಅದನ್ನೊಂದು 10 ಸತಿ ಓದಿ 16 ಸತಿ ನಮ್ ಜೊತೆನೆಲ್ಲ ಮಾತಾಡಿ ಈಗ ನನ್ನ ಪಕ್ಕದಲ್ಲಿ ಕುತ್ಕೋಣ ಅಂತಂದ್ರೆ ನಾನು ಏನ್ ಹೇಳಿ. ಬಟ್ ಸ್ಟಿಲ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್. ನನಗಂತೂ ಈಗ ಎಷ್ಟು ಸತಿ ಕೇಳಿದ್ರು ನಮ್ಗೆ ಬೇಜಾರಾಗಲ್ಲ. ಈಗ ಎಷ್ಟು ಸತಿ ಕೇಳಿದೆ ಅಂತ ಯಾರು ಕೇಳಿದ್ರೆ ಕೌಂಟ್ ಇಟ್ಟಿಲ್ಲ, ಒಂದ್ 100 ಸಲ ಕೇಳಿದೀನಿ. 100 ಸಲ ಕೇಳಿದೀನಿ. ಎಡಿಟಿಂಗ್ ಮಾಡುವಾಗ ಎಷ್ಟು ಸತಿ ಕೇಳಿದಿನೋ ಲೆಕ್ಕ ಇಲ್ಲ. ಆಮೇಲಿಂದ ನನಗೆ ಇವಾಗ ಪೇಮೆಂಟ್ ಏನಾದ್ರು ಬರ್ತಾ ಇಲ್ಲ ಬೇರೆ ಪ್ಲಾಟ್ಫಾರ್ಮ್ ಇಂದ. ಮೋಸ್ಟ್ಲಿ ನಾನ್ ಕೇಳ್ತಾ ಇರೋದಕ್ಕೆ ಗೊತ್ತಿಲ್ಲ, ಅಷ್ಟು ಸಲ ಕೇಳಿಸ್ಕೊಳ್ತಾ ಇದ್ದೀನಿ ನಾನು. ಅಂಡ್ ಇನ್ಫ್ಯಾಕ್ಟ್ ಲಾಸ್ಟ್ ವೀಕ್ ಕೂಡ ಒಂದು ಪೂರ್ತಿ ಕೇಳಿಸ್ಕೊಂಡೇನೆ ನಾನು ಇವತ್ತು ನಿಮ್ಮಲ್ಲಿ ಮಾತಾಡ್ಬೋದಕ್ಕೆ ಬಂದೆ. ಇನ್ನೊಂದು ಪ್ರಶ್ನೆ, ಇನ್ನೊಬ್ಬ ನನ್ನ ಕಸಿನ್ ಕೇಳಿದ್ದು, ಯಾವುದೇ ಒಂದು ನಿಧಿ ಅಥವಾ ನಮಗೆ ಸಲ್ಲೇಬೇಕು ಅಂತ ನಮಗೆ ಗೊತ್ತಿಲ್ಲ, ಅದು ವಿದ್ಯೆ ಆಗಿರ್ಬೋದು ಅಥವಾ ಯಾವುದೋ ಒಂದು ಜ್ಞಾನ ಆಗಿರ್ಬಹುದು, ಯಾವ್ದಾದ್ರು ಒಂದು ಟ್ರೆಷರ್ ಆಗಿರ್ಬೋದು. ಅಂದ್ರೆ ಅದು ದುಡ್ಡಿನ ವಿಚಾರದಲ್ಲ, ಕಾಸು ದುಡ್ಡು ನಿಧಿ ಈ ತರ ಅಲ್ಲ, ಯಾವುದೋ ಒಂದು ವಿದ್ವತ್ತು ಇದೆಲ್ಲ ನಮಗ್ ಸಿಗ್ಬೇಕು ಅಂದ್ರೆ ತುಂಬಾ ಕಷ್ಟ ಪಡ್ಬೇಕು. ಸ್ಪೆಷಲಿ ನಿಧಿ ಅಂತ ಅಂದ್ರೆ ಒಂದು ಹನಿಯಾದ್ರೂ ರಕ್ತ ಚೆಲ್ಬೇಕು. ಎಷ್ಟು ಸೇಫ್ ಆಗಿ ಬರ್ತಾರೆ ಅಂದ್ರೆ ಜಾರ ಬಂಡೆ ಆಡ್ಕೊಂಡು ಮೆಟ್ಲೆಲ್ಲ ಹತ್ಕೊಂಡು ಏನು ಎಗಿರೋದು ಯಾರಿಗೂ ಏನು ಮಾಡಲ್ಲ.
ಅದು ಎಂತ ತುಂಬಾ ಕಾಂಪ್ಲೆಕ್ಸ್ ಆಗಿರುವಂತಹ ಚೆಸ್ ಬೋರ್ಡ್ ಮುಂದೆ ನಿಂತಾಗ್ಲೂ ಸ್ವಲ್ಪ ಹಾರ್ಟ್ ಬೀಟ್ ಜಾಸ್ತಿಯಾಗಿ ಕಮ್ಮಿ ಆಗುತ್ತೆ ಬಿಟ್ರೆ ಅದನ್ನ ಆರಾಮಾಗಿ ಕ್ಲಿಯರ್ ಮಾಡ್ತಾರೆ. ಅಡಿಗುರು ಏನ್ ನಿಂತ್ಕೊಡ್ಬೇಕು ಕೊಡು ಆ ಲೆವೆಲ್ಗೆ. ಇದನ್ನ ನನ್ ಕಸಿನ್ ಹೆಂಗ್ ಹೇಳಿದ್ರು ಅಂದ್ರೆ ಅದು ಎಲ್ಲರೂ ಒಬ್ಬರಿಗೆ ಒಂಚೂರು ಹಚ್ಕೊಳ್ಳೋದು ಬೇಡವಾ ಹೇಳಿ ಇದು ಕೂತಿರ. ನಾನ್ ನೋಡಿದ್ರೆ ಅನ್ಸುತ್ತ ಅಷ್ಟೆಲ್ಲ ಮಾಡ್ಬೋದು ನಾನು ಅಂತ. ನಾನೇ ಆ ಕ್ಯಾರೆಕ್ಟರ್ ಆಗ್ಬಿಟ್ಟು ನಾನು ಕಷ್ಟ ಪಡಕ್ ಆಗ್ತಾ ಇಲ್ಲ, ಅದಕ್ಕೆ ಕಷ್ಟಪಡ್ತಿಲ್ಲ ಯಾರಿಗೂ. ಯಾರಿಗೂ ಕಳ್ಸಿಲ್ಲ. ಈಗ ಸಾಮಾನ್ಯ ಜನರಿಗೆ ಇದೆ ಪಾಪ, ಒಬ್ಬ ಚೂರ್ ಆಯ್ತು ಅಂದ್ರೂ ಎಡ್ಸಕ್ಕಾಗಲ್ಲ. ಅದು ಬೇರೆ ಕೋವಿಡ್ ಟೈಮ್, ಕೋವಿಡ್ ಟೈಮ್ ಡಾಕ್ಟರ್ ಜೊತೆ ಬೇಕಾಗಿದ್ದ ಯಾವ ಎಕ್ವಿಪ್ಮೆಂಟ್ಸ್ ಪಕ್ಕದಲ್ಲಿಲ್ಲ. ಇಲ್ಲ ಅದು ಎರಡು ಪರ್ಸೆಂಟ್ ಇದಕ್ಕೆ ಜಾಯ್ನ್ ಆಗಿದೆ. ಕೆಲವೊಬ್ರು ಇರಂಗಿಲ್ಲ ಅನ್ನೋದ್ರ ಬಗ್ಗೆ ತುಂಬಾ ಕಮ್ಮಿ ಇದೆ. ಈ ಕಥೆನಲ್ಲಿ ಇವಾಗ ನಮ್ಗೆ ಒಂಥರ ವಿಲನ್, ಹೌದು. ಯಾರು ನಮ್ ಕಥೆನಲ್ಲಿ ವಿಲನ್? ಎಲ್ಲ ಸಿನಿಮಾ ಸೀರಿಯಲ್ ಅಲ್ಲೂ ಕೂಡ ಇದೇ ಹಿಂದೆ ಬಿದ್ದಿದ್ರೆ ಒಬ್ರು ಒಳ್ಳೆ ಉದ್ದೇಶಕ್ಕೆ ಹೋಗ್ತಿರ್ತಾರೆ, ಇನ್ನೊಬ್ರು ಆಪೋಸಿಟ್ ಅಲ್ಲಿ ಇವ್ರನ್ನ ಹಾಳು ಮಾಡಿ ಅವ್ರ ದುರುದ್ದೇಶಕ್ಕೋಸ್ಕರ ಬರ್ತಿರ್ತಾರೆ. ಅವ್ರಿಬ್ಬರ ಬಗ್ಗೆ ಏನಾದ್ರು ಫೈಟ್ ಆದ್ರೆ ಯಾರೊಬ್ರು ಒಳ್ಳೆ ಗೆಲ್ತು ಅಂತ. ಈ ಎಲ್ಲರೂ ಒಳ್ಳೆಯವ್ರೆ, ಇವ್ರಿಗೋಸ್ಕರ ಕಾಯ್ತಾ ಇದ್ದೇನೆ. ಇದೆ ಜಸ್ಟ್ ಅದಕ್ಕೆ ಇವ್ರನ್ನ ತಗೊಳಕ್ ಹೋಗ್ಬೇಕಷ್ಟೇ, ನಿರ್ಧಾರ ಮಾಡ್ಬೇಕು, ಹೆಜ್ಜೆ ಮುಂದೆ ಇಡ್ಬೇಕು. ಅದಕ್ಕೆ ನವೀನಿದ್ದಾರೆ, ಕರ್ಕೊಂಡು ಹೋಗಕ್ ರೆಡಿ ಇದ್ದಾರೆ. ಅದು ವಿಲನ್ ಕೂಡ ಇರ್ಲಿಲ್ಲ. ಅಂಡ್ ಸೊ ವಿಲನ್ ಇಲ್ಲ ಅಂದ್ರೆ ಫೈಟಿಂಗ್ ಇಲ್ಲ, ಫೈಟಿಂಗ್ ಇಲ್ಲ ಅಂದ್ರೆ ರಕ್ತ ಗಿಕ್ತ ಏನಿಲ್ಲ. ಏನಿಲ್ಲ. ಸೊ ಅದೊಂದು ಅದು ನಾನೊಂದು ಅದನ್ನ ಪ್ರೂವ್ ಮಾಡ್ಬೇಕು ಅಂತಾನೆ ಬರ್ತಿದ್ದು. ತುಂಬಾ ಶಾಂತಿಯುತವಾಗಿ ಯಾವುದೇ ತರದ ವೈಲೆನ್ಸ್ ಇಲ್ದಿರ ಅಂತಾನೆ ನಡೆದ್ರೆ ಹೆಂಗಿರುತ್ತೆ ಅನ್ನೋದು ಎಕ್ಸಾಂಪಲ್ ನಂಗೆ ಅದು. ಎಲ್ಲೂ ನೀವು ನೋಡ್ತಿದ್ದೀರ ತುಂಬಾ ಇಂಟೆಲೆಕ್ಚುಯಲ್ ಮೂವ್ ಆಗ್ತದೆ. ಪೂರ್ತಿ ಇದು ನನ್ಗೆ ಎಷ್ಟೊಷ್ಟೇ ನಾನು ಡಿಸ್ಕಷನ್ ಮಾಡಿದ್ದೀನಿ, ಇದ್ರೂ ಹೇಳಿದ್ದೀನಿ ಅದನ್ನು. ಬರಿತಾನೆ ನಮ್ಗೆ ಅನ್ಸ್ಬಿಡುತ್ತೆ ಕ್ಯಾರೆಕ್ಟರ್ ಎತ್ಕೊಂಡು ಮಾತಾಡ್ದಾಗ ಇರುತ್ತೆ, ಸ್ವಲ್ಪ ಆಕ್ಷನ್ ಕೊಡುತ್ತೆ. ಸುಮ್ಮನೆ ಒಂದು ಕೂತ್ ಕಡೆ ಎಲ್ಲಾನು ಸಾಲ್ವ್ ಮಾಡ್ತಾ ಇದ್ದೀರಾ. ಇವರು ಪಾರ್ಟ್ 2 ಬಂದಿದ್ದಾಗ ಇವಾಗ ಏನಾದ್ರು ಅವರು ಅದನ್ನ ಬೈತಾರ ಮುಂಚೆ ನಾನೇ ಹೇಳ್ಬಿಡ್ತೀನಿ. ಪಾಪ ಇದು ಬಂದು ತುಂಬಾ ಚೆನ್ನಾಗಿ ಎಲ್ಲರಿಗೂ ರೀಚ್ ಆಗಿ ಆಡಿಯೋ ಬುಕ್ ಪ್ರಪ್ರಥಮ ಆಡಿಯೋ ಸೀರಿಯಲ್ ಕನ್ನಡದಲ್ಲಿ ಶ್ರೀನಿವಾಸ ಧ್ವನಿಧಾರೆ ಮಾಡಿದ್ದು ನವೀನ್ ಒಬ್ಗೆಯಿಂದ. ಸೊ ವಿ ಆರ್ ವೆರಿ ಪ್ರೌಡ್. ಇನ್ನು ಪಾಕೆಟ್ ಎಫ್ ಎಂ ಕೂಡ ಇರ್ಲಿಲ್ಲ, ಕುಕೋ ಎಫ್ ಎಂ ಇರ್ಲಿಲ್ಲ, ಯಾವ ಎಫ್ ಎಂಗಳು ಇರ್ಲಿಲ್ಲ. ಇದು ಧ್ವನಿಧಾರೆ ಅಂಡ್ ಮೈಲಾನ್ ಜೊತೆನಲ್ಲಿ ಆಸ್ ಐ ಆಲ್ರೆಡಿ ಸೆಡ್ ಇದು ಪ್ರತಿದಿನ ಪೇ ಮಾಡಿ 99 rupees ಹಾಕಿ ಒಂದೊಂದು ಎಪಿಸೋಡ್ ತಗೋಬೇಕಾಗಿದೆ. ಇದು ನಮ್ಗೆ 98% ರಿಟೆನ್ಷನ್ ಇದೆ. ಫಸ್ಟ್ ಡೇ ಕೇಳಿದವರು ಕೊನೆವರೆಗೂ ಇದ್ದಾರೆ. ಯಾರು ಕೆಲವರು ತುಂಬಾ ವೆರಿ ನೆಗ್ಲಿಜಿಬಲ್ ಮಧ್ಯದಲ್ಲಿ ಬಿಟ್ಟಿರೋರು. ಅವ್ರೇನ್ ಹೇಳಿದ್ರು, ನಮ್ಗೆ ಪ್ರತಿದಿನ ಕೊಂಡ್ಕೊಳ್ಳೋದೇ ಒಂದು ದೊಡ್ಡ ತಲೆನೋವು ಆಗೋಯ್ತು, ಅದಕ್ಕೆ ಹೆಂಗೋ ನೀವು ಈ ಬುಕ್ ಹಾಕ್ಬಿಟ್ರಲ್ಲ, ಆಡಿಯೋ ಬಿಟ್ಬಿಟ್ಟು ನಾವು ಈ ಬುಕ್ ಓದಕ್ ಶುರು ಮಾಡ್ಬಿಟ್ವಿ ಅಂತ. ಸೊ ಆ ತರ ಸ್ವಿಚ್ ಆಗಿದ್ದಾರೆ ಅಷ್ಟೇನೆ. ಆ ತರದಲ್ಲಿ ಈ ಪುಸ್ತಕ ಅಷ್ಟ್ರ ಮಟ್ಟಿಗೆ ಹೆಸರು ತಗೊಳ್ತು. ಬೈ ದ ವೇ ನವೀನ್, ನೀವು ಇಷ್ಟು ಒಳ್ಳೆ ಪುಸ್ತಕನ ಬರೆದ್ಮೇಲೆ ಮುಂದಿನ ಪುಸ್ತಕ ನೀವು ಬರೆಯೋದಕ್ಕೆ ಇಷ್ಟೊಂದು ಸಮಯ ತಗೊಳ್ತಾ ಇರೋದಕ್ಕೆ ನೀವು ಕಾರಣ ಇವತ್ತು ನೀವು ಹೇಳಲೇಬೇಕು. ಏನ್ ಹೇಳಕ್ ಬಂದ್ರೆ ಇವರು ಸೆಕೆಂಡ್ ಪಾರ್ಟ್ ಶುರು ಮಾಡಿದ್ರು, 5 ಚಾಪ್ಟರ್ ಬರ್ದಿದ್ರು. ಅದ್ರಲ್ಲಿ ಏನಾಗಿತ್ತು ಅಂದ್ರೆ ಎಲ್ಲರೂ ಒಂದ್ ಕಡೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ದಾರೆ. ನೀವು ಸ್ವಲ್ಪ ಓಡಾಡಿಸ್ಬೇಕಲ್ವಾ, ಒಂದೇ ಕಡೆ ಕೂರ್ಸಿದೀರಾ, ಸ್ವಲ್ಪ ಬೇರೆ ಬೇರೆ ಜಾಗ ಎಲ್ಲ ತೋರಿಸ್ಬೇಕಲ್ವಾ ಅಂತ ನಾನೇ ಕಲ್ಲಾಕಿದ್ದು. ಅಲ್ಲಿಂದ ಅದು ರೈಟ್ ನೀವು ಹೇಳ್ತಿರೋದು. ನಾನು ಸ್ವಲ್ಪ ಇನ್ನ ಬೇರೆ ತರ ಮಾಡ್ತೀನಿ ಅಂತ ಹೇಳಿದ್ರು, ಬೇರೆ ತರ ಮಾಡ್ಲಿ ಕೊಡ್ಲಿಲ್ಲ, ಅದಲ್ಲಿಗೆ ಹೇಳ್ತಿದ್ರು. ಸೊ ನಿಮ್ಮ ಮೊದಲ ಪ್ರಶ್ನೆ ನಂತರ ಎಣ್ಣೆ ಪ್ರಶ್ನೆ ಕಾರಣ ನೀವೇ ನಾನೇ ಒಂದೇ ಒಂದ್ ತರದಲ್ಲಿ ನಾನು ನನ್ನ ಆಲಸ್ಯ ಅಷ್ಟೇ ಏನೂ ಅಲ್ಲ. ನಿಮಗೆ ಪ್ರಾಮಿಸ್ ಮಾಡಿದಂಗೆ ಸುಮಾರು ಸಲ ನಾನು ಅದನ್ನು ಶುರು ಮಾಡಿದ್ದೀನಿ, ರಿಸರ್ಚ್ ಅಲ್ಲಿ ಕರೆದು ಹೋಗಿದ್ದೀನಿ. ಇದು ಒಂದೇ ಏನೂ ಅಲ್ಲ. ಈ ಸರಿ ಎರಡನೇ ಪುಸ್ತಕಕ್ಕೆ ಅಥವಾ ಎರಡನೇ ಆಪಕ್ಕೆ ಮೊದಲನೇ ಇದರಲ್ಲಿ ನಾನು ಸುಮಾರು ಹೇಳಿದಂಗೆ ತುಂಬಾ ಕಾಲ್ಪನಿಕವಾಗಿ ಬಂದಿತ್ತು. ಅಂದ್ರೆ ಜಾನಪದ ರಾಮಾಯಣ ನಂದೆ, ಮತ್ತೆ ಸೋಳ ಬಂದಿದ್ದು ಅದಂದೆ, ಅಲ್ಲಿರುವಂತ ರಂಗನಾಥ ಗವಿ ರಂಗನಾಥಂದು ನಂದೆ. ಇದೆಲ್ಲಾನು ವೆರಿ ಗುಡ್ ಎಲಿಮೆಂಟ್ಸ್ ಎಲ್ಲ, ಬಟ್ ನಂದೇ ಕ್ರಿಯೇಷನ್ ಇದೆ. ಈಗ ನಾನು ಬೇರೆ ಮೂವಿ ರೈಟರ್ ತರ ಬಂದಿದ್ದೀನಿ ಅಂತ ನಂಗೆ ತುಂಬಾ ಬೇಜಾರಿದೆ ಈಗಲೂ. ಎರಡನೇ ಪುಸ್ತಕದಲ್ಲಿ ಆ ಥರದ್ದು ಯಾವ್ದನ್ನೇ ಬರೋದ್ರ ಎಲ್ಲ ಒರಿಜಿನಲ್ ಯಾವ್ದಾರ ಒಂದು ಎಕ್ಸಿಸ್ಟಿಂಗ್ ಮೆಟೀರಿಯಲ್ ಇಟ್ಕೊಂಡ್ರೆ ಅದರಲ್ಲೇ ಕ್ಲೂನ ಡಿರೈವ್ ಮಾಡಬೇಕು ಅನ್ನೋದು ನನಗೆ ಆಸೆ ಇರೋದು. ಸೊ ಹಾಗಾಗಿ ಅಲ್ಲಿ ಬರ್ತಾನೂ ಇದೆ. ನನ್ನ ಪುಣ್ಯಕ್ಕೆ ಎಲ್ಲಾ ತರದ್ದು ಅದೇ ರೀತಿಯಲ್ಲೇ ಸಾಕ್ತಾ ಇದೆ. ಅಂಡ್ ಎರಡನೇದ್ರಲ್ಲಿ ಸ್ವಲ್ಪ ಕರ್ನಾಟಕ ಬಿಟ್ಟು ಆಚೆ ಕಡೆ ಹೊರಟಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಇಲ್ಲ ಅದನ್ನು ಕೂಡ ಎಲ್ಲೂ ಹೋಗಿಲ್ಲ, ನಾನು ಕೂತ್ಕೊಂಡೆ ಮಾಡ್ತಾ ಇದ್ದೀನಿ. ಸೊ ಅದ್ರದ್ದು ಸುಮಾರು ಮೊದಲನೇ ಸರಿ ಆದಂಗೆ ಇನ್ನೂ ಆಗಿದೆ. ಸುಮಾರು ನಾವು ಬರೆಯುವಾಗ ಅದೊಂದು ಟೀಮ್ ಹಾಕೋತೀವಲ್ಲ, ಅಂದ್ರೆ ಒಂದು ಔಟ್ಲೈನ್ ಹಾಕ್ತಿದ್ದೀವಲ್ಲ, ಸ್ಕೆಲಿಟನ್ ತರ ಹಾಕ್ತೀವಿ.
ಅದನ್ನ ಹಾಕೊಳ್ಳುವಾಗ ಒಂದ್ ಸ್ಕೆಲಿಟನ್ ಅಲ್ಲಿ 8 ತನಕ ಬಂದ್ಬಿಟ್ಟಿತ್ತು. Okay. ಬಟ್ ಇನ್ನೊಂದ್ಸರಿ ಅದನ್ನ ರಿವ್ಯೂ ಮಾಡುವಾಗ ಮಧ್ಯದಲ್ಲಿ ಅದು ಇನ್ನೊಂದು ಯಾವ್ದೋ ಇಂಗ್ಲಿಷ್ ತಗೊಂಡಿದೆ. ಅದು ಮತ್ತೆ ಅಂಡ್ ದಟ್ ಇಸ್ ಮಚ್ ಮೋರ್ ಇಂಟ್ರೆಸ್ಟಿಂಗ್ ಆಗಿ Okay. ಸೊ ಹಾಗಾಗಿ ನನಗೆ ಕನ್ವಿನ್ಸ್ ಆಗ್ತಾ ಇಲ್ಲ ತೃಪ್ತಿ ನಿಮಗೆ. ಇವಾಗ ಅದಿದೆ ಅದು. ಸೊ ಅದು ಇವಾಗ ಔಟ್ಲೈನ್ ಅಲ್ಲಿ ನಿಂತಿದೆ. Okay. ಲಾಸ್ಟ್ ಟೈಮ್ ಇವತ್ತು ಹೇಳಿದಾಗ ನಾನು ಹೇಳಿದ್ದೀನಿ ಔಟ್ಲೈನ್ ಎಲ್ಲ ಮುಗಿಬಿಟ್ಟಿದೆ ಸರಿ ಬರೆಯೋದು ಹಾಕಿ ಜಸ್ಟ್ ನೀಡ್ ಟು ಫಿಲ್ ಪೇಜಸ್ ಅನ್ನೋ ತರ. ಬಟ್ ಈ ಸಲ ಅದು ಆಗಿಲ್ಲ. ಮತ್ತೆ ಮೊನ್ನೆ ನಾನು ನನ್ನ ಮಗ ಇವಾಗ ಅದನ್ನ ಒಂದ್ಸತಿ ದೊಡ್ಡದಾಗಿದ್ದಾರೆ ಅವ್ನಿಗೆ ಅರ್ಥ ಆಗ್ತಾ ಇದೆ ಈಗ ಅದೆಲ್ಲ ಅವ್ನು ಚಾಲೆಂಜ್ ಮಾಡಕ್ ಶುರು ಮಾಡಿದ್ದೇನೆ. Okay. ಅವ್ರು ಚಾಲೆಂಜ್ ಮಾಡಿ ಈ ತರ ಇಲ್ಲ ಇದು ಸರಿ ಇಲ್ಲ ಇದು ಈ ತರ ಹೋದ್ರೆ ಒಳ್ಳೇದು ಅಂತ ತೋರಿಸಿದ್ದೇನೆ. ಸೊ ಇವಾಗ ಆ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಬಟ್ ಇಟ್ ಇಸ್ ಗೋಯಿಂಗ್ ವೆಲ್. ಅದೊಂದು ಒಳ್ಳೆ ಬಟ್ ಬರುತ್ತೆ ಬರುತ್ತೆ. ಸದ್ಯದಲ್ಲೇ ಅಂದ್ರೆ ಟೈಮ್ ಕಡಿತ ಆಗಲ್ಲ. ಕಡಿತ ಆದಾಗೆಲ್ಲ ಹೊಡ್ಸ್ಕೊಂಡಿದ್ವಿ. ಈ ಸರಿ ಕಡಿತ ಆಗಿಲ್ಲ ಬಟ್ ತುಂಬಾ ಬೇಗ ಬರ್ತಾ ಇದೆ. ಅದ್ ಬಿಟ್ಟು ಇನ್ನೊಂದು ಮೊದಲು ಹಿಂದೆ ಒಬ್ರು ಕೂತಿದ್ದಾರೆ ಅವರು ತಲೆಯಲ್ಲಿ ಒಳಗೆ ಬಿಟ್ಟಿದ್ದಾರೆ. ಸೊ ಅದ್ರ ಪ್ರಯತ್ನ ನಡೀತಾ ಇದೆ. ಅದು ಕೂಡ ನಮ್ಗೆ ಅಂದ್ರೆ ಕನ್ನಡದಿಂದ ಇಂಗ್ಲಿಷ್ಗೆ ಕಂಟಿನ್ಯೂ ಮಾಡಬೇಕು ಅನ್ನೋದಿದೆ. ಅದನ್ನ ನಾನು ತಿಳುವಳಿಕೆ ಸುಮಾರು ಜನ ಕೇಳಿದ್ರು. ಕನ್ನಡ ಜೊತೆ ಡಿಸ್ಕಸ್ ಮಾಡುವಾಗ ಅವರ ಉಪ್ಪು ಸೊಪ್ಪು ತುಪ್ಪ ಎಲ್ಲ ಹಾಕಿದ್ರು. ಹಾಗಾಗಿ ಅದು ಹೌದಲ್ಲ ಅನ್ನೋ ತರ ಬಂದ್ಬಿಟ್ಮೇಲೆ ಅದು ಮಾಡ್ಲೇಬೇಕು ಅಂತ ಬಂದ್ಬಿಡುತ್ತೆ. ಅದು ಸ್ವಲ್ಪ ತರ್ಜುಮೆ ಮಾಡೋದು ಬದಲು ರೀರೈಟ್ ಮಾಡಿ ಅಂತ ಕೊಟ್ಟರು. ಸೊ ಇವಾಗ ರೀರೈಟ್ ಮಾಡ್ತಾ ಇದ್ರಿ. ಅದು ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ ಆಗಿ ಬರ್ತಾ ಇದೆ. ಮೋಸ್ಟ್ಲಿ ಫಾರ್ ದಿ ಯಂಗರ್ ಜನರೇಷನ್ ಜೆನ್ಸಿಗೆ ಅವ್ರ ರೀತಿಯಲ್ಲಿ ಬರೆಯೋಕೆ ಮಾಡೋದಿತ್ತು. ಸೊ ಹಾಗಾಗಿ ಕ್ಯಾರೆಕ್ಟರ್ಸ್ ಸ್ವಲ್ಪ ಬದಲಾವಣೆ ಇದೆ ಅದರಲ್ಲಿ. ಮತ್ತೆ ನ್ಯೂಸ್ ಎಲ್ಲ ಒಂದೇ ಇದ್ರು ನ್ಯೂಸ್ ಸ್ಟ್ರಕ್ಚರ್ ಚೇಂಜ್ ಆಗಿದೆ. ಮತ್ತೆ ಕ್ಯಾರೆಕ್ಟರ್ಸ್ ಚೇಂಜ್ ಆಗಿದೆ ಅಂದ್ರೆ ಸ್ವಲ್ಪ ಇದನ್ನು ಮೊಮೆಂಟಮ್ ಎಲ್ಲ ಚೇಂಜ್ ಆಗಿದೆ. ವಿಲನ್ ಇಂಟ್ರೊಡ್ಯೂಸ್ ಮಾಡಿದೀನಿ ಸರಿ. ಇದೆಲ್ಲಾನು ಫೈನಲಿ ಅದು ಡಿಫ್ರೆಂಟ್ ಕೈಂಡ್ ಆಫ್ ವಿಲನ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಇನ್ನೂ ಹೊಡೆದಾಟಗಳು ನಡೆಯಲ್ಲ. ಸೊ ಇದು ನೋಡಿ ಇಂಟೆಲೆಕ್ಚುಯಲ್ ವಿಲನ್. ಸೊ ಇದನ್ನ ಚಾಲೆಂಜ್ ಮಾಡೋಂತ ವಿಲನ್. ಸೊ ಇದು ಎಕ್ಸ್ಟ್ರಾ ಇಂಟೆಲೆಕ್ಚುಯಲ್ ಇದರಲ್ಲಿ. ಸೊ ಆ ಪ್ರಾಜೆಕ್ಟ್ ನಮ್ಗೆ ಪ್ರಾಜೆಕ್ಟ್ ಪಾರ್ಟ್ 2 ನ ಸ್ವಲ್ಪ ಹಿಂದೆ ತಳ್ಳಿಬಿಟ್ಟಿದೆ. ಯಾಕಂದ್ರೆ ಇದಕ್ಕೆ ಇನ್ನೂ ಜಾಸ್ತಿ ಸೇಮ್ ಕ್ಲೋಸ್ ಆಗಿದ್ರು ನಾನು ಹೇಳೋದಲ್ಲ ಕೆಲವೊಂದು ಕ್ಲೂಸ್ ನ ಬಿಟ್ಬಿಟ್ಟಿದ್ದೆ ನಾನು. ಇದು ಅಂತ ಇಲ್ಲ ಇವಾಗ ಅದನ್ನ ತಗೊಂಡ್ಬರೋದು ಎದುರುಗಡೆ ನಿಲ್ತಾರೆ. ಸೊ ಇದು ಒಂಥರ ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ನೀವು ಮೂರು ಸರಿ ಕೇಳಿದ್ರು ಇದು ಇಷ್ಟ ಆಗುವಂತ ಒಂದು ಪ್ರಾಜೆಕ್ಟ್ ಅನ್ಕೊಂಡಿದ್ದೀನಿ. ಸೊ ಈ 2 ಪ್ರಾಜೆಕ್ಟ್ ತಲೆಗೆ ಪ್ಯಾರಲ್ ಆಗಿ ಓಡ್ತಾ ಇದೆ. ಸೊ ಹಾಗಾಗಿ ಯಾವ್ದು ಮೊದಲು ಮುಗಿಸ್ಬೇಕು ಯಾವ್ದನ್ನ ಎರಡನೇ ಸಲ ಮುಗಿಸ್ಬೇಕು ಅಂತ ಗೊತ್ತಾಗ್ತಾ ಇದೆ. ಮೊದ್ಲು ಎರಡು ಕೂಡ ಜೊತೆ ಬರ್ಲಿ. ಅದು ಶುರು ಮಾಡಿದೀನಿ ಅಂತ ಇದನ್ನ ತರ ಮಾಡ್ಬೇಡಿ ದಯವಿಟ್ಟು. ಸೊ ಇಷ್ಟೊತ್ತು ನವೀನ್ ನಿಮ್ ಜೊತೆ ಆದ್ರು ತುಂಬಾ ಪುಸ್ತಕಗಳ ಒಳಗೆ ಇಳಿದು ನಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ನೀವು ಪುಸ್ತಕ ಓದಿದ್ರೆ ಸಾಧ್ಯ. ಯಾಕಂದ್ರೆ ಇದು ಒಂಥರ ನಿಮ್ಗೆ ವಿಷಯ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದಂತೂ ಎರಡನೇ ಮಾತಿಲ್ಲ, ಅಷ್ಟು ಚೆನ್ನಾಗಿದೆ. ಯಾರ್ಯಾರು ಓದಿದಾರೋ ಎಲ್ಲರೂ ಕೂಡ ಇದೇ ಒಪಿನಿಯನ್ ಅನ್ನೇ ಹೇಳಿದ್ದಾರೆ. ಮತ್ತೆ ಸ್ವಲ್ಪ ಈ ವೇದ ಮಂತ್ರಗಳ ಬಗ್ಗೆ ಅಥವಾ ಇತಿಹಾಸದ ಬಗ್ಗೆ ಸೈನ್ಸ್ ಬಗ್ಗೆ ಅಥವಾ ಸ್ವಲ್ಪ ಲಾಜಿಕಲ್ ಆಗಿ ಯೋಚನೆ ಮಾಡ್ಬೇಕು ನಂಗೆ ಆತರ ಕಥೆಗಳು ಇಷ್ಟ ಆಗುತ್ತೆ ಅನ್ನೋರಿಗೆ ಈ ಪುಸ್ತಕ ತುಂಬಾ ತುಂಬಾ ಖುಷಿ ಕೊಡತ್ತೆ. ಹಂಗಾಗಿ ನೀವೇನಾದ್ರೂ ಒಂದು ಹಂಪೆ ಎಲ್ಲ ನೋಡಿದ್ರೆ ನೀವ್ ಇನ್ನೊಂದ್ಸತಿ ಹೋಗ್ಬೇಕು ಅಂತ ಖಂಡಿತ ಅನ್ಸತ್ತೆ. ಅಷ್ಟು ಮಾತ್ರ ಅಲ್ಲ, ಬನಶಂಕರಿ ಇರ್ಬೋದು, ಮಹಾಕೂಟ ಇರ್ಬೋದು, ಸೂಡಿ ಇರ್ಬೋದು, ಇವೆಲ್ಲವೂ ಹೆಚ್ಚು ಜನ ಹೋಗದೆ ಇರುವಂತ ಜಾಗಗಳು. ಹಂಪೆಗೆ ಹೋಗ್ತಾರೆ, ಸುತ್ತಮುತ್ತ 2 ದಿನದಲ್ಲಿ ನೋಡ್ಕೊಂಡ್ ಬಂದ್ಬಿಡ್ತಾರೆ. ನನಗಂತಕ್ಕೆ ಅಲ್ಲಿ ಸುಮಾರು ಒಂದು 15-20 ದಿನ ನೋಡಿದ್ರು ಕೂಡ ಇನ್ನೂ ಬೇಕಾದಷ್ಟು ವಿಷಯಗಳು ತಿಳ್ಕೊಳಕ್ಕೂ ಇದೆ, ನೋಡೋಕೆ ಜಾಗಗಳು ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ನವೀನ್. ಯಾರಾದ್ರೂ ಪ್ರಶ್ನೆ ಕೇಳೋರಿದ್ದೀರಾ? ಏನಾದ್ರು ಎನಿ ಕ್ವೆಶನ್ಸ್ ಪ್ಲೀಸ್? ಪ್ರಶ್ನೆ ಇದೆಯಾ ಯಾರಿಗಾದ್ರು? ಎಲ್ಲ ನಾನೇ ಕೇಳ್ಬೇಕಾ? ನೋಡಿಲ್ಲ. ಓಕೆ, ನಿಮ್ಗೆ ನೀವು ಅವರು ಬರೆದಾರೆ ಅಂತಲ್ಲ, ಇವರು ನಿಜವಾಗ್ಲೂ ಕೆಲವೊಂದು ಅಸಾಧ್ಯ ಆಗುವಂತ ಸಾಧ್ಯ ಓದುದ್ರಾಗಿ ನೀವು ಮೊದಲನೇ ಅಥವಾ ಪ್ರತಿನಿಧಿ ಸುಮಾರು ಬರ್ತಾ ಇತ್ತು. ಅವಾಗ ಅದ್ರಲ್ಲೂ ಇಮಿಡಿಯೇಟ್ ಆಗಿ ರಿಯಾಕ್ಷನ್ಸ್ ಬರ್ತಾ ಇತ್ತು, ಖುಷಿ ಆಗೋದು. ಬಟ್ ಓದಿದ್ರಾಗಿ ಇದ್ರ ಜೊತೆ ಕೆಲವೊಂದು ಇದೆಯಲ್ಲ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್. ಅದನ್ನೇ that was the thing.
ಸೊ ನೀವು ಅದನ್ನ ನನ್ಗೆ ಆಶ್ಚರ್ಯ ಆಯ್ತು, ಫಸ್ಟ್ ಟೈಮ್ ರೈಟರ್ ಇಷ್ಟೊಂದು ಡೀಟೇಲ್ ಆಗಿ ಇಷ್ಟೊಂದು ನೀವು ಓದಿದ್ರೆ ಅನ್ನೋದು ಅದರಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲೂ ಸಿಗಲ್ಲ. ಸೊ ಅಂಡ್ ನೀವೇ ಮುಂದೆ ಕೂತ್ಕೊಂಡು ಹೇಳ್ತಿದ್ದಾಗ ತುಂಬಾ ಕಾನ್ಫಿಡೆನ್ಸ್ ಕೊಡುತ್ತೆ. ಸೊ ಆ ಕಾನ್ಫಿಡೆನ್ಸ್ ಕೊಟ್ಟಿದ್ದಕ್ಕೆ ಅದಕ್ಕೆ ನಾವು ಸೆಕೆಂಡ್ ಪುಸ್ತಕ ಅಷ್ಟು ಡಿಮ್ಯಾಂಡ್ ಮಾಡ್ತೇವೆ. ಖಂಡಿತ ಇದೆ. ಪ್ರಾಜೆಕ್ಟ್ ಆಗುತ್ತೆ ನಾವೇ ಹೇಳಿದ್ರಲ್ಲೂ ಯಾಕೆ ಹೀರೋಯಿನ್ ಅಂತ ಬಗ್ಗೆ ನಾನು ಹೇಳ್ಬೋದು. ನಮ್ಮ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ, ಯಾರಿಗೆ ತುಂಬಾ ಇಂಪಾರ್ಟೆನ್ಸ್ ಇದೆ. ಅದಿತಿನೂ ತುಂಬಾ ಬರುತ್ತೆ. ಫಸ್ಟ್ ಡೇ ಬಂದಿಲ್ಲ ಇರ್ತದೆ. ಸೊ ಏನದು ಅಂಡ್ ಕೆಲವೊಂದು ಇದು ಈ ಇದೇನಿದೆ ಮುಖಪುಟ ಇದೆ, ಇದನ್ನ ಡಿಸೈನ್ ಮಾಡಿದ್ದು ಪ್ರವೀಣ್ ಮಾಡಿದ್ದಾರೆ. ಖಂಡಿತ ಪ್ರವೀಣ್ ಬಗ್ಗೆ ಹೇಳಬೇಕು. ಇದರಲ್ಲಿ ಸುಮಾರು 3-4 ಪಾತ್ರಗಳನ್ನ ಅವ್ರಿಗೆ ಹಂಚಿದ್ದೇವೆ. ಎಲ್ಲೂ ಕೂಡ ಅವರೇ ಮತ್ತೆ ಮಾತಾಡಿದಾರೆ ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ನೀವ್ ಯಾರು ಕೇಳಿದ್ರು ಅನ್ಸಲ್ಲ, ನಾವು ಅನ್ಸದೇ ಇರೋ ತರ ನಾವು ಅದನ್ನ ಮಾತಾಡ್ತೀವಿ. ಬಟ್ ಅವರಂತೂ ಅಮೇಸಿಂಗ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಕೊನೆಯಲ್ಲಿ ಅವ್ರು ಗುರುಗಳಾಗಿ ಕಾಣಿಸ್ಕೊಳ್ಳೋದೇನಿದೆ ಅದು ನನಗೆ ತುಂಬಾ ಆಫ್ ಅಂತ ಅನ್ನಿಸ್ತು. ಅದಲ್ಲದೆ ಒಂದು ಕೂರ್ಕ ಆಗಿ ಮಾಡಿದ್ದಾರೆ, ಆಮೇಲೆ ಒಂದು ಅಜ್ಜ ಆಗಿ ಮಾಡಿದ್ದಾರೆ. ಇದು ನನ್ನ ಪಾತ್ರ ಈಗ ಅಜ್ಜ ಅಂದ್ಬಿಟ್ಟು ಅನ್ಸಿದ್ರು ನಾವು. ಆಮೇಲಿಂದ ಅವರು ಒಂದು ಗುರುಗಳಾಗಿ ಮಾತಾಡಿರೋದು ಮಾತ್ರ ಎಷ್ಟು ಆಫ್ ಅನ್ಸುತ್ತೆ ಅಂದ್ರೆ, ಅವ್ರ ವಯಸ್ಸು ಅದಿರೋ ವಿಷಯಕ್ಕೂ ಅವ್ರದ್ದು ನಾವು ನೋಡಿದೀವಿ ಬೇರೆ. ಅವ್ರು ಇದನ್ನ ಹೇಳ್ತಿದ್ದಾರೆ ಅಂತಂದ್ರೆ ಅದೊಂಥರ ಸಿಂಕೆ ಆಗ್ತಿರ್ಲಿಲ್ಲ. ಬಟ್ ಆಡಿದಲ್ಲಿ ಕೇಳಬೇಕಾದ್ರೆ ಅವೆಲ್ಲ ಏನು ಅನ್ಸೋದಿಲ್ಲ. ಸ್ಪೆಷಲ್ ಥ್ಯಾಂಕ್ಸ್. ಈ ಮುಖಪುಟ ಎ ಜನರೇಟೆಡ್ ಮುಖಪುಟ ಆ ಕಾಲದಲ್ಲೇ ಇದು. ಸೊ ಇದು ಡೈರಿಯಲ್ಲಿ ಮಾಡಿದ್ದು ಅವಾಗ. ಅದನ್ನ ಮಾಡಿದ್ದೀನಿ. ಸೊ ಈಗಿನ ಕಾಲದಲ್ಲಿ ಅಷ್ಟು ನೋಡ್ತೀವಿ ಅದನ್ನ ಇಮೇಜಸ್ ನ, ಚಾಚಿಪಿಟಿ ಇಮೇಜಸ್ ಎಲ್ಲ ಇದೆ. ಬಟ್ ಇದು ನೋಡ್ತಾ ಇದ್ದಾಗೆಲ್ಲ ಅದನ್ನ ಅರ್ಥ ಬರುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಸುಮಾರು ಎಲ್ಲಾರು ಇನ್ಕ್ಲೂಡ್ ಮಾಡಿ ಮಾಡಿದ್ದಾರೆ. ಸೊ ಎಲ್ಲರಿಗೂ ಇವತ್ತು ರಘುವೀರ್ ತುಂಬಾ ಧನ್ಯವಾದಗಳು. ನನ್ನ ಮೊದಲ ಸಂವಾದ 5 ವರ್ಷ ಆಗ್ತಿದೆ. ಸೊ ಹಾಗಾಗಿ ತುಂಬಾ ಖುಷಿ ಪಟ್ಟಿದೆ. ಅಂಡ್ 2ನೇ ಎಡಿಷನ್ ನಿಮ್ ಜೊತೆ ಪುಸ್ತಕದಿಂದ ಬರ್ತಾ ಇದೆ. ಕವರೇಜ್ ಕೂಡ ಚೇಂಜ್ ಆಗ್ತಾ ಇದೆ. ಸೊ ನಿಮ್ಮ ಮುಂದಿನ ಎಲ್ಲಾ ಪ್ರಾಜೆಕ್ಟ್ ಗಳಿಗೆ ಇದರ ಮತ್ತೊಂದು ಎಡಿಷನ್ ಗೆ ಆಲ್ ದಿ ಬೆಸ್ಟ್, ಹಾಗೇನೆ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತಾ, ಆಡಿಯೋ ಪುಸ್ತಕಕ್ಕೆ ಯಾವ್ದು ಅವಾರ್ಡ್ಗಳಿಲ್ಲ. ನಾವೇ ಏನಾದ್ರು ಸ್ಟಾರ್ಟ್ ಮಾಡ್ಬೇಕು ಏನ್ ಸಚಿನ್ ಅಲ್ವಾ? ಆಡಿಯೋ ಬುಕ್ಸ್ ಯಾವ ಅವಾರ್ಡು ಇಲ್ಲ, ಇಷ್ಟೆಲ್ಲ ಮಾಡ್ತಾ ಇದೀವಿ. ರೆಕಗ್ನೈಸ್ ಮಾಡಿದ್ರೆ ನಮಗ್ ನಾವೇ ಬೆಂಕಟ್ಕೋತಾ ಇದೀವಿ. ಇದುವರೆಗೂ ಕೇಳಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ಬಿಟ್ರೆ ಇದಕ್ಕೆ ಒಂದು ರೆಕಗ್ನಿಷನ್ ಕೊಡುವಂತದ್ದು ಯಾವ್ದು ಬಂದಿಲ್ಲ. പക്ഷെ ಆದಷ್ಟು ಬೇಗ ಅದು ಕೂಡ ಬರುತ್ತೆ ಅಂತ ಅನ್ಸ್ಕೊಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಫಸ್ಟ್ ಆಫ್ ಆಲ್ ನೀವು ಕಥೆನ ಇಷ್ಟಪಟ್ಟಿದ್ದಕ್ಕೆ, ನಾವು ಮಾಡಿರುವಂತಹ ರೀತಿನ ನೀವು ಮೆಚ್ಕೊಂಡಿದ್ದಕ್ಕೆ. ಅಂಡ್ ಬೈ ದ ವೇ ನಿಮ್ಗೆ ತುಂಬಾ ಕಾಟ ಕೊಟ್ವಿ, ಸುಮಾರು ಕಡೆ ತೊದಲ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಮಕ್ಕಳಿಸ್ಕೊಂಡು ಇವತ್ತು ಮಾತ್ರ ತಪ್ಪಾಗಿದೆ. ಇನ್ನೊಂದ್ಸಲಿ ಇದನ್ನೆಲ್ಲ ಹೆಂಗ್ ಕೂತ್ಕೊಂಡು ಲೆಕ್ಕ ಮಾಡಿದೀರ ನೀವು ಅಂದ್ರು. ಒಂದು 30-35 ಕಡೆ ಏನೋ ರೀಟೆಕ್ ಬೇಕಾಗಿದ್ವಪ್ಪ, ಅದಕ್ಕೂ ಇನ್ನೊಂದ್ಸಲಿ ಕನ್ಸಿ ಮಾಡಿದ್ವಿ. ವಿದಿನ್ 3 days ಇಷ್ಟು ದೊಡ್ಡ ಪುಸ್ತಕನ ಅವರು ರೆಕಾರ್ಡ್ ಮಾಡಿ ಕೊಟ್ರು. ಇವತ್ತು ನಾನು ಕೇಳಿಸ್ಕೊಳ್ಬೇಕಾದ್ರೆ ಅಲ್ಲಲ್ಲಿ ಇನ್ನೂ ಏನೋ ಮಾಡ್ಬೋದಾಗಿತ್ತು ಅಂತ ಈಗಲೂ ಅನ್ಸುತ್ತೆ. ಬಟ್ ದಟ್ ಇಸ್ ಹೌ ವಿ ಆಲ್ಸೋ ಎವಾಲ್ವ್ ಅನ್ಕೊಳ್ತೀನಿ. ಈಗ ನಿರ್ಣಯಗಳು ಬಟ್ಟು ನೀವು ಕೊಟ್ರೆ ಈ ಬೆಸ್ಟ್ ಬೆಟರ್ ದನ್ ದ ಬೆಸ್ಟ್ ಮಾಡ್ಬೇಕು ನಾವು. ಅದು ಬೇಗ ಸಾಕಾರವಾಗ್ಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ನವಿ. ಕಡೆಯದಾಗಿ ನಿಮ್ಮ ಮುಂದಿನ ಯೋಜನೆ ಏನಿದೆ ಅನ್ನೋದನ್ನ ಅದಂತೆ ಹೇಳಿ, ಮತ್ತೆ ಈ ಪುಸ್ತಕ ಎಲ್ಲೆಲ್ಲೂ ಸಿಗುತ್ತೆ ಅಂತ ಕೂಡ ಹೇಳಿದ್ರೆ ಆಸಕ್ತಿ ಇರೋರು ತಗೊಳ್ತೀನಿ. ಈ ಪುಸ್ತಕ ಸದ್ಯಕ್ಕೆ ಅದೇ ಮೊದಲ ಎಡಿಷನ್ ನಲ್ಲಿ ಈಗ 18 ಕಾಪೀಸ್ ಇದೆ. 18 ಕಾಪೀಸ್ ಕೇವಲ ಸಾಹಿತ್ಯ ಲೋಕದಲ್ಲಿ ಸಿಗುತ್ತೆ. ಈ ಕಡೆ ಬಂದ್ಕೊಟ್ಟಿದ್ದೀನಿ. ಓಕೆ, ಸಾಹಿತ್ಯ ಲೋಕದಲ್ಲಿ ನಿಮಗೆ ಸಿಗುತ್ತೆ. ಅವ್ರ ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತೀವಿ. ಸೊ ಆಸಕ್ತಿ ಇರೋರು ನೀವು ಆ ನಂಬರ್ಗೆ ಒಂದು ಮೆಸೇಜ್ ಹಾಕಿದ್ರೆ ನಿಮ್ಮ ಮನೆಗೆ ತಲುಪಿಸ್ತಾರೆ. ಮುಂದಿನ ಯೋಜನೆಗಳು ಭಾಗ ಪ್ಲಾನ್ ಬಿ ಅನ್ನೋದು ಶೀರ್ಷಿಕೆ ಅದನ್ನ ನಡೀತಾ ಇದೆ. ಹಾಗೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಕೂಡ ಬರ್ತಾ ಇದೆ. ಇನ್ನೊಂದು 2 ಕಲೆಗಳು ಬರ್ತಾ ಇದೆ. ನಡೀತಾ ಇದೆ. ಹಾಗೆ ಇದು 2 ಆದ್ಮೇಲೆ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ನವೀನ್. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು. ಹಾಗಾಗ ಸಿಗ್ತಾ ಇರಿ. ಇದೇ ಸಂದರ್ಭದಲ್ಲಿ ಒಂದು 2 ನಿಮಿಷ ನಿಮಗೂ ಗೊತ್ತಿರೋರೆ ದರ್ಶನಂ ದರ್ಪಣ ಅಂತ ನಾವೊಂದು ಕಾರ್ಯಕ್ರಮನ ಮಾಡ್ತಾ ಇದೀವಿ. ಇದು ಶ್ರೀರಾಮಾಯಣ ದರ್ಶನಂನ ಇದುವರೆಗೂ ನಾನು ಓದಕ್ ಆಸೆ ಇದೆ, ಆದ್ರೆ ಆಸಕ್ತಿನೂ ಇದೆ, ನನ್ನ ಮನೆಯಲ್ಲಿ ಪುಸ್ತಕನೂ ಇದೆ. ನಾನು ಇವತ್ತವರೆಗೂ ಪ್ರಯತ್ನ ಪಟ್ಟಿಲ್ಲ. ಏನೋ ಅದನ್ನ ನೋಡಿದ್ರೆ ನನಗೆ ಓದ್ಬೇಕು ಅಂತ ನಮ್ಗೆ ಅದು ಸೆಳೀತಾ ಇಲ್ಲ ಅನ್ನೋರಿಗೋಸ್ಕರ ಅದು ತುಂಬಾ ಸಿಂಪಲ್ ಆಗಿ ಅರ್ಥ ಆಗೋ ರೀತಿಯಲ್ಲಿ ಗಣೇಶ ಜೊತೆಯಲ್ಲಿ ಗಣಿಧಾರೆ ಮೀಡಿಯಾ ಮತ್ತು ಎಲ್ಲರ ಸಹಕಾರ ಜೊತೆಗೆ ಒಂದು ಪಾಡ್ಕಾಸ್ಟ್ ಸೀರೀಸ್ ನ ಮಾಡ್ತಾ ಇದ್ವಿ. ಒಂದು 10 ಎಪಿಸೋಡ್ಗಳು ಆಲ್ರೆಡಿ ರೆಕಾರ್ಡ್ ಆಗಿದೆ. ಅದು 2 ಎಪಿಸೋಡ್ ನಾವು ಲೈವ್ ಮಾಡಿದ್ವಿ. ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗತ್ತೆ. ಅದನ್ನ ನೀವು ಕೂಡ
ಲೈವ್ ಆಗು ನೋಡ್ತಾ ಇದ್ರೆ ರೆಕಾರ್ಡ್ ಆಗುವಾಗ ಎಡಿಟ್ ಆದ್ಮೇಲೆ ನೋಡಿದೀರಾ, ಅದ್ರ ಬಗ್ಗೆ ಒಂದೆರಡು ಮಾತು ಹೇಳ್ಬೋದಾ? ಒಂಥರ ಡ್ರೀಮ್ ಕಮ್ ಟ್ರೂ ತರ ಅದು. ಏನು ಹೇಳಕ್ಕೆ ಒಳ್ಳೆದಿಲ್ಲ, ಅದ್ರ ಬರ್ತಿರೋ ಕ್ವಾಲಿಟಿ ಯಾವತ್ತೂ ನೋಡೋಣ ಅದನ್ನ ರಾಮಾಯಣ ದರ್ಶನ ಆ ಆಂಗಲ್ ಅಲ್ಲಿ ನೋಡ್ಬೋದು, ಅಥವಾ ಕುವೆಂಪು ಆ ರೀತಿ ಬರೆದಿದ್ರು, ಆ ರೀತಿ ಅನಲೈಸ್ ಕೂಡ ಮಾಡ್ಬೋದು ಅನ್ನೋದು ನಾನು ಅನ್ಕೊಂಡಿರ್ಲಿಲ್ಲ. ಡಾಕ್ಟರ್ ಕೆ.ಎನ್. ಸರ್ ಅದನ್ನ ಎಳೆ ಎಳೆಯಾಗಿ ಒಂದೊಂದನ್ನೇ ತೆಗೆದು ಅದನ್ನ ಅಷ್ಟು ವಿಸ್ತಾರವಾಗಿ, ಅಷ್ಟು ಅರ್ಥಪೂರ್ಣವಾಗಿ ಅವ್ರಿಗೆ ಅದನ್ನ ಕಂಠಪಾಠ ಆಗಿದೆ. ಅಂಡ್ ಅದನ್ನ ಹೇಳ್ತಾರೆ, ಅದನ್ನ ಕಿವಿಗೆ ಕೂತ್ಕೊಂಡು ಒಂದೇ ಒಂದು ಎಪಿಸೋಡ್ ಅಥವಾ ಒಂದು ಕ್ಯಾರೆಕ್ಟರ್ ನ ತಗೊಂಡು ಒಂದು ಪೂರ್ತಿ 40-45 ನಿಮಿಷ ಆಗೋದಕ್ಕೆ ನಿರಂತರವಾಗಿ ಮಾತಾಡ್ತಾ ಇದ್ದಾರೆ. ಅದನ್ನ ಕೇಳಿದಾಗ ಕೆಲವು ಸರಿ ರೋಮಾಂಚನ ಆಗುತ್ತೆ, ಕೆಲವು ಸರಿ ಕಣ್ಣಲ್ಲಿ ನೀರು ಬರುತ್ತೆ, ಕೆಲವು ಸರಿ ಎಷ್ಟೋ ಸರಿ ಪಾಸ್ ಮಾಡಿ ಕೂತ್ಕೊಂಡ್ಬಿಡ್ತೀವಿ ಯೋಚನೆ ಮಾಡ್ಕೊಂಡು. ಇಲ್ಲ ಬಿಕಾಸ್ ಲೈಕ್ ಇದು ಆಗಲಿ ಹಾಗೆ ಆಗ್ಬೇಕಾಗಿದ್ದಂತಹ ಒಂದು ಪ್ರಯತ್ನ ಆಗ್ತಾ ಇದೆ. ತುಂಬಾ ಸಂತೋಷ ಮಾತ್ರ. ನಿಮ್ಮ ಪಾತ್ರನ ನನಗೆ ತುಂಬಾ ದೊಡ್ಡದು. ಅವ್ರನ್ನ ಸರಿಯಾದಂತ ಪ್ರಶ್ನೆಗಳನ್ನ ಸರಿಯಾದ ಮಾಡಿ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ನಿಜವಾಗ್ಲೂ ಐ ಆಮ್ ವೆರಿ ಸ್ಯಾಟಿಸ್ಫೈಡ್. ಒಂದ್ಸಲಿ ಕೇಳೋದು ಸಾಕಾಗೋದೇ ಇಲ್ಲ, ಅದು ಪದೇ ಪದೇ ಕೇಳಬೇಕು ಅನ್ಸುತ್ತೆ. ಇಷ್ಟ ಆಂಗಲ್ ಅಲ್ಲಿ ಅವ್ರು ಮಾತಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ಯು ಸರ್. ತುಂಬಾ ಕನ್ನಡಕ್ಕೊಂದು ಬೇಕಿತ್ತು, ಕನ್ನಡಕ್ಕೆ ಅಲ್ಲ ಇದು ಜಗತ್ತಿಗೆ ಬೇಕಾಗಿರುವಂತ. ನೋಡಿ, ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಿರೋ ಯಾವ ಪುಸ್ತಕ ಅಂದ್ರೆ ಎಲ್ರಿಗೂ ಗೊತ್ತು, ಶ್ರೀರಾಮಾಯಣ ದರ್ಶನಂ ಅಂತ. ಎಷ್ಟು ಜನ ಓದಿದಿರ ಅಂದ್ರೆ ಮನೆಯಲ್ಲಿದೆ, ಅಷ್ಟು ದಪ್ಪ ಇದೆ, ಓದಕ್ಕೆ ಶುರು ಮಾಡ್ಬೇಕು ಅಂತ ಅನ್ಕೊಳ್ತೀನಿ, ಆದ್ರೆ ಅದಕ್ಕೆ ಮುಹೂರ್ತಾನೆ ಕೊಡ್ಬರ್ತಾ ಇಲ್ಲ. ನಾನೇ ನನ್ ಅಮೂಲ್ಯ ಜೊತೆ ಮಾತಾಡ್ಬೇಕಾದ್ರೆ ಎಷ್ಟು ಸತಿ ಹೇಳಿದ್ದೀನಿ, ನಾನು ಕುವೆಂಪು ಎಲ್ಲಾ ಪುಸ್ತಕಗಳನ್ನು ಓದಿದ್ದೀನಿ. ಮಲೆಗಳಲ್ಲಿ ಮದುಮಗಳು ಆಡಿಯೋ ಒಂದು ಮಾಡ್ಲಿಲ್ಲ ಅಷ್ಟೇ, ಕಾನೂನು ಹೆಗ್ಗಟ್ಟಿ ಕೂಡ ನಾವು ಆಡಿಯೋ ಮಾಡಿದೀವಿ. ಇಟ್ ಇಸ್ ಆಲ್ಮೋಸ್ಟ್ 36 hours. ತುಂಬಾ ದೊಡ್ಡ ಪುಸ್ತಕ, ಅಷ್ಟು ನಾವು ಆಡಿಯೋ ಮಾಡ್ಬೇಕು ಅಂದ್ರೆ ತುಂಬಾ ಸತಿ ಓದ್ಬೇಕಾಗುತ್ತೆ. ನನಗೆ ಆ ತರ ಕುವೆಂಪುನ ನೋಡಿ ಶ್ರೀರಾಮಾಯಣ ದರ್ಶನ ಬರ್ತಿರೋದು ಅದೇ ಕುವೆಂಪು ಅಂತ ಅದು ಯಾಕೋ ಜೀರ್ಣಿಸ್ಕೊಳ್ಳೋಕೆ ಕಷ್ಟ ಆಗ್ತಿತ್ತು. ಇದನ್ನ ಹೆಂಗೆ ಇವ್ರು ಬರ್ದಿರ್ತಾರೆ, ಹೆಂಗೆ ಅರ್ಥ ಆಗುತ್ತೆ, ಮತ್ತೆ ತುಂಬಾ ಕ್ಲಿಷ್ಟವಾಗಿದೆ ಅಂತ ಅನ್ಸುತ್ತೆ. ಆದ್ರೆ ಒಂದು ಸರ್ತಿ ಅದನ್ನ ಓದೋಕ್ ಶುರು ಮಾಡಿದ್ರೆ, ಸ್ಪೆಷಲಿ ಗಣೇಶ ಅದನ್ನ ಓದ್ತಿರ್ತಾರೆ, ಅವ್ರೊಂದು ಬಿಡಿಸಕ್ಕೆ ನಮ್ಗೊಂದು ಲಾಲಿತ್ಯ ಬರುತ್ತೆ. ಅದನ್ನ ಓದ್ತಾ ಒಂದು ಲಯಕ್ಕೆ ನಮ್ಮ ಬ್ರೈನ್ ಅನ್ನ ಸೆಟ್ ಮಾಡ್ತಾರೆ. ಆ ಫ್ರೀಕ್ವೆನ್ಸಿ ನಾವು ಅದನ್ನ ಓದ್ತಾ ಹೋದ್ರೆ ಎಷ್ಟು ಸುಲಭ ಅಲ್ಲ, ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಎಲ್ಲ ಒಂದೊಂದೇ ಪದ ಅರ್ಥ ಆಗಲ್ಲ, ಬಟ್ ಕಥೆ ಗೊತ್ತಿರೋದ್ರಿಂದ ಇಟ್ ಇಸ್ ಸೋ ಈಸಿ ಟು ಅಂಡರ್ಸ್ಟ್ಯಾಂಡ್. ಎಲ್ಲ ನಾವು ದಾರಿ ತಪ್ಪಲ್ಲ, ನಾನು ಏನೇನೋ ಅನ್ಕೊಂಡ್ಬಿಡಲ್ಲ, ಅಷ್ಟಂತೂ 100% ಗ್ಯಾರಂಟಿ. ಮತ್ತೆ ನಿಮ್ಗೂ ಆಲ್ರೆಡಿ ಗೊತ್ತಿದೆ, ನಾವ್ ಇದನ್ನ ಮೊದಲನೇ ಚಾಪ್ಟರ್ ಇಂದ ಅಂತ ಹೋಗ್ತಾ ಇಲ್ಲ. ಅಂದ್ರೆ ಮೊದಲನೇ ಅಧ್ಯಾಯ ಇವತ್ತು ಕವಿಕೃತ ದರ್ಶನ ಇಂದ ಶುರು ಮಾಡೋಣ ಆ ತರ ಮಾಡ್ತಾ ಇಲ್ಲ. ಇಡೀ ರಾಮಾಯಣವನ್ನ ತಗೊಂಡು, ಶ್ರೀರಾಮಾಯಣ ದರ್ಶನ ತಗೊಂಡು ಅದರಲ್ಲಿ ರಾಮ ದೇವರನ್ನ ಹೇಗೆಲ್ಲ ನೋಡಿದಾನೆ. ಕುವೆಂಪು ನಾಸ್ತಿಕರು ಅನ್ನುವಂತ ವಾದ ಇದೆ. ಆತರ ಇದ್ದಾಗ ಕುವೆಂಪು ನಾಸ್ತಿಕರಾಗಿಯೂ ಪ್ರಕೃತಿಯಲ್ಲಿ ದೇವರನ್ನ ನೋಡ್ತಾ ಇದ್ರೆ ಅವರು ರಾಮನ ಮೂಲಕ ಹೇಗೆಲ್ಲ ಅದನ್ನ ತೋರಿಸಿದ್ದಾರೆ. ಅಥವಾ ಮಂಥರೆ ಪಾತ್ರಕ್ಕೆ ತುಂಬಾ ವಿಸ್ತಾರ ಯಾವ ರಾಮಾಯಣದಲ್ಲೂ ಇಲ್ಲ. ವಾಲ್ಮೀಕಿ ರಾಮಾಯಣದಲ್ಲೂ ಇಲ್ಲ. ದುತ್ತಂತ ಪ್ರತ್ಯಕ್ಷ ಆಗ್ತಾಳೆ, ರಾಮಾಯಣದ ದಿಕ್ಕನ್ನೇ ಬದಲಾಯಿಸ್ತಾಳೆ, ಆಮೇಲೆ ನೋಡಿ ಏನಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಇಲ್ಲಿ ಆಕೆಗೊಂದು ಬಾಲ್ಯ, ಹಾಗೆ ತಾನು ಹಾಗಾಗೋದಿಕ್ಕೆ ಒಂದು ಕಾರಣ, ಆ ಕಾರಣಕ್ಕೆ ತುಂಬಾ ಸೂಕ್ತವಾದಂತ ಪದಪ್ರಯೋಗ, ಆಕೆನ ಪ್ರೇಮ ಭೈರವಿ ಅಂತಾರೆ. ಯೋಚನೆ ಮಾಡಕ್ ಸಾಧ್ಯ ಇಲ್ಲ ಯಾರು ಮಂಥರೆನ ಹೋಗಿ ಪ್ರೇಮ ಭೈರವಿ ಅನ್ನಕ್ಕೆ. ಅದು ಅದನ್ನ ಗೂಸ್ ಬಂಪ್ಸ್ ಅಂತ ಅದರಲ್ಲಿ ಅಗ್ನಿಯಾತ್ರೆ ಅನ್ನೋ ಒಂದು ಚಾಪ್ಟರ್ನ ಮಾಡ್ತಾ ಇರ್ಬೇಕಾದ್ರೆ ಲಿಟ್ರಲಿ ನನಗೆ ಮುಂದಿನ ಪ್ರಶ್ನೆ ಕೇಳಕ್ ಆಗ್ತಿಲ್ಲ, ಹಂಗೆ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತು. ಮಂಥರೆ ತಾವಿಗೆ ನಾವು ಕಣ್ಣೀರ್ ಸುತ್ತೋದುಂಟ, ಆಗ ಬರಿಬೇಕು ಅಂತಂದ್ರೆ ಅದು ಬೇರೆ ತರಾನೇ ಒಂದು ಅವ್ರ ಬೇರೆ ಝೋನಲ್ಲಿ ಇದ್ರೆ ಅದೆಲ್ಲ ಸಾಧ್ಯ. ಒಂದು ದಶಕದ ತಪಸ್ಸು ಶ್ರೀರಾಮಾಯಣ ದರ್ಶನ. ದಶಕ ನಾವು ಓದೋದ್ ಬೇಡ, 10 ಪುಟ ನಮ್ಮ ಜೀವನದಲ್ಲಿ 10 ಪುಟ ಆದ್ರೂ ಓದ್ಲಿಲ್ಲ ಅಂತ ಅಂದ್ರೆ ಕನ್ನಡಿಗರಾಗಿ ನಾವ್ ಗೆಲ್ಲಿದ್ದೀವಿ ಅಲ್ವಾ. ಆ ಕಾರಣಕ್ಕೋಸ್ಕರ ನಾವು ವಾರಕ್ಕೊಂದು ಪುಸ್ತಕ ಓದೋಣಾಗಿ ನಾನೇ ಈ ಪುಸ್ತಕನ ಕೈಗೆತ್ಕೊಳ್ಳೋದಿಕ್ಕೆ ಇಷ್ಟು ವರ್ಷ ಆಯ್ತು, ಎಷ್ಟೋ ವರ್ಷ ಆಯ್ತು ಬಿಡಿ. ಸೊ ಈ ತರ ಇರ್ಬೇಕಾದ್ರೆ ನಮ್ಮ ಮುಂದಿನ ಪೀಳಿಗೆ ಪುಸ್ತಕದ ಮುಖಪುಟ ಕೂಡ ನೋಡ್ತಾರೋ ಇಲ್ವೋ. ನಮ್ಮ ಮನೆಯಲ್ಲಿ ಲೈಬ್ರರಿ ಇದೆ. ಮ್ಯಾಕ್ಸಿಮಮ್ ಅಂದ್ರೆ ರಜಾ ಬಂದಾಗ ನನ್ ಮಗ ನೀನೇನು ಕೆಲಸ ಹೇಳಲ್ಲ ಅಂದ್ರೆ ನಾನು ಲೈಬ್ರರಿಗೆ ರೆಡಿ ಮಾಡ್ಕೊಡ್ತೇನೆ, ನಿನ್ ಬೇರೆನೂ ಕೇಳಂಗಿಲ್ಲ, ಈ ಓದ್ತೀಯಾ ಇಲ್ವಾಗೆಲ್ಲ ಕೇಳಂಗಿಲ್ಲ, ಬೇಕಾದ್ರೆ ನಾನೆಲ್ಲ ಸಾರ್ಟ್ ಔಟ್ ಮಾಡ್ಕೊಡ್ತೇನೆ. ಆ ಸಾರ್ಟ್ ಔಟ್ ಮಾಡ್ಬೇಕಾದ್ರೆ ನಾನು ಪುಟ ತಿರುಗ್ತಾರ ಅಂದ್ರೆ ಇಟ್ ಇಸ್ ನಾಟ್ ಈಸಿ. ಅವರಿಗೆ ಆ ಒಂದು ಆಸಕ್ತಿನ ಕೆಲಸುವಂತಹ ಒಂದು ಅಗತ್ಯ ಇತ್ತು, ಅದು ತಾನಾಗಿ ಕೂಡ್ ಬಂತು. ನಿಮ್ಮೆಲ್ಲರ ಏನಂತಾರೆ ನನ್ ಪುಣ್ಯ, ನನ್ ಸೌಭಾಗ್ಯ, ನೀವೆಲ್ಲರೂ ಕೂಡ ಸೇರಿದ್ರಿಂದ ಅದೊಂದು ಸಾಧ್ಯವಾಗಿದೆ. ಒಂದು 40-45 ನಿಮಿಷ ಇರುತ್ತೆ ಪ್ರತಿ ಎಪಿಸೋಡು. ಅದನ್ನ ಈಗಿನ ಕಾಲಕ್ಕೆ ತಕ್ಕ ಹಾಗೆ 2 ನಿಮಿಷ 3 ನಿಮಿಷದ ಶಾರ್ಟ್ ರೀಲ್ಸ್ ಆಗಿ ಕೂಡ ಹಾಕ್ತಾ ಇದೀವಿ. ದಯವಿಟ್ಟು ನೀವು ಕೂಡ ನೋಡಿ. ಯಾವುದೇ ದುಡ್ಡು ಕಾಸು ಖರ್ಚಿದೆ, ಮನೆಯಲ್ಲೇ ನೋಡುವಂತ ಇರ್ಬೇಕಾದ್ರೆ ನಾವು ಅದನ್ನ ಉಪಯೋಗಿಸ್ಕೊಳ್ಬೇಕು. ದಯಮಾಡಿ ನೀವು ಅದನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಅಟ್ ದ ಸೇಮ್ ಟೈಮ್ ಇದನ್ನ ನಾವು ಓಪನ್ ಸೋರ್ಸ್ ಮಾಡಿದೀವಿ ನವಿ.
ನಿಮ್ಗೆ ಯಾವ್ದಾದ್ರು ಯೂಟ್ಯೂಬ್ ಚಾನಲ್ ಇದೆ ಅಥವಾ ನಿಮಗೆ ಗೊತ್ತಿರೋರು ಯೂಟ್ಯೂಬ್ ಚಾನಲ್ ಇದ್ರೆ ಅವರು ಅದು ನಮ್ಗೊಂದು ಮೆಸೇಜ್ ಹಾಕಿದ್ರೆ ನಮ್ಗೊಂದು ಇಮೇಲ್ ಕಳಿಸಿದ್ರೆ ಸಾಕು, ನಮ್ಮ ಇಡೀ ಕಂಟೆಂಟ್ ಅನ್ನ ಅವರು ಕೊಡ್ತೀವಿ. ಅವರು ಕೂಡ ಯಾವುದೇ ರೀತಿಯ ದುಡ್ಡು ಕಾಸು ಏನು ಕೊಡೋದು ಬೇಡ, ಅವ್ರು ಅದನ್ನ ಪ್ರಸಾರ ಮಾಡಬಹುದು ಅವರ ಚಾನಲ್ ಅಲ್ಲೂ ಕೂಡ. ಇಟ್ ಈಸ್ ಓಪನ್ ಸೋರ್ಸ್, ಎನಿ ಬಡಿ ಕ್ಯಾನ್ ಟೇಕ್. ನಮಗೆ ಜಸ್ಟ್ ಒಂದು ಕಷ್ಟಪಟ್ಟಿದೀವಿ, ಆ ಕಾರಣಕ್ಕೆ ಒಂದು ಕ್ರೆಡಿಟ್ ಅಂತ ಹಾಕಿ ಧ್ವನಿಧಾರೆ ಮೀಡಿಯಾ ಅಂತ ಹಾಕಿದ್ರೆ ಅಷ್ಟೇ ಸಾಕು, ಬೇರೇನು ಬೇಡ. ಥ್ಯಾಂಕ್ ಯು ಸೋ ಮಚ್. ನವೀನ್, ಏನಂತಾರಲ್ಲ ಹೂವಿನ ಜೊತೆಗೆ ನಾರು ಅಂತ, ಹಂಗೆ ಹಿರಣ್ಯ ಗರ್ಭ ಜೊತೆಗೆ ನಮ್ ಕಾರ್ಯಕ್ರಮದ ಬಗ್ಗೆ ಒಂದಿಷ್ಟು ಹೇಳ್ಬಿಟ್ಟೆ. ತುಂಬಾ ಥ್ಯಾಂಕ್ಸ್. ಇಷ್ಟೊತ್ತು ನಮ್ ಜೊತೆ ಆಗಿದ್ರಿ. ಆನ್ಲೈನ್ ಕೂಡ ತುಂಬಾ ಜನ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಶುಭರಾತ್ರಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ಪ್ರಶ್ನೆ ಕೇಳಲಿಲ್ವಾ?